ನಮಸ್ಕಾರ, ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್ ಇವತ್ತಿನ ಎಪಿಸೋಡಿಗೆ ಸ್ವಾಗತ. ಇವತ್ತು ಎಪಿಸೋಡ್ ಭಾಳ ಡಿಫ್ರೆಂಟ್ ಐತಿ, ಯೂನಿಕ್ ಐತಿ. ಎದಕ್ಕಂತಂದ್ರೆ ಜೂನಿ ಅಂತ ಹೇಳಿ ಒಂದು ಸಿನಿಮಾ, ಆ ಸಿನಿಮಾದ ಹೀರೋ ಆಗಿದ್ದು ಪೃಥ್ವಿಯಂಬರ್ ಅವರೇ, ಹೀರೋಯಿನ್ ಆಗಿದ್ದು ರಿಷಿಕಾ ನಾಯಕ್ ಅವರೇ, ಆಮೇಲೆ ಡೈರೆಕ್ಟರ್ ಆಗಿದ್ದು ವೈಭವ್ ಅವರು ಬಂದಾರೆ. ಈ 3 ಜನ ಬಿಟ್ಟು 4ನೇ ಪರ್ಸನ್ ಬಂದಿದ್ದಕ್ಕೆ ಈ ಎಪಿಸೋಡ್ ಸ್ಪೆಷಲ್ ಮಾಡಿ ಡಿಫ್ರೆಂಟ್ ಇರೋದೆ. ಮೊದ್ಲು ಏನು ಹೇಳ್ಬೇಕಂತಂದ್ರೆ, ಜೂನಿ ಒಂದು ರಿಯಲ್ ಲೈಫ್ ಪರ್ಸನ್ ಇಂದ ಕ್ಯಾರೆಕ್ಟರ್ ಮೇಲೆ ಬಿಲ್ಡ್ ಆಗಿದ್ದ ಕತಿ. ಅವ್ರಿಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಐತಿ, ಅದ್ರ ಮೇಲೆ ಒಂದು ರಿವಾಲ್ವ್ ಆಗೋದು ಕತಿ ಇದೆ. ಅದರ ಸಲುವಾಗಿ 4th ಪರ್ಸನ್ ಯಾರದಾರಲ್ಲ, ಸುರಭಿ ಅವರು ಒಬ್ಬರು ಸೈಕಾಲಜಿಸ್ಟ್. ಸ್ಪ್ಲಿಟ್ ಪರ್ಸ್ನಾಲಿಟಿ ಬಗ್ಗೆ ಆತ, ಮೆಂಟಲ್ ಹೆಲ್ತ್ ಬಗ್ಗೆ ಆತ, ಅದ್ರ ಜೊತೆ ಡೀಲ್ ಹೆಂಗೆ ಮಾಡ್ತಾರೆ, ಡೀಲ್ ಹೆಂಗೆ ಮಾಡ್ಬೇಕು, ಸಿಂಪ್ಟಮ್ಸ್ ಏನು, ಅದರದ್ದು ಏನು, ಜೂನಿದ ಕತಿ ಏನು, ಎವ್ರಿಥಿಂಗ್ ಇದ್ರಾಗ ಕವರ್ ಮಾಡಿ ಮಾತಾಡಿದ ಪಾಡ್ಕಾಸ್ಟ್ ಇದೆ. ಇದ್ರಾಗ ಮಾತಾಡೋಕ್ಕಿಂತ ಜಾಸ್ತಿ ನಾವು ಭಾಳ ಹಿಂಗೆ ಕೇಳಿಸ್ಕೊಂಡು ತಿಳ್ಕೊಂಡೇವೆ ಮೆಂಟಲ್ ಹೆಲ್ತ್ ಬಗ್ಗೆ ಭಾಳಷ್ಟು ಆಸ್ಪೆಕ್ಟ್ಸ್. ಆ್ಯಂಡ್ ಆಫ್ಕೋರ್ಸ್ ಮೆಂಟಲ್ ಹೆಲ್ತ್ ಒಂದು ದೊಡ್ಡ ಸ್ಪೆಕ್ಟ್ರಮ್, ಅದ್ರಾಗ 1-1.5 ತಾಸು ನಾವು ಮುಗ್ಸೋಕ್ಕಾಗಲ್ಲ ಟಾಪಿಕ್ ಅದ. ಅದ್ರ ಎಷ್ಟಾಗೈತೆ ಅಷ್ಟು ಮಾತಾಡೇವಿ, ಒಂದಿಷ್ಟು ಭಾಳ ಎಜುಕೇಟ್ ಆಗೇವಿ ಇದ್ರಾಗ. ಸೊ ಇದನ್ನು ನೋಡ್ರಿ. ಆಮೇಲೆ ಇದ್ರಾಗ ಸ್ವಲ್ಪ ಇಂಗ್ಲೀಷ್ ಜಾಸ್ತಿನೇ ಐತಿ ಕನ್ನಡಕ್ಕಿಂತ. ಬಿಕಾಸ್ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಕತ್ತೇವಂತಂದ್ರೆ, ಯಾರಿಗಾದ್ರೆ ನಿಮಗೆ ಫ್ರೆಂಡ್ಸಿಗೆ ಏನಾರು ಕಳಿಸೋದಿತ್ತು ರಿಲೇಟೆಡ್ ಟು ದಿಸ್, ಅದನ್ನು ನೀವು ಟ್ರಿಮ್ ಮಾಡಿ ಕಳ್ಸೋಕೆ ಒಂದು ಕಂಫರ್ಟೇಬಲ್ ಲ್ಯಾಂಗ್ವೇಜ್, ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇರಲಿ ಅಂತ ಹೇಳಿ ಅದು ಮಾಡಿದ್ದೆ. ಕನ್ನಡನೂ ಐತಿ ಹೌದು, ಬಟ್ ಇಂಗ್ಲೀಷ್ ಜಾಸ್ತಿ ಐತೆ ಮೊದಲೇ ಹೇಳಾಕತ್ತೀನಿ ಬಿಕಾಸ್ ಆಫ್ ದ್ಯಾಟ್ ಇಂಟೆನ್ಷನ್. ಆ್ಯಂಡ್ ನೋಡ್ರಿ, ನನಗಂತೂ ಭಾಳ ಸೇರಿದ ಎಪಿಸೋಡ್ ಇದೆ. ಕುಂತ ಭಾಳ ಕಲಿಬೋದು, ನಮ್ಮ ಬಗ್ಗೆ ನಾವು ತಿಳ್ಕೊಬೋದು ಆ್ಯಸ್ ಲಿಸನರ್ಸ್. ಆ್ಯಂಡ್ before going ahead with the episode, big shout out to Audiocraft Studios, HSR, Bangalore. ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್ ಆಫ್ಟರ್ ಹುಬ್ಳಿ ಚಾಪ್ಟರ್, ಬ್ಯಾಂಗ್ಳೂರ್ ಚಾಪ್ಟರ್ ಒಂದು ಫ್ಲರಿಶ್ ಆಗಿದ್ದಕ್ಕೆ ಒಂದು ದೊಡ್ಡ ರೀಸನ್ ಈಸ್ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್. ನೀವೇನು ಇದು ನೋಡತ್ತೀರಿ, ಎಂಜಾಯ್ ಮಾಡತ್ತೀರಿ ಎಪಿಸೋಡ್ಸ್, ಇವ್ರು ಇರ್ಲಾರ ಆಗ್ತಿರ್ಲಿಲ್ಲ. ಸೊ ನಿಮ್ದು ಏನಾದ್ರು ಮ್ಯೂಸಿಕ್ ಪ್ರೊಡಕ್ಷನ್ ರಿಲೇಟೆಡ್ ಏನಾರು ನೀಡ್ಸ್ ಇರಲಿ, ಬರ್ರಿ. ಯು ವಿಲ್ ಲವ್ ದ ವೈಬ್, ವಿಲ್ ಲವ್ ದ ಪ್ರೊಫೆಷನಲಿಸಮ್ ಹಿಯರ್. ಆ್ಯಂಡ್ ಇನ್ನೂ ಜಾಸ್ತಿ ಕೇಳಲಾರ್ದ ಸ್ಪಾಟಿಫೈ ಆಡಿಯೋ ಪ್ಲಾಟ್ಫಾರ್ಮಾಗ ಯಾರು ಕೇಳತ್ತೀರಿ, ನಮಗೆ ರೇಟ್ ಮಾಡೋದು ನೆನಪಾರಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಯೂಟ್ಯೂಬ್ದಾಗ ಕಾಮೆಂಟ್ ಹೊಡೆದು ಹೆಂಗೆ ಅನ್ನಿಸ್ತು ನೆನಪಾರಕ್ಕೆ ಹೋಗ್ಬೇಡ್ರಿ. ನಾನೀಗ ಸ್ವಲ್ಪ ಓವರ್ವೆಲ್ ಮಾತೇನೆ ಇದೆ, ಎಪಿಸೋಡ್ ಜಲ್ದಿ ಸ್ಟಾರ್ಟ್ ಆಗ್ಬೇಕಂತೇಳಿ. ಸೊ ಸ್ಟಾರ್ಟ್ ಮಾಡೋಣ ವಿತ್ MC ಬಿಜೂಸ್ ಲೆಜೆಂಡರಿ ಇಂಟ್ರೋ ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ, ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ, ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರನಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ, ಸುಮ್ನೆ ಹೋಗ್ಲೇ. ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ, ನಿಮ್ಮ ನನಗೂ ಇದು ಚೊಕ್ಕಿರುತ್ತೆ. ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ನಿಮಗೆ ಹುಬ್ಳಿ ಕನ್ನಡ ಕೇಳಂಗಿಲ್ಲ ನಿಮಗೆ? ಇಲ್ಲ, ಅರ್ಥ ಆಗ್ತದೆ ನೀವು ಏನು ಹೇಳ್ತಿದ್ದೀರಂತ. ಈಗ ಬೇರೆ ಏನಾದ್ರು ಕೇಳಿ ಅರ್ಥ ಆಗ್ತಿದೆ ಅಂತಾನೆ ಹೇಳ್ತಾರೆ. ಹುಬ್ಳಿ ಕನ್ನಡ ಫಾಸ್ಟ್ ಇರ್ತದೆ ಭಾಳ. ಕಷ್ಟ ಆಗುತ್ತಲ್ಲ, ಪೂರ್ತಿ ಅರ್ಥ ಆಗಲ್ಲ, ಬಟ್ ಸುಮಾರು ಅರ್ಥ ಆಗುತ್ತೆ. ಬಿಕಾಸ್ ಹುಬ್ಳಿ ಕನ್ನಡ ಭಾಳ ಫಾಸ್ಟ್ ಇರ್ತದೆ, ನಮಗೆ ನಾರ್ಮಲ್. ಬಟ್ ಸೊ ನೀವು ಬೆಂಗಳೂರದವ್ರ? ಓಕೆ, ನೈಸ್. ಏನೆಲ್ಲ ತುಳುರೆ ಅಂದೆ ಅಂದೆ ಅಂದ ಹೆಂಗೆ ಬತ್ತೆ ನೆರಂಡ ಬತ್ತೆ ರೆಕಾರ್ಡ್ ಹಾಕೋದು ನೆರ್ಪುಣ ಕುಳಿತಾರ ಇಜ್ಜಿನ ಪಣ್ಣೋಡು ಬತ್ತೆ. ಯಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಷ್ಟು ಗಂಟೆಗೆ ಇದ್ರಿ ಎಲ್ಲರೂ? 4:30. ಸಡನ್ಲಿ ಐ ವೋಕ್ ಅಪ್. ಆಮೇಲೆ ಮಕ್ಕೊಂಡ್ರಿ? ಇಲ್ಲ ಮತ್ತೆ ನಿದ್ದೆ ಬಂದಿಲ್ಲ. ಸೊ ಓಕೆ. ನೀವು ಪ್ರಾಪರ್ ಯು ಆರ್ ಅ ಡಾಕ್ಟರ್ ಅಲ್ಲ? ಡಾಕ್ಟರ್ ಇಲ್ಲ, ಸೈಕಾಲಜಿಸ್ಟ್ ನಾನು. ಓಕೆ. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ಸ್ ಇರ್ತಾರೆ, ಅವರು ಮಾತ್ರೆ ಕೊಟ್ಟು ಮನೋರೋಗಗಳನ್ನ ಇದು ಮಾಡ್ತಾರೆ. ಮಾತ್ರೆ ಕೊಡ್ತಲೇ ಮಾಡ್ತೇವೆ ನಾವು. ಸಮ್ಟೈಮ್ಸ್ ಪೀಪಲ್ ರಿಕ್ವೈರ್ ಬೋತ್ ಕೈಂಡ್ಸ್ ಆಫ್ ಕೇರ್. ಯು ಕಾಂಟ್ ರಿಯಲಿ ಜಸ್ಟ್ ಎಕ್ಸ್ಪೆಕ್ಟ್ ಟು ಟೇಕ್ ಅ ಟ್ಯಾಬ್ಲೆಟ್ ಆ್ಯಂಡ್ ಬಿ ಲೈಕ್ ಓಕೆ ದಿಸ್ ವಿಲ್ ಗೋ ಅವೇ. ಇಟ್ ಡಸಂಟ್ ಹ್ಯಾಪನ್ ಲೈಕ್ ದ್ಯಾಟ್. ಆ ಥರ.
ಸೊ ವಾಟ್ ಈಸ್ ದ ಎಜುಕೇಷನ್ ವೈಸ್ ಸೈಕಾಲಜಿಸ್ಟ್ ಏನು ಕಲಿಬೇಕು, ಸೈಕ್ಯಾಟ್ರಿಸ್ಟ್ ಏನು ಕಲಿಬೇಕು? ಸೈಕಾಲಜಿಸ್ಟ್ ಗ್ರ್ಯಾಜುಯೇಷನ್ ಏನು ಬೇಕಾದ್ರೂ ಓದಿರ್ಬೋದು, ಗಿವನ್ ದೇವ್ ಸ್ಟಡಿಡ್ ಸೈಕಾಲಜಿ. ಇಟ್ ಕ್ಯಾನ್ ಬಿ ವಿತ್ ಸೈನ್ಸ್ ಸಬ್ಜೆಕ್ಟ್ಸ್ ಆರ್ ಆರ್ಟ್ ಸಬ್ಜೆಕ್ಟ್ಸ್. ಗ್ರ್ಯಾಜುಯೇಷನ್ಗೆ ಕೌನ್ಸಿಲಿಂಗ್ ಸೈಕಾಲಜಿ ಮಾಸ್ಟರ್ಸ್ ಅಥವಾ ಕ್ಲಿನಿಕಲ್ ಸೈಕಾಲಜಿ ಮಾಸ್ಟರ್ಸ್ ಈ ಥರ ಮಾಡ್ಬೋದು. ಅಪ್ಲೈಡ್ ಸೈಕಾಲಜಿ ಅಂತ ಇರುತ್ತೆ, ಅದು ಮಾಸ್ಟರ್ಸ್ ಮಾಡ್ಬೋದು. ಸೊ ಜೂನಿ, ಲೈಕ್ ನಾ ಎದಕ್ಕೆ ಎಕ್ಸೈಟೆಡ್ ಅದೇ ನೀವು ಫಿಲ್ಮಿಂದ ಎದಕ್ಕಂತಂದ್ರೆ ದಿಸ್ ಇಸ್ ಅ ರಿಯಲ್ ಸ್ಟೋರಿ ಆ್ಯಂಡ್ ಇಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಡಿಫ್ರೆಂಟ್ ಕೈಂಡ್ ಆಫ್ ಮೆಂಟಲ್ ಹೆಲ್ತ್ ಮೇಲೆ ಬೇಸ್ಡ್ ಒಂದು ಸ್ಟೋರಿ ಐತಿ. ನೀವು ಬರೆದಿದ್ದು? ನಾ ಬರ್ತಿದ್ದು. ಆ್ಯಂಡ್ ನಿಮ್ಮ ಫ್ರೆಂಡಿಂದ? ಹೌದು. ಸೊ ರಿಯಲ್ ಸ್ಟೋರಿ ಅಲ್ಲ, ರಿಯಲ್ ಕ್ಯಾರೆಕ್ಟರ್ನ ನೋಡಿ ಇನ್ಸ್ಪೈರ್ ಆಗಿ ಕತೆ ಅದ್ರ ಸುತ್ತ ಬರ್ತಿದ್ದು. ಸೊ ನೀವು ಅವ್ರ ಜೊತೆ ಫ್ರೆಂಡ್ಸ್ ಇದ್ದ ಎಷ್ಟು ವರ್ಷ ಆಯ್ತು? 5 ವರ್ಷ ಆಗಿರ್ಬೇಕು. ಹೌದಾ? ಸೊ ವಾಟ್ ಇನ್ಸ್ಪೈರ್ಡ್ ಟು ರೈಟ್? ಇವ್ರ ಬಗ್ಗೆ ಒಂದು ಕತೆ ಬರಿಬೋದು, ಬರೀಬೇಕು? ನಾನು ಕತೆ ಬರೆದಿದ್ದು ಅಫ್ಕೋರ್ಸ್ ಕಂಡೀಷನ್ ಅದು ಇದು ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೇ ಇರುತ್ತೆ. ಏನೇ ಯಾವುದೋ ವಿಷಯ ಏನೇ ತೊಗೊಂಡ್ರು ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹುಡ್ಕೊಂಡು ಒಳ್ಳೆ ರೈಟರ್ ಆಗಿದ್ರೆ ಅದ್ರ ಬಗ್ಗೆ ಬರದೇ ಬರೀತಾನೆ. ಅದೆಲ್ಲದನ್ನು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಜೂನಿ ಬಗ್ಗೆ ಏನಕ್ಕೆ ಸಿನಿಮಾ ಮಾಡಿದ ಅಂತಂದರೆ ಐ ಫೀಲ್ ಇಟ್ಸ್ ಅ ಸ್ಟೋರಿ ವಿಚ್ ಡಿಸರ್ವ್ಸ್ ಟು ಬಿ ಹರ್ಡ್. ನಾನೊಂದು ಮೂವಿ ಮಾಡಿ ಎಷ್ಟೋ ಸುಮಾರು ಜನ ಸಿನಿಮಾನ ನೋಡ್ತಾರೆ ಅಂತ ಅಂದರೆ ಅದರಲ್ಲಿ ನನಗೂ ಒಂದು ಮೀನಿಂಗ್ ಇರಬೇಕು, ನೋಡೋರ್ಗು ಏನಾದರೂ ಒಂದು ಮೀನಿಂಗ್ ಇರಬೇಕು. ಸೊ ಈ ಸಿನಿಮಾ ನೋಡಿದ್ರೆ ಜೂನಿ ಮತ್ತು ಇನ್ನು ಎಷ್ಟೋ ಜನಕ್ಕೆ ಲೈಕ್ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಾಗಲಿ ಮತ್ತೊಂದಾಗಲಿ ಈ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಆ ರೀಸನ್ಗೆ ಜೂನಿ ಮೇಲೇ ಒಂದು ಮೂವಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ನಿಮ್ಮ ಕಡೆ ಅವ್ರಿಗೆ ಕತೆ ತೊಗೊಂಡು ಬಂದಾಗ ನಿಮಗೇನು ಎಕ್ಸೈಟ್ ಮಾಡಿತ್ತು when they took the story to you? ಇವರು ವೈಭವ್ ಅದೇ ಈ ಒಂದು ಕಂಡೀಷನ್ ಮೇಲೆ ಸಿನಿಮಾ ಮಾಡಿದ್ದು ಒಂದು. ಬಟ್ ಈ ಒಂದು ಯೂಶ್ವಲಿ ಏನಾಗುತ್ತೆ, ಈ ಥರ ಕಂಡೀಷನ್ ಅಥವಾ ಈ ಥರ ಒಂದು ಥೀಮ್ ಇಟ್ಕೊಂಡು ಸಿನಿಮಾ ಮಾಡಿದಾಗ ತುಂಬ ಎಜುಕೇಟಿವ್ ಆಗಿ ಮಾಡಿಬಿಡ್ತಾರೆ. ಅಂಥ ಸಿನಿಮಾನ ಜಾಸ್ತಿ ಜನ ಅಂದರೆ ನೋಡಲ್ಲ ಅಥವಾ ಅದು ನೋಡ್ಸ್ಕೊಂಡು ಹೋಗಲ್ಲ. ಬಟ್ ಇದನ್ನು ಇವರು ಈಗ ಒಂದು ನಾರ್ಮಲ್ ಆಡಿಯನ್ಸ್ಗೆ ಒಂದು ಸಿನಿಮಾ ನೋಡೋ ಅಥವಾ ಸಿನಿಮಾ ಎಂಜಾಯ್ ಮಾಡೋ ಆಡಿಯನ್ಸಿಗೆ ಹೇಗೆ ಹೇಳಬೇಕು ಅದೇ ಭಾಷೆಯಲ್ಲಿ ಹೇಳಿದ್ದಾರೆ. ಆ್ಯಂಡ್ ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ ಒಂದು. ಆ್ಯಂಡ್ ಅದ್ರ ಜೊತೆಗೆ ಈ ಇಶ್ಯೂ ಏನಿದೆ ಆ ಇಶ್ಯೂ ಕೋರನ್ನು ಕೂಡ ಟಚ್ ಮಾಡಿದ್ದಾರೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೇಗೆ ಎಫೆಕ್ಟ್ ಆಗುತ್ತೆ, ಯಾಕೆ ಬರುತ್ತೆ. ಸೊ ಎಲ್ಲವನ್ನ ಕವರ್ ಮಾಡಿದ್ದಾರೆ ಒಂದೇ ಇದರಲ್ಲಿ. ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಏನಿದೆ ಒಂದು ರೀತಿಯಲ್ಲಿ ಬುಕ್ ಓದಿದಾಗ ನರೇಟರ್ ರೀಡರ್ ಹತ್ರ ಮಾತಾಡ್ತಾನಲ್ಲ, ಅದೇ ರೀತಿ ನನ್ನ ಕ್ಯಾರೆಕ್ಟರ್. ಸೊ ನನ್ನ ಕ್ಯಾರೆಕ್ಟರ್ ಒಂದು ರೀತಿಯಲ್ಲಿ ತೀರಾ ಚಾಲೆಂಜಿಂಗ್ ಆಗಿತ್ತು, ಆ ಥರ ಏನಿಲ್ಲ. ಇವ್ರ ಕಥೆನ ನಾನು ಹೇಳ್ತಾ ಇದ್ದೀನಿ ಆಡಿಯನ್ಸಿಗೆ ಅಷ್ಟೇ, ಅದು ನನ್ನ ಥ್ರೂ ಇವ್ರು ಹೇಳ್ತಾ ಇದ್ದಾರೆ. ಸೊ ಆ ಟೆಕ್ನಿಕ್ ಏನು ಯೂಸ್ ಮಾಡಿದ್ದಾರೆ, ಬ್ರೇಕಿಂಗ್ ದ ಫೋರ್ತ್ ವಾಲ್ ಅಂತ ನಮ್ಮ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ನಾನು ಡೈರೆಕ್ಟಾಗಿ ಆಡಿಯನ್ಸ್ ಹತ್ರ 1-on-1 ಈಗ ನೀವು ಮಾತಾಡಿದಾಗ ನಿಮ್ಮ ಪಾಡ್ಕಾಸ್ಟ್ ಯಾರಾದ್ರೂ ಕೇಳಿದ್ರೆ ನೀವು ಅವ್ರ ಹತ್ರ ಮಾತಾಡ್ದಂಗೆ ಅನ್ಸುತ್ತಲ್ಲ. ಸೊ ಅದೇ ರೀತಿ ಈ ಸಿನಿಮಾದಲ್ಲಿ ನಾನು ಏನು ಮಾತಾಡ್ತೀನಿ ಅಥವಾ ನಾನು ಏನು ಕತೆ ಹೇಳ್ತೀನಿ ಅದು ಡೈರೆಕ್ಟಾಗಿ ಆಡಿಯನ್ಸ್ಗೆ. ಈ ನೀವು ಸಿನಿಮಾ ನೋಡಿದ್ರೆ ನಾನು ನಿಮ್ಮ ಹತ್ರ ಮಾತಾಡೋ ರೀತಿ, ಸೊ ಅದನ್ನು ಅವ್ರು ಬರೆದಿರೋ ರೀತಿ ತುಂಬ ಚೆನ್ನಾಗಿತ್ತು. ಸೊ ಅದು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಅದು ಅವ್ರು ಹೇಳಿದಾಗೆ ಯಾವುದೋ ಒಂದು ಸಿನಿಮಾ ಅಥವಾ ಏನೋ ಒಂದು ಮಾಡಿದಾಗ ಅದು ಮೀನಿಂಗ್ಫುಲ್ ಆಗಿರಬೇಕು, ವರ್ತ್ ವೈಲ್ ಅನಿಸ್ಬೇಕು. ನಾವು ಈಗ ಕನ್ಸ್ಟ್ರಕ್ಟಿವ್ ಆಗಿ ರಿಯಲ್ ಆಗಿ ಏನು ಮಾಡಲ್ಲ. ಒಂದು ಸಿನಿಮಾದ ಮೂಲಕ ಒಂದಷ್ಟು ಚೇಂಜಸನ್ನು ಯಾರು ನೋಡ್ತಾರೋ ಅವ್ರ ಮನಸ್ಸಲ್ಲಿ ಒಂದಷ್ಟು ಚೇಂಜಸನ್ನು ಸಿನಿಮಾದ ಮೂಲಕ ತರಿಸಿದ್ರೆ ಒಂದು ಸ್ವಲ್ಪ ನಾವು ಮಾಡಿದ್ದಕ್ಕೆ ಒಂದು ವರ್ತ್ ವೈಲ್ ಅಂತ ಅನಿಸುತ್ತೆ. ಸೊ ಅದು ಈ ಸಿನಿಮಾದಲ್ಲಿ ನನ್ಗೆ ಅನಿಸ್ತು. ಆ್ಯಂಡ್ ತುಂಬ ಕನ್ವಿಕ್ಷನ್ ಇತ್ತು ಅವ್ರು ಬರೆದಿರೋದ್ರಲ್ಲಿ. ಸೊ ದ್ಯಾಟ್ ಈಸ್ ವೈ ಐ ಥಾಟ್ ಐ ಶುಡ್ ಬಿ ಡೂಯಿಂಗ್ ದಿಸ್ ಫಿಲ್ಮ್. ಯು ಬೀಯಿಂಗ್ ನಿಮಗೆ ಭಾಳ ಇಂಪಾರ್ಟೆಂಟ್ ಕ್ವಶನ್, ಬಿಕಾಸ್ ದಿಸ್ ಕ್ಯಾರೆಕ್ಟರ್ ನಿಮ್ಮ ಸರೌಂಡಿಂಗ್ ಐತಿ, ಯು ಆರ್ ಪ್ಲೇಯಿಂಗ್ ದ್ಯಾಟ್ ಕ್ಯಾರೆಕ್ಟರ್, ನಿಮ್ದು ಕಥೆನ ಹೇಳತ್ತಾರ. ಸೊ ನಿಮಗೆ ವಾಟ್ ಅಪೀಲ್ ಟು ಯು? ಸೊ ನನಗೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ನನಗೆ ಈ ಥರ ಒಳ್ಳೆ ರಿಟರ್ನ್ ಕ್ಯಾರೆಕ್ಟರ್ಸೇ ಮಾಡಬೇಕಂತ ಐ ಆಲ್ವೇಸ್ ಹ್ಯಾಡ್ ದ್ಯಾಟ್ ವಿಶ್. ಸೊ ಫಸ್ಟ್ ಟೈಮ್ ವೆಬಬ್ನ ಮೀಟ್ ಮಾಡಿದಾಗ ಅವಾಗ ಹೇಳಿಲ್ಲ ಸ್ಪ್ಲಿಟ್ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದೆ ಅಂತ. ಬಟ್ ಫಸ್ಟ್ ರೌಂಡ್ ಆಡಿಷನ್ ಆದಮೇಲೆ ಫಸ್ಟ್ ರೌಂಡ್ ಆಡಿಷನ್ಗೆ ಸ್ಕ್ರಿಪ್ಟ್ ಬಂದಾಗ ನನಗೆ ಸ್ವಲ್ಪ ಡೌಟ್ ಬಂತು. 2 ಕ್ಯಾರೆಕ್ಟರ್ಸಿಗೆ ಆಡಿಷನ್ ಸೆಂಡ್ ಮಾಡೋಕ್ಕೆ ಹೇಳಿದ್ರು. ಅದಾದಮೇಲೆ ಸೆಕೆಂಡ್ ರೌಂಡಿಗೆ ನಾನು ಆಫೀಸ್ ಹೋದಾಗ ಅವಾಗ ಗೊತ್ತಾಯಿತು. ಆ್ಯಂಡ್ ದೆನ್ ಅವಾಗ ಕತೆ ಗೊತ್ತಿರಲಿಲ್ಲ. ಬಟ್ ವೆನ್ ಐ ಹರ್ಡ್ ಅಬೌಟ್ ದ ಕಂಡೀಷನ್ ಆ್ಯಂಡ್ ಐ ಹರ್ಡ್ ಇಟ್ ವಾಸ್ ಅ ಲವ್ ಸ್ಟೋರಿ. ಸೊ ಈ ಥರ ಕಂಡೀಷನ್ನ ತಗೊಂಡು ತುಂಬ ಥ್ರಿಲ್ಲರ್ಸ್ ಹಾರರ್ ಫಿಲ್ಮ್ಸ್ ಮಾಡಿದ್ದಾರೆ.
ಆ್ಯಂಡ್ ಇಟ್ಸ್ ಓಕೆ, ಅಂದರೆ ಅವ್ರದ್ದು ಒಂದು ಇಂಟೆನ್ಷನ್ ಇರುತ್ತೆ, ಮೇ ಬಿ ದಟ್ ವಾಸ್ ದ ಜಾನ್ರಾ ದೇ ವಾಂಟೆಡ್ ಟು ಗೋ ಫಾರ್. ಬಟ್ ಈ ಥರ ಒಂದು ಕಂಡೀಷನ್ ತೊಗೊಂಡು ಲವ್ ಸ್ಟೋರಿ ಬರೆಯೋದು, ಐ ಥಿಂಕ್ ದಿಸ್ ಇಸ್ ಫಾರ್ ದಿಸ್ ಕಂಡೀಷನ್ ಇಟ್ಸ್ ದ ಫಸ್ಟ್ ಟೈಮ್. ಸೊ ದ್ಯಾಟ್ ರಿಯಲಿ ಅಪೀಲ್ ಟು ಮೀ. ಸೊ ಅದೇ ಆಡಿಷನ್ ಆದಮೇಲೆ ದಟ್ ವಾಸ್ ಇನಫ್ ಫಾರ್ ಮೀ. ಅಂದರೆ ಐ ವಾಂಟೆಡ್ ಟು ಪ್ಲೇ ದಿಸ್ ಪಾರ್ಟ್. ನೈಸ್. ನಿಮಗೆ ವಾಟ್ ಐ ವಾಂಟ್ ಟು ಆಸ್ಕ್ ಯು ಇಸ್ ಲೈಕ್, ಸಿನಿಮಾ ಈಸ್ ಅ ಮಾಸ್ ಮೀಡಿಯಾ. ಸೊ ಇಂಥ ಮೀಡಿಯಾದಾಗ split personality is a disorder. Am I using the right word? It's called dissociative identity disorder now. ಮುಂಚೆ ಕರೆಯೋರು ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್, ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ. 2013 ಹೊಸ ವರ್ಷನ್ ಬಂತು. ದೇ ಚೇಂಜ್ಡ್ ಅ ಬಂಚ್ ಆಫ್ ಥಿಂಗ್ಸ್. DSM ಅಂತೀವಿ ನಾವು ಅದನ್ನು, ಡಯಾಗ್ನಾಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್ ಅಂತ. ಸೊ ಅದರಲ್ಲಿ ದೇ ಕಾಲ್ ಇಟ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಸೊ ಬೇಸಿಕ್ಲಿ ದೇವ್ changed how we understand the phenomenon of that disorder. And they say it's caused by trauma. So, like it's a shift in perspective, right? Trauma ಅಂತಂದರೆ ಈಗ ನಮ್ಮ ಯಾರಿಗಾರು ಮನುಷ್ಯರಿಗಾಗಲಿ ನಮಗೆ ವೆನ್ ವಿ ಫೇಸ್ ಅ ಸಿಚುವೇಶನ್ ವೆ ವಿ ಫೀಲ್ ಲೈಕ್ ನನಗೆ ಇದನ್ನ ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ನನಗಿಲ್ಲ ಅಂತಂದರೆ ನಮ್ಮ ಬಾಡಿ ಮೈಂಡ್ ಏನು ರೆಸ್ಪಾನ್ಸ್ ಕೊಡುತ್ತೆ ಅದನ್ನ ನಾವು ಟ್ರಾಮಾ ಅಂತೀವಿ, ಸೈಕಲಾಜಿಕಲ್ ಟ್ರಾಮಾ, ರೈಟ್? ಆ್ಯಂಡ್ ಈ ಥರ ಆದಾಗ ದಿಸ್ ಲೈಕ್ ಅ ಲಾಟ್ ಹ್ಯಾಪ್ನಿಂಗ್ ಇನ್ ಯೋರ್ ಬ್ರೈನ್ ಕೆಮಿಸ್ಟ್ರಿ ವೈಸ್. And the energy is sort of like trapped in your body. In ಒಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ, ಕೆಲವು ಸರ್ತಿ ನಾವು ವಸ್ತು ಇಟ್ಟಲ್ಲೇ ಮರ್ತು ಹೋಗ್ತೀವಿ, ಅಥವಾ ನಾನು ಯಾಕೆ ಈ ರೂಮಿಗೆ ಬಂದೆ ಅಂತ ಎಷ್ಟೊಂದು ಸರ್ತಿ ಅನ್ಕೋತಾ ಇರ್ತೀವಿ. ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಸಡನ್ಲಿ ಥಾಟ್ಸ್ ಮರ್ತೋಗುತ್ತೆ. ಸೊ ದಿಸ್ ಇಸ್ ಲೈಕ್ ಅ ವೆರಿ ಸ್ಮಾಲೆಸ್ಟ್ ಡಿಗ್ರಿ ಆಫ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡಿಸೋಸಿಯೇಷನ್. ಈಗ ನನಗೇನೋ ಒಂದು ಭಯ ಆಗ್ತಾ ಇದೆ ಅಂತಂದರೆ ನಾನು ಅದನ್ನು ಫೇಸ್ ಮಾಡೋ ಬದಲು ನಾನು ಅದನ್ನು ಅವಾಯ್ಡ್ ಮಾಡ್ಬೋದು, ರೈಟ್? ಅದನ್ನು ಅವಾಯ್ಡ್ ಮಾಡಿದಾಗ ಇಟ್ ಈಸ್ ಲೈಕ್ ಈಸಿಯರ್ ಫಾರ್ ಮೀ ಟು ಹ್ಯಾಂಡಲ್. ಸೊ ಇದನ್ನು ಈ ಫಿನಾಮಿನ ಮಾರ್ಫ್ ಆಗ್ತಾ ವೆನ್ ಇಟ್ ಗೆಟ್ಸ್ ಲೈಕ್ ರಿಯಲಿ ಎಕ್ಸ್ಟ್ರೀಮ್ ಇಟ್ ಬಿಕಮ್ಸ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಅಂದರೆ ಟು ಅ ಪಾಯಿಂಟ್ ವೇರ್ ನನ್ನ ಸರೌಂಡಿಂಗ್ಸ್ನ ನಂಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಂಗೆ ತುಂಬ ಓವರ್ವೆಲ್ಮ್ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ ಅಂದಾಗ ನನ್ನ ಬ್ರೈನ್ ಮತ್ತು ಬಾಡಿ ನನಗೆ ಗೊತ್ತಿಲ್ದಂಗೆ ಸಬ್ಕಾನ್ಷಿಯಸ್ಲಿ ಇಟ್ ವಿಲ್ ಹ್ಯಾಪನ್ ಆ್ಯಂಡ್ ಐ ವಿಲ್ ಜಸ್ಟ್ distance myself. I'll dissociate. That's how it comes about. Dissociative identity disorder, it's very rare. Tumba extreme case adu. World populationally 1.5% hatra ide statistics ivaga. But one thing ಏನಂತಂದರೆ why it works is, again, human beings, we get fascinated by it. It's something different. It's something that doesn't occur every day. And that's what makes it really interesting to understand. ಏನೇ ಒಂದು ನೆಗೆಟಿವ್ ಇದ್ರೂ ಗೆಟ್ ಅಟ್ರಾಕ್ಟ್ ಟು ಇಟ್ ಮೋರ್, ಬಿಕಾಸ್ ಲೈಕ್ ಡೇಂಜರ್ ಇರುತ್ತೆ, ನಾನು ಇದರಿಂದ ಕಲ್ತ್ಕೋಬೋದು, ನಂಗೆ ಇದು ಆಗಬಾರ್ದು ಅನ್ನೋ ಥರ. ಸೊ ವಿಚ್ ಇಸ್ ವೈ ಇಟ್ ಅಟ್ರಾಕ್ಟ್ಸ್ ಮೋರ್ ಆ್ಯಂಡ್ ವಿಚ್ ಇಸ್ ವೈ ಇಟ್ ಗೆಟ್ಸ್ ಫ್ಯಾಸಿನೇಟಿಂಗ್. ರಿಷಿಕಾ ಅವ್ರು ಹೇಳ್ತಾ ಇದ್ದಂಗೆ ಇದ್ರ ಮೇಲೆ ತುಂಬ ಹಾರರ್ ಮೂವೀಸ್ ಬಂದಿದೆ. ಊರ ಕಡೆ ಎಲ್ಲ ಅಮ್ಮ ಬರೋದು, ದೇವರು ಬರೋದು, ಆ ಥರ ಎಲ್ಲ ಹೇಳ್ತಾರೆ. ದಿಸ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಆಸ್ ಅ ಫಾರ್ಮ್ ಆಫ್ ದ್ಯಾಟ್. Right? It's not like some Western concept that we've learned now. We've been seeing it, but in different ways we understand it. Perception is different. The way it is perceived is different. Yeah. You were telling something. ಆ್ಯಕ್ಚುಲ್ ಜೂನಿಗೂ ಫಸ್ಟು ಈ ಸ್ವಲ್ಪ ಅಮ್ನೀಷಿಯಾ ಆ ಥರ ಈ ಥರ ಎಲ್ಲ ಆಗ್ತಿರ್ಬೇಕಾರೆ, ಸ್ವಲ್ಪ ಶಿಫ್ಟ್ ಇನ್ ಪರ್ಸ್ನಾಲಿಟಿಯಲ್ಲಿ ಆಗ್ತಿರ್ಬೇಕಾರೆ, ಅವರ ಫ್ಯಾಮಿಲಿನಲ್ಲಿ ಅವರು ಅತ್ತೆನೋ ಯಾರೋ ಈ ಪೂಜಾರಿ ಹತ್ರ ಕರ್ಕೊಂಡೋಗಿ ಇವ್ರ ಹತ್ರ ಹೋಗಿ ಅಂತ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ ಪ್ರೀಸ್ಟನ್ನು ಬಿಟ್ಟಿಲ್ಲ. ಒಂದು ರೌಂಡ್ ಎಲ್ಲರ ಜೊತೆನೂ ಹೋಗಿ ದೆವ್ವ ಬಿಡಿಸ್ತೀನಿ ಅಂತ ಒಂದಷ್ಟು ರೌಂಡ್ಗಳಾಗಿ ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಲ್ ಡಯಾಗ್ನೋಸ್ ಆಗಿದ್ದು. ಸೊ ಇಟ್ ಈಸ್ ರೂಟೆಡ್ ಅಲ್ಲ ನಮ್ದ್ರಾಗ. ಹಾಂ, ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನಂತಂದರೆ, ಜನ ಕೌನ್ಸಿಲರ್, ಥೆರಪಿಸ್ಟ್ ಹತ್ರ ಹೋಗದೆ ಇರ್ಬೋದು, ಸೈಕಿಯಾಟ್ರಿಸ್ಟ್ ಹತ್ರ ಹೋಗದೆ ಇರ್ಬೋದು, ಜ್ಯೋತಿಷ್ರ ಹತ್ರ ಹೋಗ್ತಾರೆ. ಈ ಥರ ಪೂಜಾರಿಗಳಿರ್ತಾರೆ. ಓಕೆ, ನಮ್ಮ ಜಾತಕದಲ್ಲಿ ಏನಿದೆ, ನಮ್ಮ ಭವಿಷ್ಯ ಏನಾಗುತ್ತೆ. ಸೊ ದೇರ್ ಇಸ್ ದ್ಯಾಟ್ ಬಿಟ್ ಆಫ್ ಕನ್ಸರ್ನ್ ಅಬೌಟ್ ಪರ್ಸ್ನಲ್ಲಿದ್ದು ನಾವು ಚೆನ್ನಾಗಿರಬೇಕು ಅನ್ನೋದೊಂದು. ದಟ್ ಈಸ್ ಲೈಕ್ ದ ಕೋರ್ ಆಫ್ ವಾಟ್ ವಿ ಕಾಲ್ ಮೆಂಟಲ್ ಹೆಲ್ತ್, ರೈಟ್? ನಮ್ಮ ಬಗ್ಗೆ ನಾವು ಹೆಂಗೆ ಕಾಳಜಿ ವಹಿಸ್ಕೊಳ್ಳೋದು, ನಮ್ಮ ಸುತ್ತಮುತ್ತ ಹೆಂಗೆ ಚೆನ್ನಾಗಿಟ್ಕೊಳ್ಳೋದು. ಆ್ಯಂಡ್ ನಮ್ಮ ದೇಶದಲ್ಲಿ ಅದು ಹೆಂಗೆ ಬಂದಿದೆ ಅಂತಂದರೆ, ಓಕೆ, ನನ್ನ ಜಾತಕದಲ್ಲಿ ಹಿಂಗಿದೆ. ಈಗ ನಾನು ಯಾರ ಹತ್ರ ಜ್ಯೋತಿಷ ಅವ್ರ ಹತ್ರ ಕೂತ್ಕೊಂಡ್ರು, half of what they do is what we do in counseling. ಧೈರ್ಯ ತುಂಬೋದು, ಇಲ್ಲ ಈ ಥರ ಮಾಡಿ ಹಿಂಗಾಗತ್ತೆ, ಈ ಥರ ಪ್ರಾಕ್ಟೀಸಸ್ ಇರಬೇಕು,
ಈ ಥರ ಪೂಜೆ ಮಾಡಬೇಕು, ಈ ಥರ ಚಾಂಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಆಲ್ ದಟ್ ಬೇಸಿಕ್ಲಿ ಬಾಯ್ಸ್ ಡೌನ್ ಟು ಸಮ್ ಕೈಂಡ್ ಆಫ್ ಡಿಸಿಪ್ಲಿನ್ ಪ್ರಾಕ್ಟಿಸ್, ರೈಟ್? ಸೊ ವಿಚ್ ಇಸ್ ಸಮಥಿಂಗ್ ವಿ ಆಲ್ಸೋ ಸಜೆಸ್ಟ್ ಇನ್ ಥೆರಪಿ. You have to like do certain activities in in your everyday life in order for you to maintain a good balance of your mind and body. So this is also something to note. ಈಗ ನೀವು ಈಗ ಈ ಸಿನಿಮಾ ಮಾಡಿದ್ರಿ, ಸೊ ಆಬ್ವಿಯಸ್ಲಿ ಯುವರ್ ಪರ್ಸೆಪ್ಷನ್ ಆಫ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಈಗ ನಮಗೆಲ್ಲ ವೇಗ್ ಟರ್ಮ್ಸ್ದಾಗ ಗೊತ್ತಿರ್ತೈತೆ. ಇದಕ್ಕಂತ ಸಿನಿಮಾದಾಗ ನೋಡಿರ್ತೀವಿ, ಇಲ್ಲ ಎಲ್ಲರ ಗೂಗಲ್ದಾಗ ನೋಡಿರ್ತೇವೆ. ಟಾಕಿಂಗ್ ಟು ಅ ಪ್ರೊಫೆಷನಲ್ ಇಸ್ ಆಲ್ವೇಸ್ ಬೆಟರ್, ಬಟ್ ಬಿಫೋರ್ ಡೂಯಿಂಗ್ ದ ಸಿನಿಮಾ ನಿಮ್ಮ ಪರ್ಸೆಪ್ಷನ್ ಆಫ್ ಸ್ಪ್ಲಿಟ್ ಪರ್ಸನಾಲಿಟಿ ಹ್ಯಾಸ್ ಎನಿಥಿಂಗ್ ಚೇಂಜ್ಡ್ ಆಫ್ಟರ್ ದ್ಯಾಟ್ ಇನ್ ಅ ಗುಡ್ ವೇ ಆರ್ ಬ್ಯಾಡ್? ಈಗ ವೈಭವ್ ನೋಡಿದ ಹಾಗೆ ನಾನು ಕೂಡ ತುಂಬಾ ಹತ್ರದಲ್ಲಿ ಒಬ್ಬರನ್ನ ನೋಡಿದ್ದೀನಿ. ಓಕೆ, ಬಟ್ ನಾಟ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್, ಬಟ್ ಇದೇ ಥರದ್ದು ಒಂದು. ಸೊ ಅವ್ರಿಗೆ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಟ್ರಾಮಾ ಇತ್ತು, ಪೇರೆಂಟ್ಸ್ ಇಂದ ಅಥವಾ ಬೇರೆ ರೀಸನ್ ಇಂದ. ಸೊ ಕ್ರಮೇಣ ಅವರು ಮಾಸ್ಟರ್ಸ್ ಮಾಡುವಷ್ಟರಲ್ಲಿ ತುಂಬ ಬ್ರೈಟ್ ಸ್ಟೂಡೆಂಟ್, ಸಡನ್ ಈ ಥರ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಯಿತು. ಸೊ ಐ ನ್ಯೂ, ಬಟ್ ಸಿನಿಮಾದಲ್ಲಿ ನೋಡಿದಾಗ ಅದೇ ನಾನು ಹೇಳಿದಾಗೆ ಅವ್ರನ್ನ ಒಂದು ರೀತಿಯಲ್ಲಿ ಸಮಾಜಕ್ಕೇನೋ ಇವರಿಂದ ಹಾರ್ಮ್ ಇದೆ ಅನ್ನೋ ಥರ ಡಿಪಿಕ್ಟ್ ಮಾಡ್ತಾರೆ. ಆ್ಯಂಡ್ ಲೈಕ್ ಪಾಪ್ಯುಲರ್ ಕಲ್ಚರಲ್ಲಿ ಹಾಗೆ ಅನ್ಕೊಂಡಿದ್ದಾರೆ. ಈಗ ಆ ಥರ ಇದೆ ಅಂತ ಹೇಳಿದ ತಕ್ಷಣ ಅವ್ರು ಸೈಕೋ ಕಿಲ್ಲರು ಅನ್ನೋ ಥರ ಡಿಪಿಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾದ ಬ್ಯೂಟಿ ನನಗೆ ಇಷ್ಟ ಆಗಿದೆ ಅದೇ ವಿಷಯ. ಅಂದರೆ ಇಲ್ಲಿ ಆ ನೋಷನ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಸೇಯಿಂಗ್ ಅವರಿಂದ ನಿಜವಾಗ್ಲೂ ಸಮಾಜಕ್ಕೆ ಏನು ಇಲ್ಲ. ಆಬ್ವಿಯಸ್ಲಿ ಅವ್ರ ಮೈಂಡ್ ಒಳಗೆ ಒಂದಷ್ಟು ತೊಳಲಾಟಗಳು ಇರ್ಬೋದು, ಅದು ಬಿಟ್ಟು ಅವರಿಂದ ಸಮಾಜಕ್ಕೆ ಈ ಥರ ಸಮಸ್ಯೆಗಳೆಲ್ಲ ಆಗುತ್ತೆ. ತುಂಬ ರಾಂಗ್ ಒಂದು ರೀತಿಯಲ್ಲಿ ಮೆಸೇಜ್ ಕೊಡುವಂಥದ್ದು ಆ ಸಿನಿಮಾಗಳು. ಬಿಕಾಸ್ ಆ ಸಮಸ್ಯೆಯಿಂದ ಬಳಲ್ತಿರೋರು ಯಾರಿದ್ದಾರೆ ಎಲ್ಲ ಫೇಸ್ ಮಾಡೋರಿಗೆ ಅದೊಂದು ತುಂಬ ಹರ್ಟ್ ಆಗುವಂಥ ವಿಷಯ ಅದು ಆ್ಯಕ್ಚುಲಿ ಆ ಥರ ಸಿನಿಮಾಗಳನ್ನು ನೋಡಿದಾಗ. ಸೊ ಈ ಸಿನಿಮಾದಲ್ಲಿ ಆ ಥರ ತೋರಿಸ್ದೆ ಗ್ರೌಂಡ್ ರಿಯಾಲಿಟಿ ಏನಿದೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಸ್ಕ್ರಿಪ್ಟ್ ಓದ್ತಾ ಅಥವಾ ವೈಭವ ಹತ್ರ ಮಾತಾಡಿದಾಗ ನನಗೂ ಒಂದಷ್ಟು ವಿಷಯಗಳು, ಹೊಸ ವಿಷಯಗಳು ನನಗೆ ಸಿಕ್ಕಿರುವಂಥದ್ದು. ಸೊ ಅದೇ ರೀತಿ ಆ ಹೊಸ ವಿಷಯಗಳು ನೋಡುವಂಥ ಆಡಿಯನ್ಸ್ಗೂ ಕೂಡ ಸಿಗುತ್ತೆ. ಅದೊಂದು ಖುಷಿಯ ವಿಚಾರ. ಓಕೆ, you be playing the role. So how ಅದೇನ್ ಇಂಪ್ಯಾಕ್ಟ್ ಇತ್ತು? ಬಿಕಾಸ್ ಇಟ್ಸ್ ಅ ಚಾಲೆಂಜಿಂಗ್ ಇನ್ ದ ಸೆನ್ಸ್, ಬಿಕಾಸ್ ಓವರ್ವೆಲ್ಮಿಂಗ್ ರೋಲ್ ಐ ಫೀಲ್. ಬಿಕಾಸ್ ನಾವು we haven't experienced it. Happiness experience ಮಾಡಿರ್ತೇವೆ, sadness, anger, we can portray. But this is you are portraying someone's, a few people's being. So ನಿಮ್ದು ಏನಿತ್ತು? ಸೊ ಟು ಬಿ ಆನೆಸ್ಟ್, ನಾನು ತುಂಬ ಮಿಸ್ಇನ್ಫಾರ್ಮ್ಡ್ ಇದ್ದೆ ಈ ಫಿಲ್ಮ್ ಮಾಡೋ ಮುಂಚೆ. ಬಿಕಾಸ್ ನಾನು ಯಾವ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಸ್ಪ್ಲಿಟ್ ಪರ್ಸ್ನಾಲಿಟಿಯಲ್ಲಿ ತೋರಿಸಿದ್ದಾರೆ, ಯು ಗೆಟ್ ಅ ಫೀಲಿಂಗ್ ದಟ್ ಅಟ್ ಲೀಸ್ಟ್ ಒನ್ ಆಫ್ ದ ಪರ್ಸ್ನಾಲಿಟೀಸ್ಗೆ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಇಟ್ಸ್ ಡೇಂಜರಸ್, ಹಾಗೆ ಡಿಪಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯು ರಿಯಲೈಸ್ ವಾಟ್ ಅ ಪವರ್ಫುಲ್ ಟೂಲ್ ಫಿಲ್ಮ್ಸ್ ಆರ್. ಅಂದರೆ ಇನ್ಫಾರ್ಮೇಷನ್ ಅಂದರೆ ಯಾರಿಗೂ ಇಂಟೆನ್ಷನ್ ಇರಲ್ಲ ಈ ಥರ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೇಕಂತ ಫಿಲ್ಮ್ ಮಾಡಿದಾಗ. ಬಟ್ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಫಿಲ್ಮ್, ಐ ರಿಯಲೈಸ್ ಹೌ ಮಿಸ್ಇನ್ಫಾರ್ಮ್ಡ್ ಐ ವಾಸ್. ಸೊ ಫಾರ್ ಮೀ, ನನಗೆ ಈ ಕ್ಯಾರೆಕ್ಟರ್ ನನಗೆ ಕನ್ಫರ್ಮ್ ಮಾಡಿದ್ಮೇಲೆ, ಆಫ್ಟರ್ ಐ ಗಾಟ್ ದಿಸ್ ಕ್ಯಾರೆಕ್ಟರ್, ನನ್ನ ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ಲೈಕ್ ನನ್ನ ರಿಸರ್ಚ್ ಪೇಪರ್ಸ್ ಓದೋದು, ಡಾಕ್ಯುಮೆಂಟ್ರೀಸ್ ನೋಡಿದೆ. ದೆರ್ ಆರ್ ಅ ಫ್ಯೂ ಪೀಪಲ್ ವಿತ್ ದಿಸ್ ಕಂಡೀಷನ್ ಹೂ ಹ್ಯಾವ್ ಯೂಟ್ಯೂಬ್ ಚಾನಲ್. ಸೊ like their perspective, how they live their life, our life heng lead ಮಾಡ್ತಾರೆ, our problems ಏನಿದೆ, whatever, like their way of thinking. So ಇದೆಲ್ಲ prepare ಮಾಡಬೇಕಾದ್ರೆ, that's when I started learning more and more. And I feel happy that I understand it better. And it's not just with split personality. Now because split personality togondre, the crux of it comes down to the fact that this person was subjected to trauma. And any kind of trauma can have, it's not just split personality. It can affect, like what he said happened to his friend. It can affect you in multiple different ways. So, like now, when we are small, we don't realize, and childhood gottagala trauma na yen aagtide anta namge. We don't have that understanding. As an adult, at least we're able to understand it better. So, if through this film we're able to say something, that you have to be careful around your children.
andre not just you as parents but who you subject your children to, whether it's your relatives, whether it's your friends. You have to be careful because our impact ಏನಾಗುತ್ತಲ್ಲ, because sometimes you don't even know that the child is being abused in some form. So our awareness create ಮಾಡಬೇಕು ಅಂತ we have that is also there, that is also I'm hoping that creates that gets conveyed through the film. So you have a friend who is going through split personality. When you came across that for the first time, ನಿಮ್ದು ರಿಯಾಕ್ಷನ್ ಹೆಂಗಿತ್ತು? ಸೊ ಅವ್ರು ಹೇಳ್ದಂಗೆ ಮೀಡಿಯಾನಲ್ಲಿ ಆ ಸ್ಟಿಗ್ಮಟೈಸ್ ಮಾಡಿದೆ ಅಂದರೆ ಕಂಡೀಷನ್ನ. ಸೊ ಅದನ್ನು ಪಕ್ಕಕ್ಕಿಟ್ಟು ಸೊ ನಾನು ಕಾನ್ಷಿಯಸ್ ಆಗಿ ಭಯ ಪಟ್ಕೊಬಾರ್ದು ಆ ಥರ ಎಲ್ಲ ಅಂದ್ಕೊಂಡಿದ್ದೆ ಇನಿಷಿಯಲಿ. ಅಂದರೆ ಇವಾಗ ಫಸ್ಟ್ ಜೂನಿನ ಮೀಟ್ ಮಾಡಿದಾಗ ನಾನು ನಿಮ್ಮನ್ನು ಫಸ್ಟ್ ಇವಾಗ ಮೀಟ್ ಮಾಡಿದಾಗ ಹೆಂಗಿತ್ತೋ ಆ ಥರನೇ ಇತ್ತು. ನಥಿಂಗ್ ಅನ್ಯೂಶಲ್, ಏನೂ ಡಿಫ್ರೆನ್ಸ್ ಇಲ್ಲ. ಒಂದು ಸತಿ ಒಂದು ಪರ್ಸ್ನಾಲಿಟಿ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತೀವಿ. ಬಟ್ ಫಸ್ಟ್ ಟೈಮ್ ಸ್ವಿಚ್ ಆಗುತ್ತಲ್ಲ, ಆವಾಗ ನನಗೆ ಕಂಡೀಷನ್ ಬಗ್ಗೆ ಅವಳು ಹೇಳಿದ್ಲು, ಈ ಥರ ಆಗುತ್ತೆ ಅಂತ ಹೇಳಿದ್ಲು. ಸ್ವಲ್ಪ ವೀಡಿಯೋಸು ನೋಡಿದೆ. ಅದಿದ್ರೂ ಸ್ವಲ್ಪ ಭಯ ಆಗಿತ್ತು ನನಗೆ. ಆ ಭಯ ಏನಕ್ಕೆ ಅಂತಂದರೆ ಇಟ್ಸ್ ದಟ್ ಫಿಯರ್ ಆಫ್ ಅನ್ನೋನ್. ಅಂದರೆ ಎಷ್ಟು ಜನ ಈ ಕಂಡೀಷನನ್ನು ನೋಡೋದಕ್ಕೆ ಪಾಸಿಬಲ್ ಇದೆ, ಅದು ಎಷ್ಟು ಜನ ಈ ಸ್ವಿಚ್ನ ನೋಡೋದಕ್ಕೆ ಪಾಸಿಬಿಲಿಟಿ ಇದೆ. ಸೊ ಡೆಫಿನೆಟ್ಲಿ ಫಸ್ಟ್ ಟೈಮ್ ಅದು ನೋಡಿದಾಗ ಭಯ ಆಯಿತು. ಒಂದು 2-3 ಸತಿ ನೋಡಾದ್ಮೇಲೆ ಅದು ತುಂಬ ನಾರ್ಮಲೈಸ್ ಆಯಿತು ನನಗೂ. ಆವಾಗ ನನಗೆ ಗೊತ್ತಾಯಿತು, ಓಕೆ ಸುಮ್ಮನೆ ನಾನು ಫಿಯರ್ ಆಫ್ ದಿ ಅನ್ನೋನ್ ಅದು ಬೇಸಿಕಲಿ. ಆಮೇಲೆ ನನಗೇನಾದರೂ ಹಾರ್ಮ್ ಆಗುತ್ತಾ ಅನ್ನೋ ಥರ ಫಿಯರ್ ನನಗಿರುತ್ತೆ. ಬಟ್ ಆ್ಯಕ್ಚುಲಿ ಜೂನಿಗೆ ಇನ್ನೂ ಫಿಯರ್ ಅನ್ನೋದಕ್ಕಿಂತ ಅವಳು ಸ್ವಿಚ್ ಗೊತ್ತಿಲ್ಲದೆ ಇರೋವ್ರ ಮುಂದೆ ಸ್ವಿಚ್ ಆಗಿ ಅವಳು ಸಿಗಾಕೊಂಡ್ರೆ ಅವಳಿಗೆ ತುಂಬ ಎಂಬ್ಯಾರೆಸ್ ಆಗುತ್ತೆ. ಸೊ ಒಂದೊಂದು ಪರ್ಸನಾಲಿಟಿ ಒಂದೊಂದು ರೀತಿ ಫೀಲ್ ಆಗುತ್ತೆ ಸ್ವಿಚಸ್ ಬಗ್ಗೆ. ಸೊ ನನಗೆ ಅದು ಅನಿಸಿದ್ದು ಆವಾಗ ಫಸ್ಟ್ ಫ್ಯೂ ಟೈಮ್ಸ್ ಸ್ವಿಚ್ ನೋಡಿದಾಗ. ಬಟ್ ಇವಾಗ ಸ್ವಲ್ಪ ಕಾಮನ್ ಆಗಿದೆ. ಬಟ್ ಅದ್ರ ಜೊತೆಗೆ ಲೈಕ್ ಕೆಲವು ಸತಿ ಒಂದೊಂದು ಸತಿ ಜೂನಿ ಜೊತೆ ಮಾತಾಡ್ತಿರ್ತೀನಿ, ಸಡನ್ನಾಗಿ ಸ್ವಿಚ್ ಆಗ್ತಾಳೆ, ಇನ್ನೊಬ್ಳು ಯಾರೋ ಬರ್ತಾಳೆ. ಅವಾಗ ಜೂನಿ ಜೊತೆ ಮಾತಾಡ್ತಿದ್ದೆ, ನೀನು ಯಾಕೆ ಬಂದೆ ಆ ಥರನೂ ಇವಾಗ ಅನ್ಸುತ್ತೆ ಒಂದೊಂದು ಸತಿ. ಇಟ್ ಈಸ್ ಲೈಕ್ ಅದು ಹೆಂಗೆ ಅನಿಸ್ಬಿಡ್ತದೆ ಅದಕ್ಕಿದ್ ಕ್ವಶನ್ ಕೇಳಿದಂತಂದ್ರೆ ಇನ್ನೊಂದು ಸೆಟ್ ಆಫ್ ಜನ ನೋಡಿದ್ರೆ ಸೀದಾ ಜಜ್ಮೆಂಟ್ ಕ್ರಾಸ್ ಮಾಡ್ಬಿಡ್ತಾರೆ. ಯು ಆರ್ ಬೀಂಗ್ ಜಜ್ಮೆಂಟಲ್, ಯು ಆರ್ ಬೀಂಗ್ ಇದು ಅಂತ ಹೇಳಿ. ಬಟ್ ಇನ್ನೊಂದು ಬೆನಿಫಿಟ್ ಆಫ್ ಡೌಟ್ ನಮಗೂ ಕೊಡ್ವಿ, ನಾವು ವಿ ಹ್ಯಾವಂಟ್ ಕಮ್ ಅಕ್ರಾಸ್ ಸಮಥಿಂಗ್ ಲೈಕ್ ದಿಸ್. ಬೆನಿಫಿಟ್ ಆಫ್ ಡೌಟ್ ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ಜೂನಿಗೆ ಪರ್ಸ್ನಲ್ ಆಗಿ ಸುಮಾರು ಜನ ಸ್ವಿಚ್ ಆದಾಗ ಅವಳು ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ, ಅವಳು ಇದು ಮಾಡ್ತಿದ್ದಾಳೆ, ಅವಳ ಅಟೆನ್ಷನ್ ಸೀಕ್ ಮಾಡ್ತಿದ್ದಾಳೆ, ಆ ಥರ ಸುಮಾರು ಜನ. ಅರ್ಧ ಜನ ನಂಬಲ್ಲ, ಇನ್ನೊಂದಷ್ಟು ಅರ್ಧ ಜನ ಸ್ವಲ್ಪ ಭಯ ಪಡ್ಕೊತಾರೆ. ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರೋರಿಗೆ ಓಕೆ ಇಟ್ಸ್ ಅ ಪಾರ್ಟ್ ಆಫ್ ಹರ್ ಬೀಯಿಂಗ್ ಅಂತ ಅರ್ಥ ಮಾಡ್ಕೊಂತ ಆಗುತ್ತೆ. ನಾನು ಆ್ಯಕ್ಚುಲಿ ಕೆಲವು ಯೂಟ್ಯೂಬ್ ಚಾನಲ್ಸ್ ನೋಡಿದಂತೆ ಹೇಳ್ದೆ ಅಲ್ಲ, ಇಫ್ ಯು ಗೋ ಥ್ರೂ ದ ಕಮೆಂಟ್ ಸೆಕ್ಷನ್, ನನಗಂತೂ ಅಟ್ಲೀಸ್ಟ್ ಅ ಫ್ಯೂ ಆಫ್ ದೆಮ್ ದೇರ್ ಇಸ್ ನೋ ಡೌಟ್ ಇನ್ ಮೈ ಹೆಡ್ ಅವ್ರಿಗೆ ಕಂಡೀಷನ್ ಇದೆ ಅಂತ. ಬಟ್ ನೀವು ಕಮೆಂಟ್ ಸೆಕ್ಷನ್ ನೋಡಿದ್ರೆ ಅಲ್ಲಿ ತುಂಬ ಜನ ಫೇಕ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಸೊ ಯು ಕಾಂಟ್ ಕಂಪ್ಲೀಟ್ಲಿ ಬ್ಲೇಮ್ ದೆಮ್ ಬಿಕಾಸ್ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಲ್ಲ, ಬಿಕಾಸ್ ಈ ಥರ ತುಂಬ ಫ್ರಾಡ್ಸ್ಟರ್ಸ್ದು ಇರ್ತಾರೆ. ಸೊ ವೆನ್ ಸಂಬಡಿ ವಿತ್ ದ ರಿಯಲ್ ಕಂಡೀಷನ್ ಇಸ್ ದೇರ್, there's a huge section of the society who will not believe ಹಿಂಗೆ ಆಗ್ಬಹುದು ಯಾರಿಗಾದ್ರೂ. So that is also there. Like even initially when I spoke to my family also, like when I met Juni for the first time, they were asking so many questions. ಅದು ನಿಜನ ರಿಯಲ್ ಅಂತ ಅನ್ನಿಸ್ತಾ ಅಂದ್ರೆ ಅದು ಬಿಲೀವ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದ್ರೆ ನಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇರಲ್ಲ ಇದ್ರ ಬಗ್ಗೆ. ಕರೆಕ್ಟ್. And yeah, so that was another learning for me. Like, it's difficult for people to believe. Mundeno adru you feel like they are not being real, they're just acting, they're trying to get attention. Now the hang I think attention seeking is like a whole thing now. Ivag heng agogide nam society nalli andre attention seeking is bad. It is almost like a taboo ivaga. Id ಮಾಡಬಾರದು, it means something is wrong with you and you are not good enough ಅನ್ನೋ ಥರ. Right? But when we look at it, when we're seeking attention, it's only looking at some need of us that's not fulfilled. There is a need for connection. We want to connect with our friends, our fellow human beings, as we say, right? So I always have this thing that it doesn't make sense when you say attention seeking is wrong or bad. You're just wanting to connect with people, and that's nice, and that's okay, right? And even when ನೀವು ಹೇಳ್ತಾ ಇದ್ರಿ ಅಲ್ವಾ, ಅದು ನಾವು ಜಡ್ಜ್ಮೆಂಟ್ ಮಾಡೋದನ್ನ ಪೀನಲೈಸ್ ಮಾಡ್ತೀವಿ ಅಂತ. ಬಟ್ ವಿ ಹ್ಯಾವ್ ಟು ಆಲ್ಸೋ ಸಿಟ್ ವಿತ್ ಅವರ್ ಓನ್ ಫೀಲಿಂಗ್ಸ್ ಆ್ಯಂಡ್ ಸೇ, ನಂಗೆ ಇದು ಅನಿಸ್ತಾ ಇದೆ, ನನಗೆ ಭಯ ಆಗ್ತಾ ಇದೆ, ರೈಟ್? ಈಗ ನಮ್ಮ ಮುಂದೆ ಕೂತಿರೋರ್ಗೆ ನಾನು ಹೇಳಿದ್ರೆ ನಂಗೆ ಭಯ ಆಗ್ತಾ ಇದೆ ಅಂತ, ದೇ ವಿಲ್ ಬಿ ಏಬಲ್ ಟು ಡೂ ಸಮಥಿಂಗ್, ಆರ್ ದೇ ವಿಲ್ ಬಿ ಏಬಲ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಯು, ರೈಟ್?
ಅದ್ರ ಬಿಟ್ಟು ಇಫ್ ಐ ಸಾರ್ಟ್ ಆಫ್ ಲೈಕ್ ಮಾರ್ಫಿಟ್, ಇಫ್ ಅದಲ್ದಲ್ಲೇ ಬೇರೆ ಏನಾದ್ರು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡೋದು, ಅಥವಾ ನನಗೆ ಭಯ ಆಗ್ತಿದೆ ಅಂತ ನಾನು ಅವ್ರನ್ನ ಓವರ್ ಪವರ್ ಮಾಡೋಕ್ಕೆ ಟ್ರೈ ಮಾಡೋದು, ಈ ಥರ ಮಾಡಿದಾಗ ಕಾನ್ಫ್ಲಿಕ್ಟ್ಸ್ ಬರುತ್ತೆ, ರೈಟ್? ಆ್ಯಂಡ್ ಇವೆನ್ಚುಲಿ all the emotions that sort of pent up is what leads for trauma to propagate. ಇವಾಗ one hurt person can easily hurt another person. Correct. But if one person is able to sit with those feelings and understand, ನಂಗೆ ಇದು ಬೇಜಾರಾಯಿತು, ನಂಗೆ ಇದು ತೊಂದರೆ ಆಯಿತು, ಸೊ ನಂಗೆ ಇಷ್ಟ ಆಗ್ತಾ ಇಲ್ಲ, and they're really able to understand themselves, right? ಅವಾಗ they'll be able to help the other person also. Okay, ನಿಂಗೆ ಇವಾಗ ಹಿಂಗೆ ಅಂತ ಇದೆ, just take time and we'll come back and talk about it. Maybe something like that. So this is what I also want to add. But this is like an ideal world ಅಲ್ಲ. We cannot expect ಎಲ್ಲರೂ ಹಾಗೆ ನೀವು ಹೇಳಿದ್ ಮಾಡ್ಬೇಕು, ಹೌದು, ಬಟ್ ಅದು ಒಂದು ಮೇಲ್ ಸ್ಟಿಗ್ಮಾ ಅಂತ ಬರ್ತೈತೆ, ಒಂದು ಅವೇರ್ನೆಸ್ ಇಲ್ಲ. ಅದು ಯಾ ದಟ್ ಈಸ್ ವಾಟ್ awareness ಇಲ್ಲ. But I also think it's like where our society is right now. We've come from a place where ನಮ್ಮ 2 generation ಹಿಂದೆ ಹೋದ್ರೆ probably we were struggling for food also. And we were in that survival mode. Slowly we're coming out of it. And now is the time for us to sort of inculcate all these sensitivities, right? Okay, ನಮ್ಗೆ ಇವಾಗ ಸ್ವಲ್ಪ ಫೆಸಿಲಿಟೀಸ್ ಬಂದಿದೆ, we don't have to constantly be on the lookout for our basic needs, right? ನಾವು Maslow's need hierarchy ಅಂತೀವಿ. I think business ಓದೋರು ಅದನ್ನು ಓದ್ತಾರೆ, right? So once you're set with your food, your money, your shelter and all that, then you can think of higher needs. How do I connect with other people? Or how do I feel love? How do I feel safe? Okay, safety is still a basic need, right? So all these comes later on. First, ಊಟ ತಿಂದ್ರ, ನಿದ್ದೆ ಮಾಡಿದ್ರ, do you feel okay? Which is what people will concentrate on, right? ಹೊಟ್ಟೆಗೆ ತಿನ್ನಕ್ಕಿಲ್ದಿದ್ರೆ I'm not going to think about how I'm connecting with another person. So this is what I was trying to say with Juni. ಅಂದರೆ ಓವರಾಲ್ ಬಿ ಕೈಂಡ್. ಅಂದರೆ ಏನಾದರೂ ನಡೀತಿದ್ರೆ ಇವಾಗ ಬರೀ ದಟ್ ವಾಸ್ ದ ಹೋಲ್ ರೀಸನ್ ಪಾರ್ಥ ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದು ರೀತಿ ಆ ರೀತಿನೇ. ಅಂದರೆ ಅಫ್ಕೋರ್ಸ್ ಸಿನಿಮಾ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಬಗ್ಗೆ ಮಾತಾಡುತ್ತೆ, ಬಟ್ ದಟ್ ಈಸ್ ನಾಟ್ ವಾಟ್ ದ ಫಿಲ್ಮ್ ಇಸ್ ಅಬೌಟ್. ಇಟ್ ಈಸ್ ಪಾರ್ಥಾಸ್ ಫಿಲ್ಮ್, ಪಾರ್ಥದು ಕತೆ. ಪಾರ್ಥಾಗ ಏನು ಅನ್ಸುತ್ತೋ ಅದ್ರ ಬಗ್ಗೆ ಕತೆ, ಬಟ್ ಇಟ್ ಈಸ್ ಸೆಂಟರ್ಡ್ ಅರೌಂಡ್ ಜೂನಿ. ಆಮೇಲೆ ಪಾರ್ಥ ಜರ್ನಿ ನಾವು ನೋಡ್ತೀವಿ, ಜೂನಿ ಜರ್ನಿ ಅಲ್ಲ. ಆ ಪಾರ್ಥ ಜರ್ನಿ ಒಳಗಡೆ ವಾಟ್ ವಿ ಲರ್ನ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಲೈಕ್ ಬಿ ಕೈಂಡ್. ಕೂತ್ಕೊ, ನಿನ್ಗೆ ಏನು ಅನ್ನಿಸ್ತಿದ್ಯೋ ಅದನ್ನು ಫೀಲ್ ಮಾಡು. ಅದನ್ನು ಫೀಲ್ ಮಾಡ್ಕೊಂಡಾದ್ಮೇಲೆ ನಿನ್ಗೆ ಇನ್ನೊಂದೇನೋ ಅನ್ಸುತ್ತೆ, ಟ್ರೈ ಟು ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ದೆನ್ ಲರ್ನ್ ಟು ಅಕ್ಸೆಪ್ಟ್ ಯುವರ್ ಸೆಲ್ಫ್, ಲರ್ನ್ ಟು ಅಕ್ಸೆಪ್ಟ್ ಅದರ್ಸ್. ಪ್ರೀತಿ ಮಾಡು, ಬಿ ಕೈಂಡ್. ತುಂಬ ಝೂಮ್ ಔಟ್ ಮಾಡಿ ಓವರಾಲ್ ನೋಡಿದ್ರೆ ಬೇಸಿಕ್ ಅದು. ಸೊ ಇಫ್ ಯು ಡೂ ದ್ಯಾಟ್ ದೆನ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಎಂಪಥೈಸ್ ಆ್ಯಂಡ್ ಸಿಂಪಥೈಸ್ ವಿತ್ ಅದರ್ ಪೀಪಲ್. ಈಗ ಅದ ನೀವು ಹೇಳಿದ್ರಿ ಅವರು ಲೈಕ್ ವಿ ಹ್ಯಾವ್ ಟು ಫೀಲ್ ಅವರ್ ಎಮೋಷನ್, ಸಿಟ್ ಡೌನ್ ಆ್ಯಂಡ್ ಟಾಕ್ ಟು ಅಸ್. ಬಟ್ ಹೇಳ್ದಂಗೆ ವಿ ಆರ್ ಇನ್ ನಮ್ಮ ಲೈಫ್ ಫುಲ್ ಫಾಸ್ಟ್ ಪೇಸ್ಡ್ ಐತಿ. ಇದು ಅದು ಇದು ಅದು ಆ ಕೆಲಸ ಈ ಕೆಲಸ, ಲೈಕ್ ಇಲ್ಲಾದ್ಮೇಲೆ ಅದು ಆದಮೇಲೆ ಇದು ಮನೆ ಕೆಲಸ, ಸೋ ಮೆನಿ ಥಿಂಗ್ಸ್, ಮದುವೆ, ಮಕ್ಕಳು. ಆ ಕೇಯಾಸ್ದಾಗ ಡೂ ಯು ಥಿಂಕ್ ಇನ್ ರಿಯಲ್ ಟರ್ಮ್ಸ್ ಆರ್ ವಿ ಏಬಲ್ ಟು ಕನೆಕ್ಟ್ ವಿತ್ ಅವರ್ ಸೆಲ್ಫ್ ಇಮೋಷ್ನಲಿ? ನನ್ಗೆ ಅದೇ ಅನಿಸಿದ್ದು. ನೀವು ಹೇಳ್ತಿರ್ಬೇಕಾರೆ ನನ್ಗೆ ಅದೇ ಅನಿಸಿದ್ದು. ಲೈಕ್ ನಾನಿದನ್ನು ಇವಾಗ ಹೇಳ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ನಾನು ನನ್ನ ಒಳಗಡೆನೆ ನೋಡಿಕೊಂಡ್ರೆ ಇಟ್ ಇಸ್ ನಾಟ್ ಈಸಿ. ಅಂದರೆ ಕಾನ್ಷಿಯಸ್ ಆಗಿ ಅನ್ಕೊಂತಿದ್ರು ಸಮ್ವೇರ್ ಡೌನ್ ದ ಲೈನ್ ಯು ಲೂಸ್ ಯುವರ್ ಸೆಲ್ಫ್, ಯು ಲೂಸ್ ಯುವರ್ ಪಾತ್. ನನಗೆ ರೈಟಿಂಗ್ ಅನ್ನೋ ಪ್ರಾಸೆಸ್ ತುಂಬ ಇಷ್ಟ. ನನಗೆ ಸಿನಿಮಾ ಮಾಡೋ ಪ್ರಾಸೆಸ್ಸಲ್ಲಿ ರೈಟಿಂಗೇ ನನಗೆ ತುಂಬ ಇಷ್ಟ ಆದ ಪ್ರಾಸೆಸ್ಸು. ಇಟ್ ಈಸ್ ಅ ವೆರಿ ಥೆರಪ್ಯೂಟಿಕ್ ಪ್ರಾಸೆಸ್. ಬಟ್ ಫಾರ್ ಮೀ ಲಾಸ್ಟ್ ಜೂನಿ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬೇರೆ ಯಾವುದೂ ಸ್ಕ್ರಿಪ್ಟ್ ಬರ್ದಿಲ್ಲ. ಆ್ಯಂಡ್ ಇನ್ ದಿಸ್ ಪ್ರಾಸೆಸ್ ತುಂಬ ಟೈಮ್ ತೊಗೊಳುತ್ತೆ ಒಂದು ಸಿನಿಮಾ ಮಾಡಬೇಕಂತಂದರೆ. ಇನ್ ದಿಸ್ ಪ್ರಾಸೆಸ್ ಆಫ್ ಲೈಕ್ ಪ್ರಾಜೆಕ್ಟ್ ಕಮಿಷನ್ ಆಗಿ ಇವತ್ತುವರೆಗೂ, ಇವಾಗ ನಾನು ಹಿಂದೆ ತಿರುಗಿ ನೋಡಿದ್ರೆ ಐ ರಿಯಲೈಸ್ ದಟ್ ಐ ಲಾಸ್ಟ್ ಮೈ ಸೆಲ್ಫ್ ಇನ್ ದ ಪ್ರಾಸೆಸ್, ಐ ಲಾಸ್ಟ್ ಮೈ ವೇ. ಆ್ಯಂಡ್ ಫಾರ್ ಮೀ ಟು ಕಮ್ ಟು ಅ ಪಾಯಿಂಟ್ ವೇರ್ ಐ ರಿಯಲೈಸ್ ದಟ್ ಓ ಶಿಟ್, ಐ ಹ್ಯಾವ್ ಲಾಸ್ಟ್ ಮೈ ಸೆಲ್ಫ್, ನನ್ನ ತನನ ನಾನು ಕಳ್ಕೊಂಡಿದ್ದೀನಿ ಅಂತ ನಾನು ನೋಟಿಸ್ ಮಾಡಿ, ಫಾರ್ ಮೀ ಟು ಕಮ್ ಬ್ಯಾಕ್ ಇಟ್ ಟುಕ್ ಸಮ್ ಟೈಮ್ ಟು ರಿಯಲೈಸ್ ದಟ್ ಓಕೆ ದಿಸ್ ಇಸ್ ಹ್ಯಾಪನಿಂಗ್. ಸೊ ನಾ ಹೇಳೋದು ಇವಾಗ ನೀವು ಹೇಳ್ದಂಗೆ ಸಿನಿಮಾನಲ್ಲಿ ಕ್ಯಾರೆಕ್ಟರ್ಗಳನ್ನ ನೋಡ್ತೀವಿ, ಆ ಜರ್ನಿ, ಆ ಪ್ರಾಸೆಸ್ನ ಮಾಡೋದು, ಅಥವಾ ನಾವು ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದು ತುಂಬ ಈಸಿ. ಬಟ್ ಒಂದು ಸತಿ ಒಂದು ದಿವಸ ಕೂತ್ಕೊಂಡು ನನಗೆ ಏನು ಅನ್ನಿಸ್ತಿದೆ ಅಥವಾ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ಬೇಕು ಅನ್ಕೊತಾ ಇದ್ದೀನಿ ಅಂತ ಯೋಚನೆ ಮಾಡ್ತೀವಲ್ಲ, ದೆನ್ ದಟ್ ರಿಯಾಲಿಟಿ ಹಿಟ್ಸ್ ಯು. ನೀವೇನು ಹೇಳೋದು? ಸೊ ಸಿ, ಐ ಡೋಂಟ್ ಥಿಂಕ್ ನಾವು ಯಾವ ಪಾಯಿಂಟಲ್ಲೂ ವಿ ಫೀಲ್
ಎಲ್ಲ ರಿಸಾಲ್ವ್ ಆಗಿದೆ. ಅದು ಆ ಬರೋದಿಲ್ಲ. ಬಟ್ ಇಟ್ಸ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್. ಆ್ಯಂಡ್ ಐ ಫೀಲ್ ಲೈಕ್ ಈ ಥರ ಅವ್ರು ಏನು ಹೇಳಿದ್ರಲ್ಲ, ನಮ್ಮ ಕ್ವೆಶನ್ಸ್ ಕೇಳಬೇಕು, ನಮ್ಮ ಎಮೋಷನ್ ಮೇಲೆ ರಿಫ್ಲೆಕ್ಟ್ ಮಾಡಬೇಕು. ಇಟ್ಸ್ ಅ ಪಾರ್ಟ್ ಆಫ್ ಸೆಲ್ಫ್ ಕೇರ್ ಇಸ್ ಹೌ ಐ ಸಿ ಇಟ್. ಆ್ಯಂಡ್ ನಾನು ಆನೆಸ್ಟ್ಲಿ ಹೇಳಬೇಕಾದ್ರೆ ಐ ಥಿಂಕ್ ನಾನು ಈ ಕರಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಆಫ್ಟರ್ ಬೀಂಗ್ ಆನ್ ಆ್ಯಕ್ಟರ್, ಆಸ್ ಅ ಪಾರ್ಟ್ ಆಫ್ ದ ಕ್ರಾಫ್ಟ್ ಯು ಹ್ಯಾವ್ ಟು ಬಿ ಸೆಲ್ಫ್ ರಿಫ್ಲೆಕ್ಟಿವ್. ನಾವು ನಮ್ಮನ್ನೇ ಅಂಡರ್ಸ್ಟ್ಯಾಂಡ್ ಮಾಡಲಾದೆ ನಮ್ಮ ಕ್ಯಾರೆಕ್ಟರ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಐ ಫೀಲ್ ಲೈಕ್ I mean, when I start, like, this is just my personal journey. ನಾನು ಈ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಐ ಬಿಕೇಮ್ ವೆರಿ ಸೆಲ್ಫ್ ರಿಫ್ಲೆಕ್ಟಿವ್. ತುಂಬ ಕ್ವೆಶನ್, ನಾನು ಹಿಂಗೆ ಯಾಕೆ ಬಿಹೇವ್ ಮಾಡ್ತೀನಿ, ನನಗೆ ಈ ವಿಷಯ ಬಗ್ಗೆ ಕೋಪ ಯಾಕೆ ಬರುತ್ತೆ. ಇಟ್ಸ್ ಯು ಹ್ಯಾವ್ ಟು ಸ್ಟಾರ್ಟ್ ಎಟ್ ಸಮ್ ಪಾಯಿಂಟ್, ಯುನೋ. ನಾವು ಯಾವತ್ತೂ ಎಲ್ಲ ಚೆನ್ನಾಗಿದೆ, ಎಲ್ಲ ನೋ ಪ್ರಾಬ್ಲಮ್ಸ್ ಇನ್ ಲೈಫ್, ಎಲ್ಲ ಅದು ಆಗೋದೇ ಇಲ್ಲ. ಬಿಕಾಸ್ ಕರೆಂಟ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಆಫ್ಟರ್ ಫ್ಯೂ ಇಯರ್ಸ್ ಮೇ ಬಿ ಬೇರೆ ಪ್ರಾಬ್ಲಮ್ ಇರುತ್ತೆ. But we have to, I think healing also we need to look at it in a different way, right? Sari, ಇವಾಗ ಪ್ರಾಬ್ಲಮ್ ಇದೆ, ಇದನ್ನ ರಿಸಾಲ್ವ್ ಮಾಡ್ತೀನಿ ಇಟ್ಸ್ ಲೈಕ್ ಅ ವೆರಿ ಎಕ್ಸ್ಟ್ರೀಮ್ ಮೆಂಟಾಲಿಟಿ ಟು ಥಿಂಕ್ ಲೈಕ್ ದ್ಯಾಟ್. ಬಿಕಾಸ್ ನಾವು ಏನು ಮಾಡಿದ್ರು ಮಾಡದೇ ಇದ್ರು ಲೈಫ್ ವಿಲ್ ಕೀಪ್ ಹ್ಯಾಪನಿಂಗ್, ರೈಟ್? Unless we do something, we equip ourselves with some skills, it will keep on happening and you won't have control over it. ನನಗೆ ನಾನು ಇದನ್ನ ಡೀಲ್ ಮಾಡೋ ಶಕ್ತಿ ಇದೆ, ಐ ಕ್ಯಾನ್ ಹ್ಯಾಂಡಲ್ ದಿಸ್ ಅನ್ನೋ ಮೈಂಡ್ ಸೆಟ್ ಬರಬೇಕು ಅಂತಂದರೆ ವಿ ನೀಡ್ ಟು ಲೈಕ್ ಡೂ ಸರ್ಟನ್ ಥಿಂಗ್ಸ್. ವಿ ನೀಡ್ ಟು ಬಿ ಏಬಲ್ ಟು ಪುಟ್ ಇನ್ ದಿ ಎಫರ್ಟ್. ನಮ್ಗೆ ಅದು ಮಾಡಬೇಕು ಅನ್ನೋ ಮನಸ್ಸಿರಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಐ ಆಲ್ಸೋ ವಾಂಟ್ ಟು ಅಕ್ನಾಲೆಜ್ ದ್ಯಾಟ್ ಪರ್ಹ್ಯಾಪ್ಸ್ ಆಲ್ ಆಫ್ ಅಸ್ ಸಿಟ್ಟಿಂಗ್ ಹಿಯರ್ ವಿ ಆರ್ ಇನ್ ಅ ಸ್ಪೇಸ್ ವೇರ್ ಇಟ್ಸ್ ಅ ಪ್ರಿವಿಲೇಜ್ ಫಾರ್ ಅಸ್. ನಾವು ಮಾಡ್ತಾ ಇರೋ ಪ್ರೊಫೆಷನ್ ಆಗಲಿ, ಯುನೋ, ನಾವು ಇರೋ ಸರ್ಕಲ್ ಆಗಲಿ, ವೇರ್ ವಿ ಆರ್ ಇನ್ ಸೊಸೈಟಿ, ಇಟ್ ಅಲೌಸ್ ಅಸ್ ಟು ಡೂ ದ್ಯಾಟ್, ರೈಟ್? ನೀವು ಹೇಳ್ತಾ ಇದ್ರಿ ಅಲ್ಲ, ಇಟ್ಸ್ ಸೋ ಫಾಸ್ಟ್ ಪೇಸ್ಡ್ ಆ್ಯಂಡ್ ಇಟ್ಸ್ ನಾಟ್ ಪಾಸಿಬಲ್ ಅಂತ. ದ್ಯಾಟ್ ಇಸ್ ದ ರಿಯಾಲಿಟಿ. ಬಟ್ ವೆನ್ ತುಂಬ ಬಂಡಲ್ ಆಗ್ಬಿಟ್ಟು, ತುಂಬ ನಾಟ್ ಅಪ್ ಆಗ್ಬಿಟ್ಟು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಇನ್ನೇನೋ ಒಂದು ಕಂಡೀಷನ್ಸ್ ಈ ಥರ ಕ್ರಾಪ್ ಅಪ್ ಆಗ್ತಾ ಇದೆ ಅಂತಂದರೆ, ದೆನ್ ದೇರ್ ಇಸ್ ಹೆಲ್ಪ್. ದ್ಯಾಟ್ ಇಸ್ ಲೈಕ್ ಕ್ಯೂರೇಟಿವ್, ರೈಟ್? ಬಟ್ ವಾಟ್ ವಿ ಆರ್ ಟಾಕಿಂಗ್ ರೈಟ್ ನೌ ಇಸ್ ಸಮಥಿಂಗ್ ಪ್ರಿವೆಂಟಿಂಗ್. ಅದಾಗದೇ ಇರೋಕ್ಕೆ ನಾನೇನು ಮಾಡ್ಕೋಬೇಕು? ಲೆಟ್ಸ್ ಸೇ ಹೌ ವಿ ಗೋ ಟು ದ ಜಿಮ್. ಏನಕ್ಕೆ ಹೋಗಿ, for example, now it's a trend. Somebody wants to build their body, somebody wants to put on muscle or whatever. But at the end of it, subconsciously, what is the goal? ನಾನು ಹೆಲ್ತಿ ಆಗಿರಬೇಕು ಅಂತ. ಈಗ ನಾನು ಇನ್ನೂ ವಾಕಿಂಗ್ ಹೋಗ್ತೀನಿ ಅಥವಾ ಯೋಗ ಮಾಡ್ತೀನಿ, ಸಬ್ಕಾನ್ಷಿಯಸ್ಲಿ ಹೆಲ್ತಿ ಆಗಿರ್ಬೇಕು, ನಾನು ಚೆನ್ನಾಗಿ ಇಟ್ಕೋಬೇಕು ನಾನು, ರೈಟ್? ಇಟ್ ಈಸ್ ಆಲ್ಸೋ ದ ಸೇಮ್ ವೇ. ವೆನ್ ಐ ಆಮ್ ಅಲೌವಿಂಗ್ ಮೈ ಸೆಲ್ಫ್ ಟು ಸಿಟ್ ವಿತ್ ಮೈ ಎಮೋಷನ್ಸ್, ಅವ್ರು ನಾನು ಏನೋ ಒಂದು ಚಾಂಟಿಂಗ್ ಮಾಡು ಅಥವಾ ಸುಮ್ಮನೆ ದೇವ್ರ ಮುಂದೆ ಒಂದು ದೀಪ ಹಚ್ಚಿದ್ರು, ದಟ್ ಇಸ್ ದ ಟೈಮ್ ಐ ಆಮ್ ಗಿವಿಂಗ್ ಮೈ ಸೆಲ್ಫ್ ಟು ಕನೆಕ್ಟ್. Either with myself, either with God, whatever your belief system is, right? And maybe that small thing can work for people. If not, sitting with emotions, journaling antala naveen heladu, it might sound very Western. But what are we ultimately saying? Just pause for a bit, right? This is what it is. Now, from talking from a guy's perspective, ಈಗ ನಾವು ಒಂದು ನಮಗೇನು ಸ್ಟಿಗ್ಮಾ ಇರ್ತೈತಿ, ಈಗ ಅದೊಂದು ಎಲ್ಲ ಕಡೆ ನೋಡ್ತೇವೆ, ಮೆನ್ ಡೋಂಟ್ ಕ್ರೈ, ಅಥವಾ ನಮ್ಮ ಫ್ರೆಂಡ್ಸ್ ಮುಂದೆ ನಾವು ಹಂಚ್ಕೊಳಂಗಿಲ್ಲ. ವಾಟ್ ಎವರ್ ಇಟ್ ಈಸ್, ಒಂದು ಪಾರ್ಟಿದಾಗ ಕುಂತಾಗ ವಿ ಆನ್ ಸೂಪರ್ಫಿಷಿಯಲ್ ಲೆವೆಲ್ ವಿ ನೋ ವಿ ಆರ್ ದೇರ್ ಫಾರ್ ಈಚ್ ಅದರ್. ನಮ್ಮ ಫ್ರೆಂಡ್ಶಿಪ್ ಹೆಂಗಿರ್ತೈತೆ ಅಂದ್ರೆ ನಮ್ಗೆ ಗೊತ್ತೈತಿ, ನಮ್ಮ ಫ್ರೆಂಡ್ ಏನಿದ್ರು ಬರ್ತಾನೆ. ಆದ್ರೆ ನಾವು ಕುಂತ ಅತ್ತಾಗ ಏನಾರ ಆದಾಗ ನಾವು ಅವ್ರಿಗೆ ಫೋನ್ ಹಚ್ಚಕ್ಕೆ ಆಗಂಗಿಲ್ಲ. ಸೊ ಆ ಸ್ಟಿಗ್ಮಾ ಅರೌಂಡ್, ಸೊ ಹ್ಯಾವ್ ಯು ಕಮ್ ಅಕ್ರಾಸ್ ಸಮಥಿಂಗ್ ಲೈಕ್ ದಟ್ ಯು ಫೀಲ್ ನಿಮ್ಮ ಗೈ ಬೆಸ್ಟ್ ಫ್ರೆಂಡ್ ಜೊತೆ ಹಿಂಗೆ ಓಪನ್ ಅಪ್ ಆಗಿ ಮಾತಾಡೋಕೆ? ಬಿಕಾಸ್ ಐ ಬಿಲೀವ್ ಫಾರ್ ಐ ಹ್ಯಾವ್ ಸೀನ್ ಗರ್ಲ್ಸ್ ಹೂ ಟಾಕ್ ಓಪನ್ಲಿ ಅಬೌಟ್ ವಾಟ್ ದೇ ಫೀಲ್, ಕ್ರೈ ಇಟ್ ಔಟ್. ಬಟ್ ಫಾರ್ ಮೆನ್ ಐ ಡೋಂಟ್ ಥಿಂಕ್, ಐ am not able to, even they don't do it. Men show it differently. Yeah, so how is aggression is one thing we see very commonly in our society. Aggression in men? In men. Okay. Nange, I don't know how to put out my emotions, I don't know how to cry, I don't know how to feel connection, so ನಾನು ಕೋಪ ತೋರಿಸ್ತೀನಿ. ಇಟ್ ಸಾರ್ಟ್ ಆಫ್ ಮಾರ್ವ್ಸ್ ಇನ್ ಟು ಫ್ರಸ್ಟ್ರೇಷನ್. ಕೋಪ ತೋರಿಸ್ತೀನಿ, ಐ ಬಿಕಮ್ ಆ್ಯನಿಮೇಟೆಡ್, ಲೈಕ್ ವಸ್ತುಗಳಿಗೆ ಎಸೆಯೋದು ಅಥವಾ ಹೊಡೆದು ಬಡ್ದು ಮಾಡೋದು ಇನ್ ಎಕ್ಸ್ಟ್ರೀಮ್ ಕೇಸಸ್. ದಟ್ ಇಸ್ ಹೌ ವಿ ಸಿ ಇಟ್. ಇನ್ನೂ ಇಂಟ್ರೆಸ್ಟಿಂಗ್ಲಿ ಏನಂತಂದರೆ, ದೇರ್ ಆರ್ ಸ್ಟಡೀಸ್ ದಟ್ ಶೋ ದ್ಯಾಟ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಏನಂತೀವಿ ನಾವು, ಈಗ ಫುಟ್ಬಾಲ್ ಆಗಲಿ ಆ ಥರದ್ದೆಲ್ಲ, ದೇರ್ ಇಸ್ ಲೈಕ್ ದಟ್ ಫಿಸಿಯೋಲಾಜಿಕಲ್ ಡ್ರೈವ್. ಮೆನ್ ಈ ಥರ ಒಬ್ರಿಗೊಬ್ರು ಬಂದು ಹೊಡೆದಾಡ್ಕೊಂಡು ಮಾಡೋದು ಎಲ್ಲ, ದಟ್ ಈಸ್ ಅ ವೇ ದೇ ಆರ್ ಟ್ರೈಂಗ್ ಟು ಕನೆಕ್ಟ್, ಗೆಟ್ ಅ ಟಚ್ ದೇರ್, ವಿಚ್ ಇಸ್
ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ದಟ್ಸ್ ನಾಟ್ ಕಾಮನ್ಲಿ ಸೀನ್ ನಮ್ಮ ಸೊಸೈಟೀಸಲ್ಲಿ, ನಮ್ಮ ಮನೆಗಳಲ್ಲಿ, ರೈಟ್? ಐ ಗ್ರೂ ಅಪ್ ಇನ್ ಅ ಹೌಸ್ ಹೋಲ್ಡ್ ವೇರ್ ಇಟ್ ವಾಸ್ ವೆರಿ taboo to even sit with my father or just put my hand on him or stuff like that. And it was quite a journey for me to understand, okay, this is a need. Okay, it's physiological. As human beings, we need so and so things, right? So once ನಮ್ಗೆ ಅದು ಅರ್ಥ ಆದಾಗ, ಓಕೆ, ಇದು ನಮ್ಮ ಆರೋಗ್ಯಕ್ಕೆ ನಮಗೆ ಬೇಕು ಅಂತ ನಾವು ಎಫರ್ಟ್ ಹಾಕಬೇಕು. ನಾನು ಹೆಂಗೆ ಕಲ್ತ್ಕೊಳ್ಳೋದು ಅದನ್ನು, ನಾನು ಹೆಂಗೆ ಮಾಡೋದು, ಹೌ ಕ್ಯಾನ್ ಐ ಗೆಟ್ ದಿಸ್, ದಟ್ಸ್ ಆಲ್ಸೋ ದೇರ್. ಸೊ ನನಗೆ ರೈಟ್ ಬರೀತಿರ್ಬೇಕಾದ್ರೆ ಸುರಭಿ ಜೊತೆ ಕೂತು ಈ ಐಡಿಯಾ ಇದೆ, ಈ ಕಾನ್ಸೆಪ್ಟಿಂದ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಇನ್ಪುಟ್ ಬಂದಿದ್ದು. ಜೂನಿ ಕ್ಯಾರೆಕ್ಟರ್ ಬರೀದು ಸಿಂಪಲ್ ಇತ್ತು, ಏನಕ್ಕಂದರೆ ನಾನು ಯಾವುದೇ ಎಲ್ಲೇ ಸೀನಲ್ಲಿ ಸ್ಟಕ್ ಆದ್ರೂ ಆ್ಯಕ್ಚುಲ್ ಜೂನಿಗೆ ಕೇಳ್ತಿದ್ದೆ, ಈ ಥರ ನೀನು ಇದ್ದಿದ್ರೆ ಏನು ಮಾಡ್ತಿದ್ದೆ, ಅಥವಾ ಕ್ಯಾರೆಕ್ಟರ್ ಟ್ರೈಟ್ಸ್ಗೆ ಒಂದು ರೆಫರೆನ್ಸ್ ಅಂತಲೇ ಅವಳ ಟ್ರೈಟ್ಸ್ನೇ ತೆಗೆದು ಹಾಕ್ತೆ, ಅವಳ ಆಕ್ಯುಪೇಷನ್ನು, ಅವಳ ಇಂಟ್ರೆಸ್ಟು ಅದನ್ನೇ ತೆಗೆದು ಇಲ್ಲಿ ರಿಫ್ಲೆಕ್ಟ್ ಮಾಡಿದೆ. ಈ ಪಾರ್ಥ ಕ್ಯಾರೆಕ್ಟರ್ ಬರೀಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ, ಏನಕ್ಕಂದರೆ ನನ್ನ ಸರ್ಕಲಲ್ಲಿ ಪಾರ್ಥ ಥರದವ್ರನ್ನ ಜಾಸ್ತಿ ಜನ ಎಲ್ಲೂ ನೋಡಿರಲಿಲ್ಲ. ಕತೆ ಹೇಳ್ತಿರ್ಬೇಕಾದ್ರೆ ಸುರಭಿ ಒಂದು ಇನ್ಪುಟ್ ಏನು ಕೊಟ್ಟಿದ್ದೆ ಅಂತಂದರೆ, ಒಂದಷ್ಟು ಇನ್ಪುಟ್ಸ್ ಕೊಟ್ಟರು, ಪಾರ್ಥ ಕ್ಯಾರೆಕ್ಟರ್ ಬಗ್ಗೆ ಇನ್ಪುಟ್ಸ್ ಕೊಟ್ಟರು. ಸೊ ಬರೀ ಜೂನಿ ಕ್ಯಾರೆಕ್ಟರ್ ಒಂದೇ ಅಲ್ಲ, ಪಾರ್ಥ ಅವ್ನ ಬ್ಯಾಕ್ ಸ್ಟೋರಿ, ಅವ್ರ ಅಪ್ಪ ಅಮ್ಮ ಈ ರೀತಿ ಇರೋದ್ರಿಂದ, ಅವ್ನ ಚೈಲ್ಡ್ಹುಡ್ ಈ ರೀತಿ ಇರೋದ್ರಿಂದ ಅವ್ನು ಬೆಳೆದಾಗ ಈ ರೀತಿ ಆಗಿದ್ದಾನೆ. ಸೊ ಈ ಇನ್ಪುಟ್ಸ್ ತುಂಬ ತುಂಬ ಹೆಲ್ಪ್ ಆಯಿತು. ಇವಾಗ ಹೇಳಿದ್ರಲ್ಲ ಈ ಪಾಯಿಂಟ್ಸು, ಈ ಥರ ಒಂದಷ್ಟು ಇನ್ಪುಟ್ಸಿಂದ ಪಾರ್ಥ ಕ್ಯಾರೆಕ್ಟರ್ ಆ ಶೇಪ್ಗೆ ಡಿರೈವ್ ಮಾಡಿದ್ದು. ಕೋ ರೈಟರ್ ನಂಗೆ ಭಯ ಆಗ್ತಿದೆ, ನಾನು ಏನು ಹೇಳಿದ್ದೀನಿ ಅಂತ ನಂಗೆ ಮರ್ತು ಹೋಗಿದೆ. ಸೊ ಐ ಡೋಂಟ್ ಥಿಂಕ್ ಈಗ ಅವ್ರಿಗೆ ಭಯ ಆಗ್ತಿದೆ. ಐ ಡೋಂಟ್ ಥಿಂಕ್ ಐ ಮೆಂಟ್ ಇಟ್. ಅವ್ರ ಅಪ್ಪ ಅಮ್ಮ ಹಿಂಗಿದ್ದಾರೆ, ಅದಕ್ಕೆ ಅವನು ಹಿಂಗಿದ್ದಾನೆ ಅಂತ ನಾನು ಹೇಳಿಲ್ಲ. ಎಕ್ಸಾಕ್ಟ್ಲಿ ಹಂಗೆ ಹೇಳಿಲ್ಲ. ಏನೇ ಕ್ವಶನ್ ಬಂದ್ರು ಇವ್ರ ಮೇಲೆ ಹಾಕ್ಬಿಡ್ಬೋದು. ಕೋ ರೈಟರ್ ಪಾರ್ಥ ಏನಿದ್ರು ಇಲ್ಲ. ಸೊ ಐ ಥಿಂಕ್ ವಾಟ್ ಐ ವೆಂಟ್ ಬೈ, ಇಫ್ ಐ ಕ್ಯಾನ್ ವೇಗ್ಲಿ ರಿಮೆಂಬರ್ ಇಟ್ ಅಂದರೆ, ಇನ್ ಸಚ್ ಅ ಸಿನಾರಿಯೋ, ಈ ಥರ ಒಂದು ಮನೆ ಇದ್ದರೆ, ಈ ಥರ ಒಂದು ಹೌಸ್ ಹೋಲ್ಡ್ ಇದ್ದರೆ, ಹೌ ಡು ಯು ಅಬ್ಸರ್ವ್ ದಟ್ ಆನ್ ಎನ್ ಆವ್ರೇಜ್ ಪೀಪಲ್ ಬಿಹೇವ್? What would be their mindsets? Where would they be standing? Like, what would be their social standing? ಈ ಥರ ಒಂದು ಆವ್ರೇಜ್ ಅಂದಾಜಿಂದ ಹೇಳಿರೋದಷ್ಟೇ, ರೈಟ್? ಸೊ ಗಿವಿಂಗ್ ಹಿಮ್ ಪರ್ಸ್ಪೆಕ್ಟಿವ್ಸ್ ಲೈಕ್ ದಟ್. ಬಟ್ ತುಂಬ ಹೆಲ್ಪ್ ಆಯ್ತದು. ಸೊ ಅದೇ, ಈಗ ಆರ್ ಯು ಕಂಫರ್ಟೇಬಲ್ ಓಪನಿಂಗ್ ಅಪ್ ವಿತ್ ಯುವರ್ ಬೆಸ್ಟ್ ಫ್ರೆಂಡ್ ಏನಾರು ಇದ್ರೆ? ಲೈಕ್ ಇಮೋಷನಲಿ ತುಂಬ ಅಲ್ಲ, ಅದೇ ಅವ್ರು ಹೇಳಿದಾಗೆ ನಾನು ನೋಡಿದ್ದೀನಿ ತುಂಬ ಜನ, ಅಂದರೆ ಏನೂ ಹೇಳಲ್ಲ, ಬಟ್ ಏನೋ ಒಂದು ಚಿಕ್ಕ ವಿಷಯಕ್ಕೆ ಅಗ್ರೆಷನ್ ತೋರಿಸ್ಬಿಡ್ತಾರೆ. ಬಟ್ ಅದ್ರ ಒಳಗೆ ಬೇರೆ ಏನೋ ರೀಸನ್ ಇರುತ್ತೆ, ಇದೆಲ್ಲ ಪೈಲಪ್ ಆಗಿರುತ್ತಲ್ಲ, ಅದಾಗತ್ತೆ. ಆ್ಯಂಡ್ ತೀರಾ ನಾವು ಓಪನ್ ಅಪ್ ಆಗಕ್ಕಾಗಲ್ಲ, ಆ್ಯಂಡ್ ವಿ ಕೆನಾಟ್ ಎಕ್ಸ್ಪ್ರೆಸ್ ಅನ್ನೋದು ಇರುತ್ತೆ. ಯೂಶ್ವಲಿ ಓಪನ್ ಅಪ್ ಕಡಿಮೆ ಆಗೋದು, ಪೈಲಪ್ ಆಗಿರುತ್ತೆ ಇಷ್ಟು ವಿಷಯಗಳು. ಆ್ಯಂಡ್ ಅದನ್ನ ಬೆಸ್ಟ್ ಫ್ರೆಂಡ್ ಅಥವಾ ನಮ್ಮ ಪಾರ್ಟ್ನರ್ ವೈಫ್ಗೆ ಹೇಳಿದಾಗ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು, ಅಂದರೆ ಅದು ಅವ್ರ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಇಲ್ಲ ಅಂದಾಗ ನಾವು ಹೇಳೋದನ್ನ ನಿಲ್ಲಿಸ್ಬಿಡ್ತೀವಿ. ಎಲ್ಲಾನು ಅರ್ಥ ಮಾಡ್ಕೊಳ್ಳಲ್ಲ ಎಲ್ರು. ನಮ್ದು ಒಂದು ಹಿಂಗೆ ನನಗನ್ನಿಸ್ತೈತೆ, ನನ್ನ ಪರ್ಸನಲಿ ಒಂದು ಸ್ವಿಚ್ ಇರ್ತೈತೆ ಹಿಂಗೆ, ಆ ವೇವ್ ಲೆಂತ್ ಸ್ವಲ್ಪ ಅವ್ರು ಮಿಸ್ ಆಗಿ ಹೋಗ್ಬಿಟ್ರೆ ಶಟ್ ಆಗ್ಬಿಡ್ತದ, ಮಾತಾಡಕ್ ಆಗಂಗಿಲ್ಲ, ನಾವು ಟಾಪಿಕ್ ಬಿಟ್ಬಿಡ್ತೇವೆ. ಏನಾರು ಹಿಂಗಿಂಗ್ ಆತದೆ, ಏನ್ ನಡೀತದೆ ತಗೊಲೆ ಅಂತ ಅಂದ್ಬಿಟ್ರೆ ನಡೀತದೆ. ಐ ಡೋಂಟ್ ಇವನ್ ಟ್ರೈ ಟು ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಟ್ ದಟ್ ಈಸ್ ಬಾದರಿಂಗ್ ಮಿ ಸೋ ಮಚ್. ಇನ್ನೊಂದು ಏನಿರ್ತೈತಿ, ಅದು ಒಂದು ಕಂಪ್ಯಾರಿಸನ್ ಲೆವೆಲ್ ಬಂದ್ಬಿಡ್ತೈತಿ. ನನ್ನ ಲೈಫ್ದಾಗ ಏನೋ ಇದು ನಡೆಯತೈತೆ ಹಿಂದೇನು ನಂದು ಹಿಂಗೆ ನಡೆದೈತಿ, ನಾನೇ ಸುಮ್ಮದೇನು ಅಂದ್ಬಿಟ್ರೆ ಅವ್ನ ಇಲ್ಲ, ಯಾರ್ಗ್ ಜಾಸ್ತಿ ತೊಂದರೆಗಳಿದೆ ಅನ್ನೋ ಥರ. ಸೊ ಹೂಸ್ ಪ್ಲೇಯಿಂಗ್ ದ ವಿಕ್ಟಿಮ್ ಕಾರ್ಡ್ ಮೋರ್? ಅಂದ್ರೆ ನಾನೇ ಅಳ್ತಾ ಇಲ್ಲ, ಇಷ್ಟೆಲ್ಲ ಆಗಿದೆ, ನೀನೇನ್ ಇಷ್ಟಕ್ಕೆ ಅಳ್ತಾ ಇದೆಯಾ ಅಂತಂದ್ರೆ ದಟ್ಸ್ ವಾಟ್ ವಿ ವರ್ ಟಾಕಿಂಗ್ ಅಬೌಟ್ ಅಲ್ವಾ. ಸೊ ನನಗೆ ನನ್ನ ಸ್ಕಿಲ್ ಸೆಟ್, ನನ್ನ ಕೋಪಿಂಗ್ ಮೆಕ್ಯಾನಿಸಮ್ಸ್ ಏನಿದೆ, ನಾನು ಅದ್ರ ಪ್ರಕಾರ ಡೀಲ್ ಮಾಡ್ತೀನಿ. ಅದ್ರ ಪ್ರಕಾರ ನನ್ನ ಪ್ರಾಬ್ಲಮ್ಸ್ ಮೇಲೆ ಪರ್ಸ್ಪೆಕ್ಟಿವ್ ಇರುತ್ತೆ ನನಗೆ. ಆ್ಯಂಡ್ ದಟ್ ಕ್ಯಾನ್ ಬಿ ಎಂಟೈರ್ಲಿ ಡಿಫ್ರೆಂಟ್ ಫಾರ್ ಅನ್ ಅದರ್ ಪರ್ಸನ್, ಬಿಕಾಸ್ ಅವ್ರ ಅಪ್ಬ್ರಿಂಗಿಂಗ್ ಬೇರೆ ಇರುತ್ತೆ, ಅವ್ರ ಸಿಚುವೇಶನ್ಸ್ ಬೇರೆ ಇರುತ್ತೆ, ಅವ್ರ ಸರೌಂಡಿಂಗ್ಸ್ ಬೇರೆ ಇರುತ್ತೆ. ದ ಪೀಪಲ್ ದೇ ಇಂಟರಾಕ್ಟ್ ವಿತ್ ವಿಲ್ ಬಿ ಡಿಫ್ರೆಂಟ್, ಆ್ಯಂಡ್ ವಾಟ್ ದೇ ಆರ್ ಲರ್ನಿಂಗ್ ಫ್ರಮ್ ದಿ ಎನ್ವೈರನ್ಮೆಂಟ್ ಅಲ್ವಾ. ಅದು ಒಂದು. ಮತ್ತು ವಾಟ್ ಈಸ್ ಲೈಕ್ ರಿಯಲಿ ಇಂಟ್ರೆಸ್ಟಿಂಗ್, ನೀವು ಈ ಕ್ವೆಶನ್ ಕೇಳಿದ್ರಿ ಮೆನ್ನಿಗೆ ಇದು, ಬಟ್ ಐ ಥಿಂಕ್ ದಟ್ಸ್
ಈಗ ನಾವು ಮೆನ್ ಹ್ಯಾವ್ ಇಟ್ ಸೋ ಬ್ಯಾಡ್ ಅಂತ ಹೇಳುವಾಗ ಇಟ್ಸ್ ಸಾರ್ಟ್ ಆಫ್ ಲೈಕ್ ದ್ಯಾಟ್ ಫಾರ್ ವಿಮೆನ್ ಇಸ್ ವೆಲ್, ರೈಟ್? ಅಫ್ಕೋರ್ಸ್ ವಿ ಆರ್ ಇನ್ ಅ ಪೊಸಿಷನ್ ವೇರ್ ವಿರ್ ಏಬಲ್ ಟು ಎಕ್ಸ್ಪ್ರೆಸ್ ಅವರ್ ಎಮೋಷನ್ಸ್ ಬೆಟರ್, ದ್ಯಾಟ್ಸ್ ದೇರ್, ಬಟ್ ದೇರ್ ಸೊ ಮಚ್ ಎಲ್ಸ್ ಹ್ಯಾಪ್ನಿಂಗ್. ನಂಗೆ ಈ ಮೂವಿನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಅಂತಂದರೆ ಇದರಲ್ಲಿ ಒಂದು ಟ್ಯಾಬು ಇಲ್ಲ. ದೇರ್ ಆರ್ ಲೈಕ್ ಸೋ ಮೆನಿ ಟ್ಯಾಬು ಥಿಂಗ್ಸ್ ದಟ್ ದೇರ್ ವೆರ್ ಪ್ರೆಸೆಂಟಿಂಗ್ ಇನ್ ಅ ವೇ ನಾಟ್ ಟು ಸಾರ್ಟ್ ಆಫ್ ಲೈಕ್ ಡಿಮೀನ್ ಇಟ್. ಅದ್ರ ಮೇಲೆ ಏನು ನೆಗೆಟಿವ್ ಕಾನೋಟೇಷನ್ ಹಚ್ಚಿದೆ, in a very positive light, like Prithvi was mentioning, like there's so much kindness, there's so much love in the movie, right? But at the when you think about it, we are talking about a lot of taboo topics. We are talking about abuse, we are talking about mental health, and it's easier for women to put show it out, of course, definitely, but that's also how we are as society, right? Now patriarchy anbodu, feminism anbodu, all these like big issues when we take, at the end of it, what is it? It's only like people are not able to sit with their emotions. And nam false perception of naan hing great irbeku, naan hing alpha irbeku, macho irbeku, ಏನೇ ಆಗಿರಲಿ, there is like so much emotional disconnect ಆಗದು, right? Alpha, I think, is ಒಂದು ಮಾಸ್ಕ್ ಹಾಕೊಂಡೆ ಟು ಶೋ ನಾ ಸ್ಟ್ರಾಂಗ್ ಅದೇನಿ. ಅಂದ್ರೆ ಇದು ಒಂದು ಕಾಮನ್ ನಾನು ಕೇಳಿರೋದು, ಹುಡುಗಿ ಥರ ಆಡ್ಬೇಡ ಅನ್ನೋ ಅದು ಹುಡುಗಿ ಥರ ಆಡ್ಬೇಡ ಹೋಗಿ ಈಗ ತಂದು ಹಾಕ್ಬಿಡ್ತಾರೆ. ನನಗೇನು ಅನ್ನಿಸ್ತೈತಿ, ಟಾಕ್ ಟು ಯುವರ್ ಫ್ರೆಂಡ್ಸ್ ಅಂತಾರಲ್ಲ, ಎಲ್ಲ ಫ್ರೆಂಡ್ಸ್ ಡಿಪ್ರೆಸ್ಡ್ ಅದಾರ ಈಗ. ಯಾರಿಗೂ ಇಮೋಷ್ನಲ್ ಬ್ಯಾಗೇಜ್ ಇಲ್ಲ ಟು ರಿಸೀವ್ ಎನಿಬಡಿ ಎಲ್ಸಸ್ ಆ್ಯಂಡ್ ಕಾಂಟ್ರಿಬ್ಯೂಟ್. ಅವ್ರಿಗೆ ತಂದು ಟ್ರಿಗರ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಅವ್ರು ಏನಾರ ಅಂದ್ಮೇಲೆ ನಂದ ಎಷ್ಟೈತಿ ಅದು ಮತ್ತೆ ಕಾನ್ಫ್ಲಿಕ್ಟ್ ಆಗ್ಬಿಡ್ತೈತಿ. ಬಿಕಾಸ್ ರೈಟ್ ನಾವು ಇನ್ ದಿಸ್ ಡೇ ಆ್ಯಂಡ್ ಏಜ್, ಮೊದಲು ಬಿಫೋರ್ ಸೋಷಿಯಲ್ ಮೀಡಿಯಾ ಮಾತಾಡ್ತಿದ್ವಿ, there was physical communication happening, we used to meet, go out of the house. ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ಮಾತ್ಕೊಂಡು, ಬಿಕಾಸ್ ಆಫ್ ದ ಸ್ಕ್ರೀನ್ ಟೈಮ್ ಆಲ್ಸೋ ಐ ಫೀಲ್ ದ ಡಿಸ್ಕನೆಕ್ಟ್ ಇಸ್ ಹ್ಯಾಪ್ನಿಂಗ್. ಮೊದಲು ನಾನು ನನ್ನ ಫ್ರೆಂಡ್ ಬೆಳೆಯೋದು ನೋಡಿ ಜಲಸ್ ಆಗ್ಬೋದಿತ್ತು, ಈಗ ಯಾರು ಪರಿಚಯ ಇರ್ಲಾರ್ದವ ಬೆಳೆಯೋದು ನೋಡಿ ಜಲಸ್ ಆಗ್ತದೆ. ಅವ್ ಖರೆ ಸಕ್ಸಸ್ಫುಲ್ ಅದಾನಿಲ್ಲ, ಐ ಡೋಂಟ್ ನೋ, ಹಿ ಮೈಟ್ ಬಿ ಪ್ರೆಸೆಂಟಿಂಗ್ ಇಟ್ ದಟ್ ವೇ. ಮೊದಲು ನನ್ನ ದೋಸ್ತ್ ಬೆಳೆದಪ್ಪ, ಈಗ ಅವ ಬೆಳೆದ ನೋಡ್ಲಿ ಅಂತೇವೆ, ಅವ ಯಾರು ಗೊತ್ತಿಲ್ಲ, ಅವಂಗ ನಾ ಯಾರು ಗೊತ್ತಿಲ್ಲ. ಬಟ್ ದಟ್ ಈಸ್ ಎಫೆಕ್ಟಿಂಗ್ ಮೀ. ಐ ಹ್ಯಾವ್ ಹರ್ಡ್ ಮೈ ಫ್ರೆಂಡ್ಸ್, ಒಂದು ಇದಿರ್ತೈತಲ್ಲ, ಒಂದು ಆಫ್ಟರ್ ಸರ್ಟನ್ ಏಜ್ ವಿ ಸ್ಟಾರ್ಟ್ ಫೀಲಿಂಗ್ ಒಮ್ಮೆ ವಯಸ್ಸಾಗ್ತದೆ ಅಲ್ಲೋ ಅಂತೇಳಿ. ಯಾರು ಒಬ್ಬ ಶುಭನ್ ಗಿಲ್ ಸೋ ಯಂಗ್, ಏನ್ಲೇ ಇಂಡಿಯನ್ ಕ್ರಿಕೆಟ್ ಟೀಮ್ ಮಾಡತ್ತ, ನಾವು ನೋಡಿ ಇನ್ನೂ ಇಲ್ಲೇ ಅದೇವಿ. ಕಂಪ್ಯಾರಿಸನ ಇಲ್ಲ. ಅವ 10-15 ವರ್ಷ ಕ್ರಿಕೆಟ್ ಟ್ರೈನಿಂಗ್ ತೊಗೊಂಡು ಮಾಡ್ಯಾನ, ನಾ ಕ್ರಿಕೆಟ್ ಕಿಟ್ಟ ಮುಟ್ಟಿಲ್ಲ, ಕಂಪ್ಯಾರಿಸನ್ ಮಾಡತ್ತೇವೆ. ಇಸ್ ಇಟ್ ಬಿಕಾಸ್ ಆಫ್ ದ ಸ್ಕ್ರೀನ್ ಟೈಮ್ ಆಲ್ಸೋ? ಬಿಕಾಸ್ ಆಲ್ ಆಫ್ ಅಸ್ ವುಡ್ ಹ್ಯಾವ್ ಫೆಲ್ಟ್ ರಿಲೇಟ್ ಆಗಿರ್ಬೋದು. I think it's because there is societal expectation out of men. Iga, let's say, this is something I commonly see. Madve ಆದ್ಮೇಲೆ ಹುಡುಗಿರ್ ಕೆಲಸ ಮಾಡದೇ ಇದ್ರು, ಓಕೆ ಸ್ವಲ್ಪ why are you not working ಅನ್ನೋದಿರತ್ತೆ. ಬಟ್ ವೆನ್ ವಿ ನೋ ಪರ್ಸನ್ ಹೂಸ್ ಆಫ್ ಏಜ್, ಅ ಮ್ಯಾನ್ ಹೂಸ್ ಆಫ್ ಏಜ್ ಇಸ್ ನಾಟ್ ವರ್ಕಿಂಗ್, ಲೈಕ್ ಯಾಕೆ ಕೆಲಸ ಮಾಡ್ತಾ ಇಲ್ಲ, ಮತ್ತು ಲೈಫಲ್ಲಿ ಏನು ಮಾಡ್ತಾರೆ ಅವರು, right? That becomes like such a big thing because that is the expectation out of society. Men should be earning, men should be working, they need to be doing great things. ನಮ್ಮ ಮೇಲೆ ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ನಾವು ಅದನ್ನ ರೀಚ್ ಆಗ್ತೀವೋ ಇಲ್ವೋ ಅದು ಸೆಕೆಂಡ್ರಿ ಆಗೋಗತ್ತೆ. ಅಲ್ಲಿ ಇರಬೇಕು, ನಾನು ಅಲ್ಲಿ ಇಲ್ಲ, ಅದಕ್ಕೆ ನಂಗೆ ಬೇಜಾರಿದೆ, ಅದಕ್ಕೆ ಕಂಪ್ಯಾರಿಸನ್ ಇದೆ. somebody else has reached there, I don't have it, that's why I'm jealous. ಬಟ್ ದ ಕ್ರೈಟೇರಿಯಾಸ್ ಭಾಳ ಮ್ಯಾಚ್ ಆಗಂಗಿಲ್ಲಲ್ಲ. ಈಗ ಅವ ಏನೋ ಓದಿರ್ಬೇಕು, ಅವ 10 CGPA ಇರ್ಬೋದು ಒಂದು, ನಾ 6.5 ನಾ ಜೆಲಸ್ ಆಗೋದಾಗ ಅರ್ತಿಲ್ಲಲ್ಲ, ನಂದು ಎಫರ್ಟೇ ಇಲ್ಲ. ಬಟ್ ಆ ರಿಯಾಲಿಟಿ ಚೆಕ್ ನಾವು ಬರಂಗಿಲ್ಲ. ಬಟ್ ಮೆಂಟಲ್ ಹೆಲ್ತ್, ದ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಆಫ್ ಜೆಲಸಿ, ಐ ಬಿಲೀವ್ ಎವ್ರಿಬಡಿ ಹಿಯರ್ ವುಡ್ ಹ್ಯಾವ್ ಫೆಲ್ಟ್ ದಟ್ ಅಟ್ ಸಮ್ ಪಾಯಿಂಟ್ ಆಫ್ ಲೈಫ್. ಅದು ನೀವು ಹೇಳಿದಾಗ ಫಸ್ಟ್ ಪಾಯಿಂಟ್, ನೀವು ಮೊದಲು ಪ್ರೀ ಟೆಕ್ನಾಲಜಿ ಏನ ಅಂದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬರೋ ಮೊದಲು ನೀವು ಹೇಳಿದಾಗ ಫ್ರೆಂಡ್ನ ನೋಡಿ ಇದಿರ್ಬೋದು. ಬಟ್ ಇವಾಗಂತೂ ಐ ಮೀನ್ ಲೈಕ್ ಲಿಟ್ರಲಿ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಅಯ್ಯೋ ಈವ್ನಿಂಗ್, ಅದು ಕರೆಕ್ಟ್ ಪಾಯಿಂಟ್. ಅದು ತುಂಬ ಸರಿ ನಾನು ನೋಡಿದ್ರ ಮಟ್ಟಿಗೆ ಎಲ್ಲರೂ ಇವಾಗ ಅದೇ, ಈಗ ನೀವು ಹೇಳಿದಾಗ ಎಲ್ಲರೂ ಡಿಪ್ರೆಸ್ ಆಗಿದ್ದಾರೆ. ಅವನು ಹಂಗೆ ಮಾಡ್ತಾ ಇದ್ದಾನೆ, ಇವನು ಹಿಂಗೆ ಮಾಡ್ತಾ ಇದ್ದಾನೆ, ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಬಂದೇ ಬರುತ್ತೆ. I just feel this way that see, ಎಲ್ಲರಿಗೂ ಜೆಲಸಿ ಅಂತ ಒಂದು ಇರುತ್ತೆ. ಬಟ್ ಐ ಫೀಲ್ ಲೈಕ್ ವಿತ್ ಟೈಮ್ ಅದು ನೀವು ನಿಮ್ಮ ಮೇಲೆ ಕೆಲಸ ಮಾಡಬೇಕು. ದಟ್ ಯು ಶುಡ್ ಅನ್ಲರ್ನ್ ಇಟ್, ಯು ಶುಡ್ ರಿಯಲೈಸ್ ದಿಸ್ ಆ್ಯಂಡ್ ಲೈಕ್ ಸಿ, all of us want to do really well in our lives. We want to be at the top at whatever field we are doing. We want to have a lot of money. We want to be very successful. ಎಲ್ಲ ನಮ್ಗೆ ಎಲ್ಲರಿಗೂ ಅದು ಬೇಕು. ಬಟ್
even if you're putting a lot of effort, ಎಲ್ಲರಿಗೂ immediately sigala. After some time you get it, and you might not get it also. But I think it's about learning to be at peace with where you are right now. ಅದು ಬೇರೆಯವ್ರು ಯಾರು ಬಂದು ನಿಮಗೆ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು, ಇಟ್ ಇಸ್ ಅಗೇನ್ ಸೆಲ್ಫ್ ವರ್ಕ್. ಇನ್ಸ್ಟಾಗ್ರಾಮ್ ಇದೆ, ನೋಡ್ತೀವಿ, ಬಟ್ we have to be aware that this is happening to us, that we're feeling bad, and we have to be like, okay, I can't be this way. I have to work on myself. Nange ee tara feel aagbaardu anta. So what are the things that you do to correct that? I mean, of course, exposure ಜಾಸ್ತಿ ಇದೆ, ಎಲ್ಲ ರೀತಿಯಲ್ಲೂ ಜಾಸ್ತಿ ಇದೆ. ಮುಂಚೆ ಟಿವಿನೂ ಇರ್ತಾ ಇರಲಿಲ್ಲ. Then now this TV, there is phone, especially social media. You know, ನಮ್ಮ Facebook ಅಲ್ಲೆಲ್ಲ, even in school and stuff, when we used to see Facebook, we would be like, oh, we want to be there. Everybody goes to that phase, but it's about, I mean, that's how I look at it. Like, we have to unlearn. We have to recognize this about ourselves and work, because we can't live our life feeling bad about other people's success. It's about accepting ourselves. It's about accepting ourselves. ಬಟ್ ಆಲ್ಸೋ ಇದಕ್ಕೆ ಏನ ಅಂತಂದ್ರೆ, ಈಗ ಆಸ್ ಯು ಸೆಡ್, ಮೆನ್ ಮೇಲೆ ಒಂದು ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಸೋಷಿಯಲ್ ಮೀಡಿಯಾ ಸರ್ಸೋಣ, ಮನ್ಯಾಗೂ ಬೈಯೋರು ಇರ್ತಾರೆ. ಏನು ಮಾಡ್ತಿದ್ಯಾ, ಏನು ಆಗ್ತಿಲ್ಲಲ್ವಾ, ಈ ಕೆಲಸ ಯಾಕೆ ಮಾಡ್ತಿದ್ಯಾ? ಬಿಕಾಸ್ ಕ್ರಿಯೇಟಿವ್ ವರ್ಕ್ದಾಗ ಅದೇವು ನಾವೆಲ್ಲ, ಆ್ಯಂಡ್ ಇಟ್ ಈಸ್ ಅ ವೆರಿ ವಾಲಟೈಲ್ ಫೀಲ್ಡ್. ನಾವು ರೆಗ್ಯುಲರ್ ಇನ್ಸ್ಟಾ ಬರ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇಟ್ ಈಸ್ ಆಲ್ವೇಸ್ ಚೇಂಜಿಂಗ್, ದ ಡೈನಾಮಿಕ್ಸ್ ಕೀಪ್ ಚೇಂಜಿಂಗ್. ಒಂದು ಸರ್ಟನ್ ಒಂದು ಸ್ಟೆಬಿಲಿಟಿ ಬರೋಕ್ಕೆ ಟೈಮ್ ಹಿಡಿತೈತಿ. ಆ ಪ್ರೊಫೆಷನ್ದಾಗ ಇದ್ದು ಐ ಆಮ್ ಡೂಯಿಂಗ್ ವಾಟ್ ಐ ಲವ್. ಆದರೂ ಲೈಕ್ ದ ಲೆವೆಲ್ ಆಫ್ ಸಕ್ಸಸ್ ಮೈ ಪ್ಯಾರೆಂಟ್ಸ್ ಆರ್ ಎಕ್ಸ್ಪೆಕ್ಟಿಂಗ್, ಐ ಆಮ್ ನಾಟ್ ಏಬಲ್ ಟು ಫೆಚ್. ಮದುವೆ ಮಾಡಿಸ್ಬೇಕು, ವಯಸ್ಸಾಯಿತು, ನಿಂಗೆ ಹೆಣ್ಣು ಸಿಗಲ್ಲ, ಕೂದಲ ಹೋಗ್ತಿದೆ ನಿಂದು. ಅದು ಒಂದು ಇನ್ಸೆಕ್ಯೂರಿಟಿಲಿಂದ ಆಮೇಲೆ ನಂದು ಹೇರ್ ಲಾಸ್ ಆತೈತೆ ಅಂತ ಇನ್ನೊಂದು ಇನ್ಸೆಕ್ಯೂರಿಟಿ ಹಾಕಿ, ಆಮೇಲೆ ನಂದು ಹೊಟ್ಟೆ ಬರ ಆತೈತೆ ಅಂತ ಇನ್ನೊಂದು ಇನ್ಸೆಕ್ಯೂರಿಟಿ ಹಾಕಿ, ಸೋಷಿಯಲ್ ಮೀಡಿಯಾ ಸೈಡ್ ಸರ್ಸಿದ್ರು ಐ ಫೀಲ್ at every walk of life we are being affected by some or the other thing, as much as we try to avoid. Because parents we have that respect, we also want to prove. Because everybody here, irrespective of men or women, one irtate, I want to make my parents proud. When they express their disappointment in me, social media though idagangilla, but how that time, where do I go, who should I talk to, what is it that we can do? I think it's important to have a dialogue with your parents at this point. Like, I mean, what I have personally noticed is that my parents have evolved with me, especially my mother, you know, and my sister and I, we have also evolved with time. But despite of that, ಕೆಲಸತಿ ಅಂದರೆ ಈಗ ನನಗೆ ನನ್ನ ಅಮ್ಮನ ಜೊತೆ ಮಾತಾಡೋದು ತುಂಬ ಈಸಿ, ಅವರಿಗೆ ಅರ್ಥ ಆಗುತ್ತೆ, ನಾನು ಏನು ಹೇಳೋಕೆ ಟ್ರೈ ಮಾಡ್ತೀನಿ. ಶಿ ಇಸ್ evolved with us over time. But sometimes I know that there are situations where it's difficult to communicate. ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ. And Adam, I think, again, it's just you have to be very self-aware that, even if somebody is putting you down, not intentionally, but they're saying something, you should be aware about yourself to not let that affect you. Like, it will affect you, but not take it too seriously. I mean, that's how I look at it. I think, ನನಗಿನ್ನೊಂದು ಏನು ಅನ್ಸುತ್ತೆ ಅಂತಂದ್ರೆ, ನೀವು ಹೇಳ್ದಂಗೆ ಇವಾಗ ಸೋಷಿಯಲ್ ಮೀಡಿಯಾದೆಲ್ಲ ಸೈಡಿಗಿಟ್ಟು ನನಗೆ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ನನ್ನ ಪೇರೆಂಟ್ಸ್ ಆಗಲಿ, ನಂದು ಕ್ಲೋಸ್ ಫ್ರೆಂಡ್ಸ್ ಆಗಲಿ, ಇವಾಗ ನೀವು ಹೇಳಿದ್ರಲ್ಲ, ಅಂದರೆ ನಿಮ್ಮ ಗೈ ಬೆಸ್ಟ್ ಫ್ರೆಂಡ್ಸ್ ಹತ್ರ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆ ಥರ ಎಲ್ಲ. ಸೊ ಫಾರ್ ಮೀ ಐ ಬಿನ್ ವೆರಿ ಲಕ್ಕಿ. ಫ್ರೆಂಡ್ಸ್ ಆಗಲಿ, ಅಪ್ಪ ಅಮ್ಮ ಆಗಲಿ, ದೇ ಬಿನ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಈ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಈ ಸಿಚುವೇಶನ್ ಇದ್ರು, ಏನೇ ಅನ್ಸಿದ್ರು ನಾನು ಹೋಗೋವ್ರ ಹತ್ರ ಹೇಳ್ಕೊಬೋದು. ಅಥವಾ ನಾನು ಫೋನ್ ಮಾಡಿದ್ರೆ ಅವರು ಇಲ್ಲ ಅಂತನಲ್ಲ, ಬಂದು ಜೊತೆಗೆ ಇದ್ದೇ ಹೋಗ್ತಾರೆ. ಅವರು ಎಷ್ಟೇ ಏನೇ ಬ್ಯುಸಿ ಇದ್ರೂ ಬಂದಿದ್ದೇ ಹೋಗ್ತಾರೆ. ಅಷ್ಟು ಸಪೋರ್ಟು ಅಷ್ಟೆಲ್ಲ ಇದ್ದೂ ಕೆಲವು ಸತಿ ಪರ್ಟಿಕ್ಯುಲರ್ ಆಗಿ ಈ ಪ್ರೊಫೆಷನ್, ಈ ಫೀಲ್ಡಲ್ಲಿ ಸ್ಟಕ್ ಆಗ್ತೀವಲ್ಲ, ಅದು ತುಂಬ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸ್ಟಕ್ ಆಗ್ತೀವಿ. ಏನೋ ಕೆಲಸ ಇಲ್ಲ, ಏನೋ ಮಾಡಿದೆ ಮನೇಲಿ ಕೂತು. ಆ ಪೀರಿಯಡ್ ಆಫ್ ಟೈಮಲ್ಲಿ ಮನೇಲೂ ಜಾಸ್ತಿ ಏನೋ ಹೇಳ ಅಂದರೆ, ನೀವು ಗೊತ್ತು ಇದು ಟೈಮ್ ತೊಗೊಳುತ್ತೆ, ಐ ಆಮ್ ಹಿಯರ್ ಫಾರ್ ಯು ಅಂತ ಅಂದ್ರೂ ನನ್ನೊಳಗಡೆ ನನಗೇನೆ ಅದೇನೋ ಒಂದು ಡಿಸ್ಕಂಫರ್ಟ್ ಫೀಲ್ ಆಗ್ತಿರುತ್ತೆ. ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ನಂಬಿಕೆ ಉಳಿಸ್ಕೊಳಕ್ ಆಗ್ತದೇನೋ ಇಲ್ವೋ, ಎಷ್ಟು ನಂಬಿಕೆ ಕೂತಿದ್ದಾರೆ. ಹೌದು. ಸೊ ನನಗೆ ಇದು, ಐ ಹ್ಯಾವ್ ಅ ಕ್ವಶನ್ ಫಾರ್ ಯು ಆ್ಯಕ್ಚುಲಿ. ಸೊ ವೈ ಡು ವಿ ಫೀಲ್ ದ್ಯಾಟ್ ಈವನ್ ದೋ ವಿ ಹ್ಯಾವ್ ದಿಸ್ ಸಪೋರ್ಟ್, ಅಂದರೆ ಈ ಸಪೋರ್ಟ್ ಇದ್ರೂ ಏನಕ್ಕೆ ಈ ಥರ ಅನಿಸುತ್ತೆ? ಯಾ, I think it's perfectly fine to feel those fears. A lot of us are afraid of our fears, or a lot of us are afraid of, okay, ನಂಗೆ ಈ ಥರ ಆದರೆ ಐ ಫೀಲ್ ಅ ಲಾಟ್ ಆಫ್ ಪೇಯ್ನ್ ಅನ್ನೋ ಒಂದು ಥಾಟ್ ಬರುತ್ತಲ್ಲ.
ಅದರಿಂದ ಭಯ ಆಗ್ತಾ ಇರುತ್ತೆ. ಬಟ್ ವೆನ್ ವಿ ಆ್ಯಕ್ಚುಲಿ ಫೀಲ್ ದ ಪೇನ್ ವಿ ನೋ ವಿಲ್ ಬಿ ಏಬಲ್ ಟು ಗೆಟ್ ಥ್ರೂ ಇಟ್. ಬಟ್ ದಟ್ ಇಟ್ ಬಿಕಮ್ಸ್ ಲೈಕ್ ಅ ಸೆಕೆಂಡರಿ ಥಿಂಗ್, ರೈಟ್? ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್, ಭಯದ ಬಗ್ಗೆ ಭಯ ಬಂದ್ಬಿಡೋದು. ಐ ಥಿಂಕ್ ಇಟ್ಸ್ ದ್ಯಾಟ್. ಬಟ್ ಫ್ರಮ್ ವಾಟ್ ಯು ಸೆಡ್, I think it's really nice how you're able to recognize how we see support in our system, like in our environment. Even though you know they're there for you. One perhaps ಏನಂತಂದ್ರೆ emotional support, maybe there's somebody else you're seeking emotional support from, right? And ನೀವು ಹೇಳ್ತಾ ಇದ್ರಿ ಮನ್ಸು ಬಿಟ್ಟು ಬಿಚ್ಚಿ ಮಾತಾಡ್ಕೊಳಕ್ಕಾಗಲ್ಲ ಆ ಥರ ಎಲ್ಲ, ರೈಟ್? ಸೊ ಸೋರ್ಸ್ ಆಫ್ ಎಮೋಷನಲ್ ಸಪೋರ್ಟ್, it's like a really important requirement. ನಮ್ಗೆ ಗೊತ್ತು ಮನೆಯಲ್ಲಿ we want to make them proud, they're there for us. They have those worries because that is the expectation society has of them as parents also, right? And that is how they've learned, okay, my yardstick of success is ನನ್ನ ಮಗ ಈ ಥರ ಇದ್ದಾನೆ, ಚೆನ್ನಾಗಿದ್ದಾನೆ, he's in a good position or whatever, that is for them, right? We need to sort of like come out and like, I know it's very difficult, but try and, you know, understand where they're coming from. ಅವ್ರು ಯಾವ ಥರ ಬೆಳೆದು ಬಂದರು, ಅವ್ರು ಏನು ನೋಡಿದಾರೆ ಅವ್ರ ಸೊಸೈಟಿನಲ್ಲಿ, ರೈಟ್? ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಲೈಕ್ ಓಕೆ, ನನ್ನ ಬಗ್ಗೆ ಅರ್ಥ ಆದರೆ ಐ ವಿಲ್ ಬಿ ಏಬಲ್ ಟು ಅಟ್ ಲೀಸ್ಟ್ ಟು ಸಮ್ ಡಿಗ್ರಿ ಏಬಲ್ ಅಂಡರ್ಸ್ಟ್ಯಾಂಡ್ ದಿ ಅದರ್ ಪರ್ಸನ್. ಕರೆಕ್ಟ್. ಈಗ ನೀವು ಹೇಳಿದ್ರಲ್ಲ, ಟ್ರೈ ಟು ಟಾಕ್ ಟು ದ ಪ್ಯಾರೆಂಟ್ಸ್ ಆಸ್ ವೆಲ್ ಅಂತ. ಆಸ್ ಯು ಸೆಡ್, ಡಿಫಿಕಲ್ಟು ಅದಕ್ಕೆ ಇರ್ತೈತೆ ಅಂತಂದ್ರೆ, ನಾವು ಒಂದು ಟ್ರಾಮಾ ಫೇಸ್ ಮಾಡತ್ತೇವಿ, ಅದನ್ನು ನಮಗೆ ಕಮ್ಯುನಿಕೇಟ್ ಮಾಡೋಕೆ ಏನೋ ಪ್ರಾಬ್ಲಮ್ ಆಗ್ತೈತಿ. ಅವ್ರು ಎಷ್ಟು ವರ್ಷ, even they might have been going through some trauma because of which they are not able to understand. ಅವ್ರಿಗೆ ಒಂದು ಔಟ್ಲೆಟ್ ಇರೋದಿಲ್ಲ, ಆ್ಯಂಡ್ ಆಫ್ಟರ್ ಸರ್ಟನ್ ಏಜ್ ಅವ್ರ ಮೈಂಡ್ ಕಂಡೀಷನ್ ಆಗ್ಬಿಟ್ಟೆ, ದೇ ಕ್ಯಾನಾಟ್ ಚೇಂಜ್ ಆಫ್ಟರ್ ಸರ್ಟನ್ ಏಜ್. ನಾವು ಒಂದು ಆಫ್ಟರ್ ಎವ್ರಿ ಇಯರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ಅವರ್ ಹ್ಯಾಬಿಟ್ಸ್ ದಟ್ ಹ್ಯಾಸ್ ಬೀನ್ ಫಾರ್ ಸೋ ಲಾಂಗ್. ಆ್ಯಂಡ್ ಇನ್ನ ಸೋಷಿಯಲ್ ಮೀಡಿಯಾದಾಗೂ ಎದಕ್ಕಂತ ನೀವು ಲೈಕ್ ಅ ಫ್ಯೂ ವೆರಿ ಯಂಗ್ ಪೀಪಲ್, ಅವ್ರಿಗೆ ಇನ್ನೂ ಅದು ಸ್ಯಾಡ್ ಇದ್ರೆ ಡಿಪ್ರೆಷನ್ ಅನ್ಕೊಂತಾರೆ. You also might. I wanted to mention it when Prithvi was talking. I just didn't want to cut him off, right? But ನೀವು ಹೇಳ್ತಾ ಇರೋದು, we call it intergenerational trauma, right? ಏನಂತಂದ್ರೆ, okay, one person is facing, one generation of is facing trauma. There will be a certain propagation that happens to the next generation. ಇವಾಗ if I want to raise a child, I'll want to think that I want to give these values, I want to ಈ ಸಂಸ್ಕಾರಗಳು ಕೊಡ್ಬೇಕು ನಾನು ಅನ್ನೋ ಥರ. ಆ್ಯಂಡ್ ಅದು ನಾನು ಹೆಂಗೆ ಥಿಂಕ್ ಮಾಡ್ತೀನಿ, ದಟ್ ವಿಲ್ ಬಿ ಶೇಪ್ಡ್ ಬೈ ಮೈ ಎಕ್ಸ್ಪೀರಿಯನ್ಸಸ್, ರೈಟ್? ಇಫ್ ಮೈ ಎಕ್ಸ್ಪೀರಿಯನ್ಸಸ್ ಆರ್ ಟ್ರಾಮಾ ಆ್ಯಂಡ್ ಐ ಹ್ಯಾವ್ ನಾಟ್ ಡೆಲ್ಟ್ ವಿತ್ ಇಟ್, ದೇರ್ ಇಸ್ ಅ ವೆರಿ ಗುಡ್ ಚಾನ್ಸ್, ಈವನ್ ಇಫ್ ಐ ವಾಂಟ್ ದ ಬೆಸ್ಟ್ ಫಾರ್ ಮೈ ಚೈಲ್ಡ್, ಇಟ್ ವಿಲ್ ಪಾಸ್ ಆನ್. ಇದನ್ನು ನಾವು ಇಂಟರ್ಜನ್ರೇಷನಲ್ ಟ್ರಾಮಾ ಅಂತೀವಿ. ಆ್ಯಂಡ್ ನಮ್ಮ ದೇಶದಲ್ಲಿ ಫಾರ್ ಅ ಲಾಟ್ ಆಫ್ ಅಸ್ ಈ ಸ್ಟೇಬಲ್ ಜಾಬ್ ಇರಬೇಕು, ಇದು ಆಲ್ ದಟ್ ಕಮ್ಸ್ ಫ್ರಮ್ ಅವರ್ ಕಲೋನಿಯಲ್ ಪಾಸ್ಟ್. ಆ್ಯಂಡ್ ಇಟ್ಸ್ ಗಾಟ್ ಲೈಕ್ ಅ ರಿಯಲಿ ಬಿಗ್ disruption in our psyche. So ನಮ್ಮ circumstances ಹೆಂಗಿತ್ತು, ನಮ್ಮ identity as a collective, as society ಹೆಂಗೆ shape ಆಗಿದೆ, it's all influenced from that. That's also something we need to know and understand. ಈಗ the generational trauma, what I was trying to say was like very young people, sadness, depression is cool these days on social media. Depression is cool because it allows you to be the victim, and if you are the victim, people will support you, and you'll get attention. Connections, you'll get validation, you'll get some kind of sympathy and love in some form. But isn't that unfair to the people who are going through depression in real terms? It is. ಅಂದ್ರೆ ಅವ್ರಿಗೆ ಯಾರು ಸೀರಿಯಸ್ ತೊಗೊಳಂಗಿಲ್ಲ. ಬಿಕಾಸ್ ನಾ ಒಂದು 10 ಜನ ಮೀಟ್ ಆದೆ, ಅವರು ಸುಮ್ಮ ಸ್ಯಾಡ್ನೆಸ್ಸಿಗೆ ನಮ್ಮ ಅಪ್ಪ ನಂಗೆ ಫೋನ್ ಕೊಡಿಸಿಲ್ಲ, ಅದಕ್ಕೆಲ್ಲ ಡಿಪ್ರೆಷನ್ ಅನ್ಕೊಂಡು ಕುಂತ್ರೆ, ಆ ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ದಟ್ ಟ್ರಾಮಾ, ಅದಕ್ಕೆ ಒಂದು ಅಡ್ವಾಂಟೇಜ್ ಅಲ್ಲ, ಅನ್ಫೇರ್ ಇದಾಗ್ಬಿಡ್ತೈತಿ. ಸಿ ಐ ಥಿಂಕ್ ಇಟ್ಸ್ ಆಲ್ಸೋ ನಮಗೆ ಸ್ಯಾಡ್ನೆಸ್ನ, ಅದಕ್ಕೆ ನಮ್ಗೆ ಆ ಫೀಲಿಂಗಿಗೆ ಆ ಪದ ಹೇಳಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ನಂಗೆ ಬೇಜಾರಾಗ್ತಾ ಇದೆ ಅಂತ ಹೇಳಕ್ ಬಂದರೆ ನಮಗೆ, ದೆನ್ ವಿ ವೋಂಟ್ ರಿಸಾರ್ಟ್ ಟು ಥಿಂಗ್ಸ್ ಲೈಕ್ ಸೇಯಿಂಗ್ ಡಿಪ್ರೆಷನ್ ಆಗ್ತಾ ಇದೆ, ಅಥವಾ ನಂಗೆ ನಂಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತ ಹೇಳಕ್ ಬಂದರೆ, ಐ ವೋಂಟ್ ಬಿ ರಿಸಾರ್ಟಿಂಗ್ ಟು ಸೇಯಿಂಗ್ ಬೈಪೋಲರ್. Right? Lack of awareness, but lack of awareness kinta a lot of misinformation or just knowing half of something. Half of something is ಇಲ್ಲ. ಸಿಮಿಲರ್ ಆಗಿ ಇವಾಗ ನಾನು ಬರೀದಕ್ಕೆ ಸ್ಟಾರ್ಟ್ ಮಾಡಿದಾಗ ಕತೆನೇ ನಾನು ಶೇರ್ ಮಾಡ್ಕೊಂಡಾಗ ಮೂವಿ ಕತೆನ
ಕೆಲವು ಜನ ವಾಪಸ್ ರೆಸ್ಪಾನ್ಸ್ ಏನಾದ್ರು ನಂಗೂ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ, ಮನೇಲಿ ಒಂಥರ ಇರ್ತೀನಿ, ಆಚೆ ಕಡೆ ಒಂಥರ ಇರ್ತೀನಿ. ತುಂಬಾ ಕೇಳಿದೀನಿ ನಾನು. ಒಂದೊಂದು ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ನನಗೂ, ಗುರು ಅದೆಲ್ಲ ಜೂನಿ ಮೀಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಅಂತ. ನೋ ವಾಟ್ ಯು ಸೆಡ್, ನೋ ನಾನು ಮನೇಲಿ ಒಂಥರ ಇರ್ತೀನಿ, ಫ್ರೆಂಡ್ಸ್ ಜೊತೆ ಒಂಥರ ಇರ್ತೀನಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಮ್ಮೊಳಗೆ ದೇರ್ ಆರ್ ಲೈಕ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಅಸ್, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅಸ್ ಅಂತೀವಿ, right? But when we are helplessly being a certain way in front of someone, it's also a trauma response. ಈಗ ತುಂಬ ಪೀಪಲ್ ಪ್ಲೀಸಿಂಗ್ ಅಂತ ಈಗ ನೀವು ಹೇಳಿ ಒಬ್ಬೊಬ್ರ ಹತ್ರ ಒಂದೊಂದು ಥರ ಇರ್ತಾರೆ, ಅವ್ರು ಸರಿ ಇಲ್ಲ ಅಂತೆಲ್ಲ ಮಾತಾಡೋದು. ದೇ ಆರ್ ಡೂಯಿಂಗ್ ಇಟ್ ಔಟ್ ಆಫ್ ಸಮ್ ಕೈಂಡ್ ಆಫ್ ಹೆಲ್ಪ್ಲೆಸ್ನೆಸ್ ಆರ್ ಸಮ್ ಕೈಂಡ್ ಆಫ್ ನೀಡ್ ಆಫ್ ದೇರ್ಸ್. ನಾನು ಈ ಥರ ಇರ್ತೀನಿ ಯಾಕೆಂದರೆ ನಾನು ಇಫ್ ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಐ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಅನ್ನೋ ಭಯ ಇರುತ್ತೆ. ಆ್ಯಂಡ್ ಟು ಅವಾಯ್ಡ್ ದ್ಯಾಟ್ ಐ ಸಾರ್ಟ್ ಆಫ್ ಲೈಕ್ ಬಿಕಮ್ ಪ್ಯಾಸಿವ್ ಆ್ಯಂಡ್ ಬಿಹೇವ್ ಇನ್ ಅ ಸರ್ಟನ್ ವೇ ದ್ಯಾಟ್ it will please the other person. People pleasing. ಇದನ್ನ ನಾವು ಫಾನಿಂಗ್ ಅಂತೀವಿ. So when we talk about trauma responses, right, there are like 4 different things that we refer to. ಒಂದು ಫೈಟ್ ಆರ್ ಫ್ಲೈಟ್, ಇದು ನಾವು ಕೇಳಿರ್ತೀವಿ. ಐದರ್ ಓಡೋಟೋಕ್ಕೆ ರೆಡಿ ಆಗೋದು ಅಥವಾ ಲೈಕ್ when you feel like you can face it, you sort of become aggressive, you take the fight stance. If you feel like no, this is not possible, then there is like tendency to fly, flee. And if you feel like even if I run I might not be safe still, that's when you are in your place and you sort of morph yourself to be a way that pleases the aggressor, right? Idana now fawning antive. And the more deeper degree we go to a freeze response. Nan kail ಏನು ಮಾಡಕ್ಕಾಗಲ್ಲ, I'll just like get numb, I'll just like not do anything, I'll just let it pass. A lot of animals in the wild, right, they act dead so that the the carnivore animal will think it's dead and pass. So that's where it comes from. And we need to also understand that these are not conscious decisions we're making. Nam tilvalke ನಾವು ಹೇಳ್ತಾ ಇಲ್ಲ. All of this is happening subconsciously. ಈಗ ಇನ್ನೊಂದು ನೆನಪಾರಿದಾನ ಫುಲ್ ಡೀಪ್ ಹೋದ ಟಾಕ್. ನಾ ಏನು ಹೇಳತ್ತಿದ್ದೆ, ಈಗ ಆ್ಯಸ್ ಸೊಸೈಟಿ ಅವ್ರು ವಾಟ್ ಎವರ್, ಈಗ ನಾವು ಸೊಸೈಟಿದಾಗ ವಿ ಆರ್ ಲಿವಿಂಗ್. ಆ್ಯಂಡ್ ನಾಳೆ ನೀವೊಂದು ಸ್ಕ್ರಿಪ್ಟ್ ಬರೆದ್ರಿ, ನೀವು ಒಂದಿಷ್ಟು ಜನದ ಕಡೆ ಹೋದ್ರಿ, ನೀವು ಒಂದು ಆ್ಯಸ್ ಆಡಿಷನ್ಸ್ ಯು ಮೈಟ್ ಹ್ಯಾವ್ ಗಾನ್, ರಿಜೆಕ್ಷನ್ಸ್ ಫೇಸ್ ಮಾಡ್ತೀರಿ, ನಮಗೆ ಬೇಜಾರಾಕೈತಿ. ಬಟ್ ಈಗ ಇದ್ರಾಗ ಒಂದು ಬ್ಯಾಲೆನ್ಸ್ ಹುಡುಕ್ಬೇಕು ಟೈಪ್ ಇರ್ತೈತೋ, ಆರ್ ಎಕ್ಸ್ಪ್ರೆಸಿಂಗ್ ಇಸ್ ಫೈನ್, ಫೀಲಿಂಗ್ ಯುವರ್ ಎಮೋಷನ್ ಇಸ್ ಫೈನ್, ಗೆಟಿಂಗ್ ಕಂಫರ್ಟೇಬಲ್ ಇನ್ ದಟ್ ಇಮೋಷನ್, ಫೀಲಿಂಗ್ ಸಾರಿ ಫಾರ್ ಯುವರ್ ಸೆಲ್ಫ್. ಆಲ್ ಇಟ್ಸ್ ಲೈಕ್ ಬ್ಲೇಮಿಂಗ್, ಅದು ಏನು ಬಿಡಪ್ಪ ಆಗಲ್ಲ, ಇವರು ಅವ್ರಿಗಷ್ಟೇ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ನಂಗೆ ಕೊಡ್ತಾ ಇಲ್ಲ. ಕನ್ವಿನ್ಸಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಬೀಯಿಂಗ್ ಇನ್ ದಟ್ ಝೋನ್ ದಟ್ ಓಕೆ ದ ವರ್ಲ್ಡ್ ಈಸ್ ರಾಂಗ್, ನಾನು ಸರಿಯಾಗೇ ಮಾಡ್ತಿದ್ದೀನಿ. ಇಟ್ ಈಸ್ ಲೈಕ್ ಹೌ ಪ್ರಾಬ್ಲಮ್ಯಾಟಿಕ್ ಕ್ಯಾನ್ ದ್ಯಾಟ್ ಬಿ ಇನ್ ದ ಲಾಂಗ್ ಟರ್ಮ್? ಹ್ಯಾವ್ ಯು ಎವರ್ ಕಮ್ ಅಕ್ರಾಸ್ ಸಮನ್ ಲೈಕ್ ದ್ಯಾಟ್? ಲೈಕ್ ಕ್ವಶನ್ ಇದೆ ಇದಕ್ಕೆ ಆ್ಯಡ್ ಮಾಡೋದಕ್ಕೆ. ಇವಾಗ ಯಾರೇ ಸಿನಿಮಾ ಮಾಡಿದ್ರು ಡೈರೆಕ್ಟರ್ಗಳು, ರೈಟರ್ಗಳು ನಾನು ಮಾಡಿದ್ದು ಸಕ್ಕದಾಗಿದೆ ಅಂತಾನೆ ಮಾಡ್ತೀವಿ. ಸೊ ಆ ಕನ್ವಿಕ್ಷನ್ ಇಂದ ಮಾಡ್ತೀವಿ. ಬಟ್ ಸಿನಿಮಾ ಆಚೆ ಕಡೆಯಿಂದ ನೋಡಿದಾಗ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಅದನ್ನ ಅವ್ರಿಗೆ ಹೇಳಿದಾಗ ಅವ್ರಿಗೂ ಅಫ್ಕೋರ್ಸ್ ಅಫೆಂಡ್ ಆಗುತ್ತಲ್ಲ. ಸೊ ಆ್ಯಡ್ ಆನ್ ಕ್ವಶನ್ ಟು ದ ಸೇಮ್, ಅದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಯೂಶ್ವಲಿ ಹಾಗೆ ಇರುತ್ತೆ. ಅದೇ ಇವ್ರು ಹೇಳಿದಾಗೆ ವರ್ಕಿಂಗ್ ಆನ್ ಅವರ್ ಸೆಲ್ಫ್ಸ್ ಅನ್ನೋದು, ಅಲ್ಲಿ ಅವ್ರು ಅದು ಮಾಡಬೇಕಾಗಿರೋದು. ನಾನು ಎಷ್ಟೋ ಜನ ನೋಡ್ತೀನಿ, ಅಂದರೆ ನಾ ಎಲ್ಲ ಮಾಡ್ತೀನಿ, ನಂಗೇನು ಆಗ್ತಿಲ್ಲ. ನಾನು ಆ್ಯಕ್ಚುಲಿ ಅದು ಎಲ್ಲರಿಗೂ ಅದು ಫೀಲ್ ಆಗುತ್ತೆ. ಈಗ ನಾನು ಇನ್ನೊಬ್ಬ ಆ್ಯಕ್ಟರ್ನ ಯಾವುದೋ ಒಂದು ರೋಲ್ ಮಾಡೋದನ್ನು ನೋಡಿದಾಗ ನನ್ಗನ್ಸಿದ್ದು ಇದಕ್ಕಿಂತ ಚೆನ್ನಾಗಿ ನಾನು ಮಾಡ್ತೀನಿ, ನನಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು, ಅದು ಬೇಸಿಕ್. ಅದು ವಿ ಫೀಲ್ ದಟ್ ನಾವು ಬೆಟರ್ ಇದ್ದೀವಿ ಅಂತ ಅನಿಸುತ್ತೆ, ಆ್ಯಂಡ್ ನಮಗೆ ಆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಸೆಲ್ಫ್ ವಿಕ್ಟಿಮೈಸ್ ಮಾಡಕ್ಕೆ ಶುರು ಮಾಡ್ತೀವಿ. ಈಗ ಯೂಟ್ಯೂಬ್ದಾಗ ಇನ್ನೂ ಸಿಮಿಲಾರಿಟೀಸ್ ಎದಕ್ಕೆ ಆಗ್ತದೆ ಅಂದರೆ, ಈಗ ದೇರ್ ಮೈಟ್ ಬಿ ಮಲ್ಟಿಪಲ್ ಕ್ರಿಯೇಟರ್ಸ್ ವಿತ್ ಸಿಮಿಲರ್ ಜಾನ್ರಸ್. ಆದ್ರೆ ಒಂದು 3 ಮಂದಿಗೆ ಅಷ್ಟೇ ವ್ಯೂಸ್ ಬರ್ತಿರ್ತೈತಿ, 7 ಮಂದಿ ಬರ್ತಿರಂಗಿಲ್ಲ. ಸೊ ಆಬ್ವಿಯಸ್ಲಿ ಹಿಂಗೆ ಯಾರು ಒಂದು ಫ್ಯಾನ್ಸ್ ಬಂದಾಗ ಅವ್ನು ಓಡಾತೈತಲ್ಲ ನಿಂದಾಕ ಓಡಾತಿಲ್ಲ ಅಂತಂದ್ರೆ, ಅವನ ಹತ್ರ ಏನ್ ಬಿಡೋ ದುಡ್ಡಿದೆ ಹಾಕ್ತಾನೆ, he has a better camera, he has a better but here even that question, like like I've had people come and tell me, Ishka, you should do this, you should do this, this person did this. But what I mean, here the question that's coming to me, the suggestion that's coming to me, I think it's not in a way correct. If like as a receiver, I'm saying exactly this because they don't know your journey. ನಮ್ಮ ಎಲ್ಲರದ್ದು ಜರ್ನಿ ಬೇರೆ ಬೇರೆ ಥರ ಇರುತ್ತೆ. ಸೊ ಅವ್ರು ಈ ಥರ ಇದೆಲ್ಲ ಮಾಡಿದ್ರು ಅಂತ ನಾವೇ ಅದೇ ಮಾಡ್ಬೇಕಂತೆಲ್ಲ. ಎವ್ರಿಬಡೀಸ್ ಜರ್ನಿ ಇಸ್ ಡಿಫ್ರೆಂಟ್. ಸೊ ಫಸ್ಟ್ಲಿ ಐ ಮೀನ್
like this is something I consciously do. Like I'll not give a suggestion when I don't know about it. You know, ನಮ್ಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಫೀಲ್ ಬಗ್ಗೆ ಗೊತ್ತಿಲ್ಲ ಆದರೆ the person shouldn't suggest. I mean, this is how I look at it. It makes the other person feel important ಅಲ್ಲ. It makes him feel I'm smart. ಎಲ್ಲಾದ್ರ ಬಗ್ಗೆ ಗೊತ್ತು ನಂಗೆ, ಏನಾರ ಇರಲಿ. ಈ ಶೂಸು ಸರಿ ಇಲ್ಲ, ಇದು ಆ್ಯಕ್ಚುಲಿ ಹಿಂಗೆ ಹಾಕೊಂಡ್ರೆ ಹೆಂಗಿರ್ತೈತಿ, ಅವ ಚಪ್ಪಲ್ ಹಾಕೊಂಡು ಬಂದಿರ್ತಾನೆ. ಬಟ್ ನಾ ಯೂಶ್ವಲಿ ಅಡ್ವೈಸ್ ಕೊಡೋರು ಭಾಳ ನೋಡೇನೆ, ಎಲ್ಲಾದ್ರಾಗೂ ಅಡ್ವೈಸ್ ಇರ್ತೈತೆ ಅವ್ರದ್ದು. ಈ ಮೈಟ್ ಬಿ ವರ್ಕಿಂಗ್ ಇನ್ ಸಮ್ ಫೀಲ್ಡ್ ಬಟ್ ಗೋಯಿಂಗ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದಾಗೂ ದ ಸೊಸೈಟಲ್ ಎಕ್ಸ್ಪೆಕ್ಟೇಷನ್ ಇನ್ ಸಮ್ ಅದರ್ ವೇಸ್. ಈಗ ನೀವು ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ನಿಮಗೆ ಡೈರೆಕ್ಟ್ ಕಂಪ್ಯಾರಿಸನ್ ಕ್ರಿಸ್ಟೋಫರ್ ನೋಲನ್ ಜೊತೆ ಮಾಡಿಬಿಡ್ತಾರೆ. ನಿಮ್ಮ ಫಸ್ಟ್ ಸಿನಿಮಾ ಇಂಜಿನಿಯರಿಂಗ್ ಹಚ್ತಾರೆ, ಎಲಾನ್ ಮಸ್ಕ್ ಆಗ್ಬಿಡ್ತೇನೆ. ಲೈಕ್ ಕಂಪ್ಯಾರಿಸನ್ ಇಲ್ಲ. ದ ಜರ್ನಿ ಆಸ್ ಅ ಹೀರೋ ಆಲ್ಸೋ ಯು ಮೈಟ್ ಹ್ಯಾವ್ ಫೆಲ್ಟ್ ದಟ್ ಕಂಪ್ಯಾರಿಸನ್ ಆಸ್ ಆನ್ ಆಕ್ಟ್ರೆಸ್. that pressure, because irrelevant question ಅದೇ, ಹೌದಲ್ವಾ? ಹ್ಯಾವ್ ಯು ಕಮ್, ನಿಮಗೆ ಹಾಗೆ ಬಂದಿದ್ಯಾ? ಬರುತ್ತೆ ಆಬ್ವಿಯಸ್ಲಿ. ಅದು ನೀನೇನು ಹಾಗೆ ಅವನಾಗ ಆಗ್ಬಿಡ್ತೀಯಾ, ಅವನಷ್ಟು ದೊಡ್ಡ ಆಗ್ಬಿಡ್ತೀಯಾ? ಅದು ಬಂದೇ ಬರುತ್ತೆ. ಆಮೇಲೆ ಲೈಕ್ ಅದೇ ನೀವು ಹೇಳಿದಾಗೆ ನಮ್ಮ ಜರ್ನಿ, ನಮ್ಮ ಬ್ರಿಂಗಿಂಗ್ ಏನಿತ್ತು, ನಮ್ಮ ಸಿಚುವೇಶನ್ ಏನಿದೆ ಅದು ಅವ್ರಿಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಅಂತ ಕಂಪ್ಯಾರಿಸನ್ ಬಂದೇ ಬರುತ್ತೆ. ಅಥವಾ ನಾವು ನಮ್ಮ ಈಗ ಆವಾಗಲೇ ನೀವು ಆ ಪಾಯಿಂಟ್ ಹೇಳಿದ್ರಲ್ಲ, ಯಾರು ಈಗಿನ ಶುಭ್ಮನ್ ಗಿಲ್ ನಮ್ಗಿಂತ ಏಜ್, ನಾನು ಅದು ನನಗೆ ಅನ್ಸಿದೆ. ವಿರಾಟ್ ಕೊಹ್ಲಿ ನನ್ಗಿಂತ 2 ವರ್ಷ ಚಿಕ್ಕವನು, ಅವನೆಲ್ಲಿದ್ದಾನೆ. ಸೊ ಅದು ನಾವು ಅನ್ಕೋತೀವಿ, ಇನ್ನೊಬ್ರು ಹೇಳ್ತಾರೆ. ಬಟ್ ದಟ್ಸ್ ಆಲ್ಸೋ ಲೈಕ್ ನಾನು ಈ ಏಜ್ ಅಲ್ಲಿ ಇದನ್ನ ಅಚೀವ್ ಮಾಡಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. Somebody has told us, or that's what we've been subjected to earlier in our life, and we still carrying that's the message we've received. Yeah. ಇನ್ನೊಂದು ಹೆಂಗಿರ್ತೈತಿ ಈಗ, ಫಾರ್ ಎಕ್ಸಾಂಪಲ್, ನಾಟ್ ಎವ್ರಿಬಡಿ ಇಸ್ ಚೇಸಿಂಗ್ ಗ್ರೇಟ್ನೆಸ್. ಬಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಅವ್ರು ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ಆ ಥರ ಮಾಡಿದ್ದಾರೆ ಅಂತ. ಬಟ್ ಎಷ್ಟೋ ಲಕ್ಷ ಜನ ಪೃಥ್ವಿಯವ್ರನ್ನ ನೋಡ್ಕೊಂಡು ಪೃಥ್ವಿ ಈ ಥರ ಮಾಡ್ತಿದ್ದಾರೆ ಅಂತ. ಅದೇ ಅದು ನಾವು ಅರ್ಥ ಮಾಡ್ಕೊಳ್ಳೋದು. ಮರಕ್ಕಿಂತ ದೊಡ್ಡ ಮರ ಒಂದು ಇರತ್ತಂತಾರಲ್ಲ, ಅದು ಹೆಂಗೆ ಇರ್ತೈತಿ. ಇನ್ನೊಂದು ಅದು ಪೀಪಲ್ ಎಕ್ಸ್ಪೆಕ್ಟಿಂಗ್ ನಾನು ಯೂಟ್ಯೂಬರ್, ಐ ಟಾಕ್ ಅಬೌಟ್ ಮೈ ಸೆಲ್ಫ್. ನಾ ಒಂದು ಪ್ರೊಫೆಷನ್ ಆಸ್ ಅ ಯೂಟ್ಯೂಬರ್ ನಾ ಸ್ಟಾರ್ಟ್ ಮಾಡಿದೆ. ದೇ ಎಕ್ಸ್ಪೆಕ್ಟ್ ಮೀ ಟು ಬಿ ದ ಗ್ರೇಟೆಸ್ಟ್ ಎವರ್ ಟು ಎಂಟರ್ ದ ಫೀಲ್ಡ್. ಇಫ್ ಐ ಎಂಟರ್ ದ ಫೀಲ್ಡ್, ನನಗೆ ಅದು ಐ ಡೋಂಟ್ ವಾಂಟ್ ಟು ಬಿ ದಟ್. But isn't greatness subjective? ಅವ್ರಿಗೆ ಏನ್ ಗ್ರೇಟ್ ಅಂತ ಅನ್ಸುತ್ತೆ, that is different for me. Success is subjective. Yeah, talent is also subjective. I might like an actor, but he might be like, he's not that good. What do you like about him? So that when again, it comes to art, it's always ambiguous. Yeah. Art ಅಲ್ಲಿ ಅದಿರುತ್ತೆ. ಹೌದು. But engineering ಆ ಥರ ತಗೊಂಡ್ರೆ, like best engineer is the guy who gives the best design. There is clear definition. but that again, somebody might be a better engineer, but somebody else might know how to get to the right place and make more money. There are like not always the best, the most technically strong person will be making the most money. So a greatness another definition it's very subjective. So but society runs in a different way. Virat Kohli greatest of all time. Sharma is also great. Jadeja plays well. Shubman Gill, whatever. Tendulkar is God. But one certain we want to create a hero in our head. But Kohliಗೆ ನಾನು ತೆಂಡೂಲ್ಕರ್ ಆಗ್ಬೇಕಂತ ಆಸೆ ಇದ್ರೆ, he tells ಅಲ್ಲ, ನಾನು ತೆಂಡೂಲ್ಕರ್ ಜೊತೆ he is the greatest ಅಂತಂತಾನೆ. ಬಟ್ ಆಸ್ ಸೊಸೈಟಿ ನಮಗ್ ಒಬ್ಬ ಹೀರೋ ಬೇಕು. ನಮಗ ಓಕೆ ನಾನು ಇವನಂಗೆ ಆಗ್ಬೇಕಂತೇಳಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ತೇವೆ. ಈಸ್ ಇಟ್ ವೆರಿ ನಾರ್ಮಲ್, ಆರ್ ಅದಕ್ಕೂ ಒಂದು ಏನಾರ ಹಿಡನ್ ಇಮೋಷನ್? ಇಷ್ಟು ಇಮೋಷನ್ಸ್ ಅದಾವಂತ ಗೊತ್ತಿರ್ಲಿಲ್ಲ ನನಗೆ. free session, guys. I don't know what to say. I also think I forgot the question. You were talking about... As we always tend to keep someone in that place. Right. So what I wanted to say was, I think that's a good thing. Right? Nene news ಅಲ್ಲಿ ನೋಡ್ತಾ ಇದ್ದಾಗ ಚಿರಂಜೀವಿ ಅವ್ರಿಗೆ ಪದ್ಮಭೂಷಣ್ ಬಂತು, and I was having a conversation, right? And it was the thing that it gives people hope. It gives people something tangible to aspire to. Makes people want to do better. And that's a good thing. Right? ನನಗೆ ವೆರಿ ಇದು ಹೇಳಿದಲ್ಲ, ಇಟ್ ಮೇಕ್ಸ್ ಪೀಪಲ್ ಗಿವ್ ಹೋಪ್ ಅಂತ. ಸೊ ಜೂನಿ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಲೈಫ್ ಜೂನಿ ಸುತ್ತನೇ ಸುತ್ತಿತ್ತು. ಜೂನಿ ಅಂದ್ಕೊಂಡು ಶೂಟಿಂಗ್ ಎಲ್ಲ ಮುಗಿದು ಒಂದು ಸುಮಾರು ತಿಂಗಳಾಗಿ ಖಾಲಿ ಕೂತಿರ್ಬೇಕಾದ್ರೆ, ಓ ಶಿಟ್ ಜೂನಿ ಇಲ್ವಲ್ಲ, ಇವಾಗ ಏನು ಮಾಡೋದು? ದೆರ್ ಇಸ್ ನಥಿಂಗ್ ಟು ಹೋಲ್ಡ್ ಆನ್ ಟು. ಆ ಫೇಸಲ್ಲಿ ಇದೆ, ಇವಾಗ ಏನು ಮಾಡೋದು ಗುರು? ಆ ಕನ್ಫ್ಯೂಷನ್ ಇತ್ತು. ಕತೆ ಹೇಳಕ್ಕಿಲ್ಲ ಅಂತಂದ್ರೆ ಫುಲ್ ಕಂಪ್ಲೀಟ್ಲಿ ಲಾಸ್ಟ್.
if I may add to what she said, that ಈಗ ಹೀರೋ ಯಾರಾದ್ರೂ ಇದ್ರೆ, there's somebody there's a role model we look up to, it gives us hope to work hard to be there. ಈಗ ನಾವು ಒಂದು ರೂಟೀನ್ ಸೆಟ್ ಮಾಡ್ತೀವಿ ನಮ್ಮ ಲೈಫಲ್ಲಿ, ಇದೆಲ್ಲ ಮಾಡಬೇಕು, I'll not waste my time, I'll not go there, I'll not go here, I'll just do my work. So adu extreme ಆಗಬಾರ್ದು. There is a line that you draw. While you have to have hope and you have to work hard, it should not also take an unhealthy route. I think we should recognize where to draw a line. Like I think it's about balance. And when there's hope and you want to go after something, and if it doesn't work, you should be willing to be like, okay, this is fine, I'll take another route. So we should be flexible that when we should know where to draw a line so that it doesn't become unhealthy. Something that was started with a good intention shouldn't become unhealthy later. Sort of like something you're using to avoid something difficult. Maybe you're using your work to avoid something difficult, and that's how you sort of pushed yourself into your work. ಮನ್ಯಾಗ ಹೇಳ್ತಾರಲ್ಲ, ನಂಗೆ ಡಿಪ್ರೆಷನ್, ಐ ನೀಡ್ ಥೆರಪಿ ಅಂತ. ನೀರು ಕುಡಿದ್ ಮಕ್ಕಳು, ಬೆಳಿಗ್ಗೆ 6 ಗಂಟೆಗೆ 6 ಗಂಟೆ ಫೋನ್ ಬಿಟ್ಬಿಡು, 6 ಗಂಟೆ ಹೇಳು. See, there is like some truth to it. ಬೆಳಗ್ಗೆ ಬೇಗ ಎದ್ರೆ, ಎಕ್ಸರ್ಸೈಸ್ ಮಾಡಿದ್ರೆ, ನೀರು ಚೆನ್ನಾಗಿ ಕುಡಿದ್ರೆ ಬಾಡಿನಲ್ಲಿ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗುತ್ತೆ. ಹಾರ್ಮೋನ್ಸ್ ರೆಗ್ಯುಲೇಟ್ ಆದರೆ ಬ್ರೈನ್ ಕೆಮಿಸ್ಟ್ರಿ ರೆಗ್ಯುಲೇಟ್ ಆಗುತ್ತೆ. ದೇರ್ ಇಸ್ ಟ್ರೂತ್ ಟು ಇಟ್. ಬಟ್ ಅದನ್ನು ಮಾಡೋದು ಕಷ್ಟ, ಅದು ಜನಕ್ಕೆ ಅರ್ಥ ಆಗಬೇಕು, ರೈಟ್? ವೆನ್ ವಿ ಆರ್ ಇನ್ ದಟ್ ಪ್ಲೇಸ್, ಎಕ್ಸ್ಟರ್ನಲ್ ಹೆಲ್ಪ್ ಬೇಕಾಗುತ್ತೆ. ಸೊ ಹೌ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ, ಡಯಾಬಿಟೀಸ್ ಇದ್ದರೆ, ವಿಲ್ ಟೇಕ್ ಎಕ್ಸ್ಟರ್ನಲ್ ಇದು ಅಲ್ವಾ? ಸೊ ಆ ಥರದ್ದು ಬೇಕಾಗತ್ತೆ. ಆ್ಯಂಡ್ ಜಸ್ಟ್ ಬಿಕಾಸ್ ವಿ ಆರ್ ಟೇಕಿಂಗ್ ದೋಸ್ ಎಕ್ಸ್ಟರ್ನಲ್ ಏಡ್, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಆಲ್ಸೋ, ರೈಟ್? ಒಂದು ಸ್ವಲ್ಪ ಪುಷಿಯಲ್ಲಿಂದ ಏನಾದ್ರು ಸಿಗ್ತಾ ಇದೆ ಅಂದರೆ ಗೋ ಫಾರ್ ಇಟ್. ಇಫ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ಪ್ಲೇಸಸ್, ಗೋ ಫಾರ್ ಇಟ್, ರೈಟ್? ಲೀಗಲ್ ಇರ್ಬೇಕದ, ಎಲ್ಲ ಮೆನ್ಷನ್ ಮಾಡ್ಬೇಕು ಈಗ. ಇಲ್ಲಂದ್ರೆ ಇದ ಟ್ರಿಮ್ ಮಾಡಿ ಹಾಕಿ ಹೇಳಿದ್ರು, ಪ್ರೊಫೆಷನಲ್ ಹೇಳಿದ್ದಾರೆ, ನಂದೇನು ತಪ್ಪು ಅಂತೇಳಿ ಎಲ್ಲ ಹೇಳಕ್ ಬರಂಗಿಲ್ಲ. ಮತ್ತು ಐಡಲೈಸಿಂಗ್ದಾಗೂ ಪ್ರಾಬ್ಲಮ್ ಏನಿರ್ತೈತೆ ಅಂದ್ರೆ, ನಂದು ಟ್ರಾಮಾ ಬೇಸ್ಡ್ ಮೇಲೆ ನನ್ನ ಐಡಲು ನಾ ಚೂಸ್ ಮಾಡ್ಬೋದು. ಅವ ಟಾಕ್ಸಿಕ್ ಇರ್ಬೋದು ಮನುಷ್ಯ, ಅದು ಐಡಲ್ ದಟ್ ಐ ಹ್ಯಾವ್ ಚೋಸನ್. ಈ ಮೈಟ್ ಬಿ ಟಾಕ್ಸಿಕ್, ಈ ಮೈಟ್ ಬಿ ಡಮ್, ಈ ಮೈಟ್ ಬಿ. ಈಗ ನನ್ನ ಕಡೆ ಮೈ ಟ್ರಾಮಾ ಹ್ಯಾಸ್ ಕಮ್ ದುಡ್ಡಿನ ಸಲುವಾಗಿ, ಬಿಕಾಸ್ ಆಫ್ ಪಾವರ್ಟಿ ಆ್ಯಂಡ್ ಆಲ್ ದ ಪ್ರಾಬ್ಲಮ್ಸ್ ದಟ್ ಕೇಮ್ ವಿತ್ ಇಟ್ ನಂದು ಇರ್ಬೋದು. ದೇರ್ ಇಸ್ ಸಮ್ ಗೈ ಹೂಸ್ ಫ್ಲೆಕ್ಸಿಂಗ್ ಇಸ್ ಮನಿ, ನಾವು ಐಡಲೈಸ್ ಮಾಡಿಬಿಡ್ಬೋದು. ಅದು ಮತ್ತು ನೀವು ಹೇಳ್ದಂಗೆ ಕಂಪ್ಲೀಟ್ ಬೇರೆ ಟ್ಯಾಂಜೆಂಟಿಗೆ ಹೋಗ್ಬಿಡ್ತೈತೆ. ಮತ್ತು ನನ್ನ ಸ್ಟೋರಿ, ನಾನು ಫೇಕ್ ಒಂದು ಬ್ರ್ಯಾಂಡೆಡ್ EMI ಮೇಲೆ ಐಫೋನ್ ತೊಗೊಂಡೆ. EMI ಮೇಲೆ ಐಫೋನ್ ತೊಗೊಂಡು ತಪ್ಪಲ್ಲ, ಬಟ್ ಪುಷಿಂಗ್ ಯುವರ್ ಬಜೆಟ್ ಫ್ರಮ್ 10,000 to 1 lakh ಈಸ್ ಅಗೇನ್ ಯು ಆರ್ ಗೆಟಿಂಗ್ ಇನ್ ಟು ದಟ್ ಲೂಪ್ ಆಫ್. ಅಗೇನ್ ಅದ ಪಾವರ್ಟಿದಾಗ ಅದೇವಿ ನಾವು ಒಂದು ಇಮೇಜ್ ಕ್ರಿಯೇಟ್ ಮಾಡಿವಿ. ಐಫೋನ್ ತೆಗೆದ ಒಂದು ಫ್ರೆಂಡ್ ಬರ್ತಾನೆ, ಏನು ಗುರು ಐಫೋನ್ ಇದೆ, ಮೈ ಮೂಮೆಂಟ್ ಆಫ್ ವ್ಯಾಲಿಡೇಷನ್ ಮನೆಗೆ ಹೋಗಿ ಅಳ್ಬೇಕೀಗ. But are you willing to work for it? There's this idealized version of what I am or where I want to be. And ನಾನು ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ರೈಟ್? At the end of the day, ostrich can still bury its head in the ground and be like everything is fine, right? Maybe that's how people start to lose touch with their reality also. ಈಗ ನಾನು ಫೋನ್ ತೊಗೊಂಡೆ ತೊಂದರೆ ಇಲ್ಲ, ಬಟ್ am I willing to work for it? Yeah. Am I willing to get to that place? But that phone buying is directly connected to him flexing aste. It is not like I'll work for that phone, I'll put my work, put my skill, ಕಷ್ಟಪಟ್ಟು ತಗೊಂತೀನಕ್ಕಿಂತ EMI ಸಿಗತ್ತಾ is his first question. So you're saying that you are buying that phone when you're still not in a position to buy it. Yes, exactly. Maybe another 1 year later you'll be able to buy it, but you want to flex right now. Right now. So you will work towards it, but ಈಗ ಆಗಲ್ಲ, ಬಟ್ ಆದ್ರೂ ನೀವು ಬೈ ಒಬ್ಬೊಬ್ರು ಮಾಡ್ತಿದ್ದೀರಾ. ಕೆಲಸನೂ ಮಾಡಲ್ಲ. ಇಮಿಡಿಯೇಟ್ಲಿ ದೇ ವಾಂಟ್, ಓಕೆ ಐಫೋನ್ ಹಾಕೊಂಡ್ರೆ ತಗೊಂತಾರೆ, ಸಾಲ ಮಾಡಿ ತಗೊಂತಾರೆ. ಏನೋ ಒಂದು ನಾನು ಚೆನ್ನಾಗಿ ಶೂಸ್ ಹಾಕೊಂಡ್ರೆ, ಇಫ್ ಐ ಆಮ್ ದಟ್, ಮೈ ಫ್ರೆಂಡ್ಸ್ ಆರ್ ಅಕ್ಸೆಪ್ಟಿಂಗ್ ಮೀ ಆರ್ ಐ ಹ್ಯಾವ್ ಅ ಬೆಟರ್ ಪೊಸಿಷನ್ ಇನ್ ಮೈ ಫ್ರೆಂಡ್ಸ್ ಸರ್ಕಲ್, ಐಫೋನ್ ತೊಗೊಂಡು ಅಡ್ಡಾಡ್ತಾನೆ ಮಗ. ದಟ್ ಈಸ್, ಆ ಕಾನ್ವರ್ಸೇಷನ್ ಇಸ್ ವೆರಿ ಕಾಮನ್ ಡ್ಯೂರಿಂಗ್ ಕಾಲೇಜ್ ಹುಡುಗರು ಮಧ್ಯೆ ನಿಂತಾಗ. ಒಬ್ಬನ ಡಿಸ್ಕ್ರಿಪ್ಷನ್ ಹಂಗೆ ಮಾಡ್ತಾರೆ. ಐ ಹ್ಯಾವ್ ಅಬ್ಸರ್ವ್ಡ್ ಇಟ್. ಅಣ್ಣ ಅವ ಬರಾತಾನ ಅಂತಂತಾರೆ ನನಗೆ. ಹೌದೇನ ಅಣ್ಣ, ಅವ್ನ ಕಡೆ ಫೋರ್ಡ್ ಎಂಡೋವರ್ ಐತಿ, ಐಫೋನ್ದಾಗ ಅಡ್ಡಾಡ್ತಾನೆ. ಅವ್ನ ಪರ್ಸನಾಲಿಟಿ ಆಗ್ಬಿಡ್ತದೆ, ಅವ ಏನ್ ಮಾಡ್ತಾನೆ, ವಾಟ್ ಈಸ್ ಹಿಸ್ ಬಿಸ್ನೆಸ್ ಆರ್ ವಾಟ್ ಎವರ್ ವರ್ಕ್. ಇದು ಮೆಟೀರಿಯಲಿಸ್ಟಿಕ್ ಥಿಂಗ್ ಹ್ಯಾಸ್ ಬಿಕಮ್ ದ ಪರ್ಸನಾಲಿಟಿ. ಆ್ಯಂಡ್ ಆ ಸೊಸೈಟಿದಾಗ ಫಿಟ್ ಇನ್ ಆಗೋದು ಈಸಿ, ಬಿಕಾಸ್ ಕಷ್ಟಪಡೋದು ಕಷ್ಟ ಅಲ್ಲ. ನಾವು ಹೋಗಿ ಮನ್ಯಾಗ ಹಠ ಮಾಡಿ ಎಲ್ಲ ಹತ್ತು ಊಟ ಗಿಟ್ಟ ಬಿಟ್ಟು ಮನ್ಯಾಗ ಕೊಡಿಸ್ಕೋಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆಲ್ ದೀಸ್ ಥಿಂಗ್ಸ್ ಐ ಥಿಂಕ್ ಕಮ್ಸ್ ಫ್ರಮ್ ಅ ಪ್ಲೇಸ್ ಆಫ್
ನಮ್ಮ ಪರ್ಸ್ನಾಲಿಟಿ, ಈಗ ನೀವು ಫಾರ್ಚುನರ್ದಾಗ ಬಂದ್ರಿ, ಅದು ಒಂದು ನೀವು ನೋಡಿರ್ತೀರದ ಪೀಪಲ್ ಲುಕಿಂಗ್ ಅಟ್ ದ ಕಾರ್. ಇನ್ಸ್ಟಾಗ್ರಾಮ್ದಾಗ ಫಾರ್ಚುನರ್ ತೊಗೊಂಡ್ರೆ ದೇರ್ ಆರ್ ಆರ್ಗ್ಯುಮೆಂಟ್ಸ್. ಫಾರ್ಚುನರ್ ಸ್ಟೋರಿ ಹಾಕಿದ ಎಂಡೋವರ್ ಇಸ್ ಬೆಟರ್ ಅಂತ ಆಗ್ತಾನೆ. ಅವ ತೊಗೊಂಡಾನೆ, ಇವಂಗೆ ಪ್ರೂವ್ ಮಾಡೋದೈತೆ ಎಂಡೋವರ್ ಇವನ್ ಕಡೆ ಕಾರು ಇರಂಗಿಲ್ಲ. ಬಟ್ ಪರ್ಸ್ನಾಲಿಟಿ ಹ್ಯಾಸ್ ಬಿಕಮ್ ಮೋರ್ ಮಟೀರಿಯಲಿಸ್ಟಿಕ್ ವೈಸ್. ನಮ್ಮ ತಂದೆ ತಾಯಿ ಎಲ್ಲ ಹೆಂಗೆ ಡಿಸ್ಕ್ರೈಬ್ ಮಾಡ್ತಿದ್ರು ಅವ್ರ ಫ್ರೆಂಡ್ಸಿಗೆ, ಅವನ ಗುರು ಅವನು ನಾವೆಲ್ಲ ಇದ್ದಾಗ ಕಷ್ಟಪಟ್ಟಿದ್ದು ಬರ್ತಿದ್ದ, ನಾವು ಈಸ್ ಬಿಕಮ್ ಲೈಕ್ ದಿಸ್. ಸ್ಲೋಲಿ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವೇರ್ ಅವರ್ ಪರ್ಸನಾಲಿಟಿ ಹ್ಯಾಸ್ ಬಿಕಮ್ ಇದು. ಅದಕ್ಕೆ ಮನ್ಯಾಗೂ ಅದ ಹೇಳ್ತಾರೆ, ಚೆನ್ನಾಗಿ ಅರ್ಬಿ ಹಾಕೊಂಡೋಗ, ಯು ವಿಲ್ ಡ್ರೆಸ್ ಅಪ್ ವೆಲ್, ಡ್ರೆಸ್ ಅಪ್ ಲೈಕ್ ದಿಸ್, ವೇರ್ ಬ್ಯಾಗಿ ಪ್ಯಾಂಟ್ಸ್, ಇದು ಐ ಆಮ್ ನಾಟ್ ಕಂಫರ್ಟೇಬಲ್, ಬಟ್ ದಟ್ ಈಸ್ ವೇರ್ ಮೈ ಅಕ್ಸೆಪ್ಟೆನ್ಸ್ ಕಮ್ಸ್. ಕಾರಲ್ಲಿ ಬಂದ್ರೆ ಮರ್ಯಾದೆ ಕೊಡ್ತಾರೆ. ನಾ ಕೇಳೇನ, ಅದು ಲಿಟ್ರಲಿ ಕೇಳೇನೆ. I came from train, the other guy came from car. I could see a ಮರ್ಯಾದೆ ಡಿಫ್ರೆನ್ಸ್. ಆಲ್ ದೀಸ್ ಥಿಂಗ್ಸ್ ಅದು ಮಟೀರಿಯಲಿಸ್ಟಿಕ್ ಕಡೆ ಹೊಂಟಿದ್ದು. ಸೊ ಸೆಟಲ್ ನಮಗೆ ತುಂಬಾ ನೋಡಕ್ ಸಿಗುತ್ತೆ, ಲೈಕ್ ದ ಮೇನ್ ಆಕ್ಟರ್ಸ್, ದ ವೇ ದೇ ಆರ್ ಟ್ರೀಟೆಡ್ ಇನ್ ಕಂಪ್ಯಾರಿಸನ್ ಟು ಸಪೋರ್ಟಿಂಗ್ ಆಕ್ಟರ್ಸ್ or the junior artist. The director might not be the one to do it, the producer might not be the one to do it, we might not be the one to do it, but there will be some people on the set, the smallest of things, for all the supporting or the junior actor might be really rich also, but adu ಒಂದು hierarchy create ಮಾಡ್ತೀವಿ ನಾವು set ಅಲ್ಲಿ, and that hierarchy sort of comes, if I may say so, from a certain caste system that we've had for a very long time right now. Adu innu ide, and people do, like, depending on how much money you have, there is a lot of people, I'm not saying everybody does it, but a lot of people give you respect depending on what you own. I mean, I've personally experienced it also. If I've not had something branded, people have come and told me, they pass like as a loose comment, they pass, they cracked a joke about it. So even if you're not somebody who wants to get those expensive stuff, but then somebody is subjecting you to those feelings, you'll be like, oh shit, I want it now. ತಗೋಬೇಕು, ಏನಾದ್ರೂ ಮಾಡ್ಬೇಕು ಅಂತ ಅದ್ ಥಾಟ್ ಬರುತ್ತೆ. ಯಾಕಂದ್ರೆ ನನಗೆ ಹೇಳ್ಯಾರ ಒಬ್ರ ಆಕ್ಟರ್ಸ್ ಬಂದಿದ್ರೆ, ಅವ್ರ ಹೆಂಗ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಹೆಂಗ್ ಬಂದ್ರು, ಆಟೋದಾಗ ಬಂದಿದ್ರ ಅವ್ರ, ಎಷ್ಟು ಸಿಂಪಲ್ ಏನಂದ್ರೆ ದಿವಸ ಆಟೋದಾಗ ಬರ್ತಿರು, ಒಂದು ಸಿನಿಮಾ ಆದ್ಮೇಲೆ ಆಟೋದಾಗ ಬರೋದ್ರಾಗ ಕೆನಾಟ್ ಶಿಫ್ಟ್. ಓಕೆ, ಸಿನಿಮಾ ಸೈನ್ ಆತ, ಒಂದು ಕಾರ್ ತಗೊಂಡ್ ಬಾ ನಾ ಕಾಯಂಗಿಲ್ಲ. ಬಟ್ ದಟ್ ಈಸ್ ವೇರ್ ವಿ ಐಡಲೈಸ್ ಸಿನಿಮಾ ಪೀಪಲ್ಗೆ. ನಾವು ಹಂಗೆ ಐಡಲೈಸ್ ಮಾಡ್ತೇವಲ್ಲ ಎಲ್ಲರೂ. ಈಗ ನೀವು ಜೂನಿಯರ್ ರಿಲೀಸ್ ಆದ್ಮೇಲೆ ನೀವು ಹಿಂಗೆ ಕುಂದಿರ್ತೀರಿ, ಎಲ್ಲ ರೊಕ್ಕದ ಬೆಡ್, ರೊಕ್ಕದ ಕೌಚ್ ಇರ್ತೈತಿ, ಅದು ಇಮ್ಯಾಜಿನೇಷನ್ ಹಂಗೆ ಬರ್ತೈತಿ. ಒಂದು ಹಿಟ್ ಆದ್ಮೇಲೆ ಒಂದೇನು ಗುರು, ಒಂದು ಫಿಲ್ಮ್ ಹಿಟ್ ಆಯ್ತು, ಈಗೇನು ಹಂಗೆ ಇಡೋರಿಲ್ಲ. ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಲೈಕ್ ದ್ಯಾಟ್. ಬಟ್ ದಿಸ್ ಇಸ್ ಅ ವೆರಿ ಹ್ಯೂಜ್ ಮೆಂಟಲ್ ಹೆಲ್ತ್ ಬಗ್ಗೆ ಹೋದ್ಮೇಲೆ ಎಲ್ಲೆಲ್ಲೋ ಹೋಗ್ಬಿಡ್ತೈತಿ ಟಾಪಿಕ್. ಬಟ್ ವಿ ಆರ್ ಇನ್ ಲಿಮಿಟೆಡ್ ಟೈಮ್. ಒನ್ ಲಾಸ್ಟ್ ಕ್ವಶನ್ ನಂಗೆ ಏನು ಕೇಳೋದೈತಂದ್ರೆ, ರಿಲೇಟೆಡ್ ಟು ಸ್ಪ್ಲಿಟ್ ಪರ್ಸನಾಲಿಟಿ, ಬಿಕಾಸ್ ದ ಸಿನಿಮಾ ಇಸ್ ಆನ್ ದ್ಯಾಟ್. ಅವ್ರಿಗೆ ನೆನಪಿರ್ತೈತೇನ ಈಗ ಇನ್ನೊಂದು ಪರ್ಸನಾಲಿಟಿ ಬಂದು ಹೋತ್ ಅಂತ ಹೇಳಿ? ಸೊ ಒಂದೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ವಿ ವರ್ ಟಾಕಿಂಗ್ ಅಬೌಟ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಲ್ವಾ. ಸೊ ನಾನು ಅದನ್ನ ಅವಾಯ್ಡ್ ಮಾಡೋಕ್ಕೆ ನನ್ನ ಏನು ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಐ ವಿಲ್ ಬಿ ಯೂಸಿಂಗ್ ದ್ಯಾಟ್. ಅವಾಯ್ಡೆನ್ಸ್ ಇದ್ದರೆ ದ್ಯಾಟ್ ವಿಲ್ ಬಿ ಇಟ್. ಸೊ ಈಗ ವೆನ್ ಐ ಸೆಡ್ ಡಿಸೋಸಿಯೇಷನ್ ಅನ್ನೋದು ಒಂದು ಸ್ಪೆಕ್ಟ್ರಮಲ್ಲಿ ಇರುತ್ತೆ ಅಂತಂದರೆ, ಆ್ಯಂಡ್ ದಿಸ್ ಇಸ್ ಲೈಕ್ ದ ಅಲ್ಟಿಮೇಟ್ ಇದು, ಆ್ಯಂಡ್ ವೆರಿ ರೇರ್. ಅವ್ರು ಬಂದು ಹೋಗ್ತಾ ಇರ್ತಾರೆ, ಗೊತ್ತಿರತ್ತಾ ಅನ್ನೋದಕ್ಕಿಂತ, ಇಟ್ ಹ್ಯಾಪನ್ಸ್ ಇನ್ ಅ ವೇ ದ್ಯಾಟ್ ನನಗೆ ಈ ಸಿಚುವೇಶನ್ನ ನಾನು ಟಾಲರೇಟ್ ಮಾಡೋಕ್ಕಾಗಲ್ಲ, ಸೊ ಐಲ್ ಜಸ್ಟ್ ಸ್ಪ್ಲಿಟ್ ಫ್ರಮ್ ಹಿಯರ್, ಐಲ್ ಜಸ್ಟ್ ಲೈಕ್ ಗೋ, ರೈಟ್? ಸೊ ಅವಾಗ ಹೆಂಗಾಗತ್ತೆ ಅಂತಂದರೆ, ಸಬ್ಕಾನ್ಷಿಯಸ್ಲಿ ದೇರ್ ಬಿ ಲೈಕ್ ಸರ್ಟನ್ ಸೆಕ್ಷನ್ಸ್ ಆಫ್ ದ ಬ್ರೈನ್ ದಟ್ ಟರ್ನ್ ಆಫ್, ದಟ್ ವೋಂಟ್ ಫೈರ್ ಆ್ಯಂಡ್ ಆಲ್ ದ್ಯಾಟ್ ಹ್ಯಾಪನ್ಸ್. ಅವ್ರಿಗೆ ಅವೇರ್ನೆಸ್ ಇರತ್ತೋ ಇರಲ್ವೋ, ಇಫ್ ದೇ ವರ್ಕ್ ಆನ್ ಇಟ್, ಇಫ್ ದೇರ್ ಇನ್ ಥೆರಪಿ, ಇಫ್ ದೇ ವರ್ಕ್, ಅದು ಗೊತ್ತಾಗುತ್ತೆ. ಓಕೆ, ನನಗೆ ಸ್ವಲ್ಪ ಬ್ಲ್ಯಾಕ್ ಔಟ್ ಆಗ್ತಾ ಇದೆ, ನನಗೆ ಮೆಮೊರಿ ಲಾಸ್ ಆಗ್ತಾ ಇದೆ, ಗೊತ್ತಾಗುತ್ತೆ ಅವಾಗ. ಬಟ್ ಇಫ್ ನಾಟ್, ಪರ್ಹ್ಯಾಪ್ಸ್ ನಾಟ್. ಆ್ಯಂಡ್ ಸುತ್ತಮುತ್ತ ಇರೋರಿಗೆ ಗೊತ್ತಾಗೋದು ತುಂಬ ಕಷ್ಟ ಆಗುತ್ತೆ. ಈಗ ನಾವು ಮೂವೀಸ್ನಲ್ಲಿ ನೋಡಿದಾಗ ಅವ್ರಿಗೆ ಲೈಟ್ ಇದು ಮಾಡ್ತಾರೆ, ಅಥವಾ ಸೌಂಡ್ ಎಫೆಕ್ಟ್ಸ್ ಕೊಡ್ತಾರೆ, ಅಥವಾ ಅವರು ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರುತ್ತೆ, ತೋರಿಸ್ತಾರೆ. ಸೊ ಬಿಕಾಸ್ ಯು ಡೂ ದ್ಯಾಟ್, ಬಿಕಾಸ್ ಸ್ಟೋರಿನಲ್ಲಿ ನಿಮ್ಗೆ ಡಿಸ್ಟಿಂಕ್ಷನ್ ಗೊತ್ತಾಗಬೇಕು. ನಿಮ್ಮ ಮುಂದೆ ಅವ್ರು ನಾರ್ಮಲಾಗಿ ಕೂತಿದ್ದಾಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ, ಯಾಕೆ ಹುಚ್ಚು ಚಂಗೆ ಆಡ್ತಾ ಇದೆಯಾ ಅನ್ಬೋದು ಅಷ್ಟೆ ಅಲ್ವಾ. ಈಗ ಇಫ್ ಯು ಗೋ ಆನ್ ಯೂಟ್ಯೂಬ್ ಆ್ಯಂಡ್ ನೀವು ಹೇಳ್ತಾ ಇದ್ರಿ ಅಲ್ವಾ, ಇಫ್ ಯು ಜಸ್ಟ್ ಲುಕ್ ಎಟ್ ದೆಮ್, ಇಟ್ಸ್ ನಾಟ್ ಎಂಟೈರ್ಲಿ ಡಿಫ್ರೆಂಟ್. ಹಬ್ಬ ಅಂದರೆ ನಾವು ಏನು ಯೋಚನೆ ನೋಡ್ತೀವಿ ಅಂತಂದರೆ, ಬಾಡಿ ಮೂಮೆಂಟ್ಸ್ ಬೇರೆ ಇರುತ್ತೆ, ಕೈಕಾಲು ಆಡಿಸೋ ರೀತಿ ಬೇರೆ ಇರುತ್ತೆ, ಕೆಲವೊಂದು ಸರ್ತಿ ಬಾಡಿ ವೈಬ್ರೇಷನ್ಸಲ್ಲಿ ಡಿಫ್ರೆನ್ಸ್ ಬರುತ್ತೆ, ಇದು ನೋಡ್ಬೋದು, ಮಾತಾಡೋ ಸ್ಟೈಲ್ ಬೇರೆ ಬರ್ಬೋದು. ಆ್ಯಂಡ್ ಆಲ್ ದೋಸ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಡೆವಲಪ್ ಇನ್ ಅ ವೇ ದ್ಯಾಟ್ ಇಸ್ ಕಾಂಪನ್ಸೇಟಿಂಗ್ ಫಾರ್ ವಾಟ್ ವಿ ಥಿಂಕ್ ಇಸ್ ಲ್ಯಾಕಿಂಗ್ ಇನ್ ಅಸ್, ರೈಟ್? ಈಗ ನನಗೆ ಸೇಫಾಗಿ ಅನಿಸ್ತಾ ಇಲ್ಲ, ನನಗೆ ಓಕೆ, ನಾನು ಸ್ಟ್ರಾಂಗಾಗಿರೋಕ್ಕೆ ನಾನು ಏನು ಮಾಡಬೇಕು?
ಇನ್ನೊಂದು ಪರ್ಸೆಂಟೇಜ್ ಸ್ಟ್ರಾಂಗ್ ಆಗಿರ್ತೈತಿ. ಇಟ್ಸ್ ನಾಟ್ ದಟ್ ಈಸಿ. ಅದು ಪರ್ಸನಾಲಿಟಿ ಅನ್ನೋದಕ್ಕಿಂತ ಇನ್ನೊಂದು ಸಿಸ್ಟಮ್ ಆಫ್ ಡಿಫೆನ್ಸ್. ಇನ್ ಅ ವೆರಿ ಕ್ರೂಡ್ ಟರ್ಮ್, ಇನ್ನೊಂದು ಫಾರ್ಮ್, ಇನ್ನೊಂದು ಪರ್ಸೋನಾ. If I may add to that, so when I spoke to Juni, ಈಗ ನೀವೇನು ಹೇಳ್ತಿದ್ದೀರಾ, ಇಟ್ಸ್ ಅಬೌಟ್ ಅ ಟ್ರಾಮ್ಯಾಟಿಕ್ ಸಿಚುವೇಶನ್, ರೈಟ್? ಸೊ ನಾರ್ಮಲ್ ಆಗಿ ಆಫ್ಟರ್ ಶಿ ವಾಸ್ ಡಯಾಗ್ನೋಸ್ಡ್, ಅಂದರೆ until she was 19, she did not even know. That time she used to have blackout. ಅವ್ರಿಗೆ ಗೊತ್ತಿರಲಿಲ್ಲ ಏನಾಗ್ತಿದೆ ಅಂತ. But I mean, you can add to this. But after she was diagnosed with it, she started understanding and they are able to speak. They're able to. They are co-conscious, co-communication. One personality, non-personality ಜೊತೆ mind ಒಳಗಡೆ they can have conversations. So some personalities might be aware. If Juni is out, then there's another personality who might be to an extent aware of what is happening. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜೂನಿ ಕೊಟ್ಟಿದ್ದೆ ನನಗೆ. ಇವಾಗ ನಾನು ಫ್ರಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಗೊತ್ತು ನಾನು ಈ ರೂಮಲ್ಲಿ ಇದ್ದೀನಿ. ನನಗೆ ಇನ್ನೊಂದು ಆಲ್ಟರ್ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆ ಆಲ್ಟರು ಕಾನ್ಷಿಯಸ್ ಆಗಿ ಇರ್ಬೋದು, ಬಟ್ ಅದು ನನಗೆ ಗೊತ್ತಿರಲ್ಲ. ಹೇಗೆ ಅಂತಂದ್ರೆ, ಇವಾಗ ನಾವು ಮಾತಾಡ್ತಿರೋದನ್ನ ಅಲ್ಲಿ ಯಾರೋ ಪಕ್ಕದ ರೂಮಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಿದ್ರೆ ಅದು ಕೇಳಿಸ್ಕೊಂತಿರೋನು ಗೊತ್ತು ಇದು ನಡೀತಿದೆ ಅಂತ, ಬಟ್ ನನಗೆ ಅವ್ನು ಕೇಳಿಸ್ಕೊಂತಿದ್ದಾನ ಇಲ್ವಾ ಅಂತ ಗೊತ್ತಿರಲ್ಲ. ಅನ್ಲೆಸ್ ಅವನು ನಾನು ಕೇಳಿಸ್ಕೊಂತಿದ್ದಾನೆ ಅಂತ ಹೆಂಗಾದ್ರು ಇಲ್ಲಿ ನಾನಿದ್ದೀನಿ ಅಥವಾ ಆ ಥರ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟರೆ ಓಕೆ ಗೊತ್ತಾಗುತ್ತೆ. ಸೊ ನೀ ಇದು ಹೇಳ್ತಾ ಇದ್ದಾಗ ವಾಟ್ ಐ ವಾಸ್ ಥಿಂಕಿಂಗ್ ಇಸ್, it's not just it's not just limited to somebody with DID. I wanted to add to that, right? like namgo ashte, we don't know where we're receiving our messages from. Iga some corner of the mind somewhere ನಾನು ಎಲ್ಲೋ ಏನೋ ಕೇಳಿದ್ದೆ, ನೋಡಿದ್ದೆ, ಅಥವಾ ಇನ್ಯಾರು ಇನ್ನೇಂದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಐ ಆಮ್ ಪಿಕಿಂಗ್ ಅಪ್ ದೋಸ್ ಮೆಸೇಜಸ್. ಲೆಟ್ಸ್ ಸೇ ನಮ್ಮ ಮನೆಯಲ್ಲಿ ಇಬ್ರು ಕೂತ್ ಮಾತಾಡ್ತಾ ಇದ್ದಾರೆ, ಆ ಹುಡುಗಿಗೆ ಹಿಂಗಾಯ್ತು ಅಥವಾ ಆ ಹುಡ್ಗಂಗೆ ಹಿಂಗಾಯ್ತು. ಸಬ್ ಕಾನ್ಷಿಯಸ್ಲಿ ಐ ಆಮ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್, ಓಕೆ ನಾನು ಹಂಗಿರ್ಬೇಕು. ಅವಾಗ ನನ್ನ ಬಗ್ಗೆನೂ ಜನ ಆ ಥರ ಮಾತಾಡ್ತಾರೆ, ನನಗೂ ಆ ಥರ ವ್ಯಾಲಿಡೇಷನ್ ಸಿಗುತ್ತೆ, ರೈಟ್? ಸೊ ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ದ್ಯಾಟ್. ನಮಗೂ ಆ ಥರ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಆಲ್ಸೋ ಸೀನ್ ಇನ್ ಪೀಪಲ್ ವಿತ್ DID. ಆ್ಯಂಡ್ ಆಲ್ಸೋ ಇವ್ರು ಹೇಳ್ದಂಗೆ ಡಿಸೋಸಿಯೇಷನ್ ಇಸ್ ಅ ಬಿಗ್ ಸ್ಪೆಕ್ಟ್ರಮ್. ಡಿಸೋಸಿಯೇಷನ್ ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಆಗುತ್ತೆ. ಸ್ಕೂಲಲ್ಲಿ ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ಕನ್ಸು ಕಾಣೋದು, ದಟ್ ಈಸ್ ಆಲ್ಸೋ ಲೈಕ್ ಅ ಮೈಲ್ಡ್ ಡಿಸೋಸಿಯೇಷನ್ ಅಲ್ವಾ? ರಿಯಲಿ ಮೈಲ್ಡ್. ಸೊ ಆ್ಯಂಡ್ ಲೈಕ್ ಕ್ಯಾನ್ ಐ ಟೆಲ್ ದಟ್ ಲೈಕ್ ಐವ್ ಸೀನ್ ಯು ಲೈಕ್ ತುಂಬ ಝೋನ್ ಔಟ್ ಆಗ್ತಾರೆ. ಏನೋ ಹೇಳ್ತಿರ್ಬೇಕಾದ್ರೆ, ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಕೇಳಿಸ್ಕೊಂತಿದಾರ ಇಲ್ವಾ ಅಂತಂದು ಗೊತ್ತಾಗಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿರ್ತಾರೆ. Another common example I think is like we observe a lot of people just staring at air. ಎಲ್ಲೋ ನೋಡ್ತಾ ಇರ್ತಾರೆ ಹಿಂಗೆ, ಏನೋ ಸುಮಾರು ಜನ ನೋಡಿದ್ದೀನಿ ನಾನು. ಪಾರ್ಥನೂ ಅದೇ, ರೈಟ್? ಅಂಡ್ ಸೊ ಬೇಸಿಕಲಿ ಫೋರ್ತ್ ವಾಲ್ ಪಾರ್ಥ ಬ್ರೇಕ್ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ನ ನಾನು ಹಾಕಿದ್ದು. ಪಾರ್ಥ ಆಲ್ಸೋ ಡಿಸೋಸಿಯೇಟ್ಸ್, ಜೂನಿ ಹ್ಯಾಸ್ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್. ಆ ಲಾಜಿಕಲಿ ಫೋರ್ತ್ ವಾಲ್ ಬ್ರೇಕಿಂಗ್ನ ತಂದಿದ್ದು ಮೂವಿ ಒಳಗಡೆ. I think what I want to like really emphasize is dissociation is sort of normal unless it interferes with your everyday life, right? To some extent all your defense mechanisms are there because namanna ನಾವು ಕಾಪಾಡ್ಕೋಬೇಕು, right? And when those defense mechanisms don't serve for us, ನಮ್ಮಿಂದ ಅದು ಏನೋ ಹೆಲ್ಪ್ ಆಗಲಿ ಅಂತ ನಾವು ಡೆವಲಪ್ ಮಾಡಿಕೊಂಡು ಅದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದರೆ then there's something wrong, right? So it's like a thing. Mental health is also like a spectrum. ದೊಡ್ಡ ಸ್ಪೆಕ್ಟ್ರಮ್. ಅದು ಎಷ್ಟು ತಾಸು ಕುಂತ್ರು ವಿ ಕ್ಯಾನಾಟ್ ಕವರ್ ದ. ಆ್ಯಕ್ಚುಲಿ ನೀವು ಸಿನಿಮಾ ನೋಡಿದಾಗ ನೀವು ನೋಟಿಸ್ ಮಾಡಿದಾರೆಲ್ಲ ಗೊತ್ತಿಲ್ಲ, ಪಾರ್ಥ ಫೋರ್ತ್ ವಾಲ್ ಬ್ರೇಕ್ ಮಾಡೋದನ್ನ ಯಾವ್ಯಾವಾಗ ಮಾಡ್ತಾನೆ ಅಂತ ಒಂದ್ಸತಿ ನೋಟಿಸ್ ಮಾಡಿ. ಸೊ ಆ ಕ್ಯಾರೆಕ್ಟರ್ ಆರ್ಕಲ್ಲಿ ಬಿಗಿನಿಂಗ್ ಆಫ್ ದ ಮೂವಿನಲ್ಲಿ ಹೆಂಗಿದ್ದ, ಎಂಡ್ ಆಫ್ ದ ಮೂವಿನಲ್ಲಿ ಹೆಂಗಿದ್ದಾನೆ, ಜಾಸ್ತಿ ಎಲ್ಲಿ ಫೋರ್ತ್ ವಾಲ್ ಬ್ರೇಕ್ ಮಾಡ್ತಾನೆ, ಕಡಿಮೆ ಅದನ್ನ ಇಫ್ ಯು ಗೈಸ್ ವಾಚ್ ದ ಫಿಲ್ಮ್, ಜಸ್ಟ್ ಅದೊಂದಕ್ಕೆ ಅಟೆನ್ಷನ್ ಕೊಡಿ. I want to consciously say it out because like since she mentioned it, like there was a reason why he breaks the fourth wall. ಎಲ್ಲಿ ಬ್ರೇಕ್ ಮಾಡ್ತಾನೆ, ಯಾಕೆ ಬ್ರೇಕ್ ಮಾಡ್ತಾನೆ, ಯಾವಾಗ ನಿಲ್ಲಿಸ್ತಾನೆ ಅದನ್ನು ಮಾಡೋದಕ್ಕೆ ಅನ್ನೋದನ್ನು. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಡಿಸೋಸಿಯೇಟ್ ಫೋರ್ತ್ ವಾಲ್ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಅವ್ನಿಗೆ ಆಗಲ್ಲ. ಆಮೇಲೆ ಒಂದೆರಡು ಡಿಲೀಟೆಡ್ ಸೀನ್ ಇತ್ತು, ಜೂನಿಯವನು ಪಾರ್ಥ ಫೋರ್ತ್ ವಾಲ್ ಬ್ರೇಕ್ ಮಾಡೋದನ್ನ ನೋಟಿಸ್ ಮಾಡೋದು. ಸೊ ಆ್ಯಕ್ಚುಲಿ ದೀಸ್ ಆರ್ ಆಲ್ ಲೈಕ್ ಸ್ಮಾಲ್ ಫನ್ ಎಲಿಮೆಂಟ್ಸ್. ಇಟ್ಸ್ ಡಿಲೀಟೆಡ್, ಆ ಸೀನ್ ಡಿಲೀಟ್ ಮಾಡಿದ್ದೀನಿ. ಅದಕ್ಕೆ ಹೇಳ್ಬೋದು ಇವಾಗ ಸೀನ್ ಡಿಲೀಟ್ ಆಗಿದೆ ಅಂತ. So if I may add to that, so he said that I do that, right? So since I was a child, if there is something that I'm not liking, ಈ ಪಾಡ್ಕಾಸ್ಟ್ ಅಲ್ಲೇ ಒಂದು 4 ಸತಿ ಬೇರೆ ಕಡೆ ಹೋಗಿ ಬಂದಿರ್ತಾರೆ. ಈಗಾರ ಅಂದ್ರು ಅವ್ರು ಇಫ್ ಐ ಆಮ್ ನಾಟ್ ಲೈಕಿಂಗ್ ಅಂತ, ನೀವು ಪಾಡ್ಕಾಸ್ಟ್ ಹೆಸರು ಹೇಳ್ಬಿಟ್ರಿ ಮಾಡ್ರಿ. So ನನಗೆ if I'm like, if there are in school, if there were a group of people who are not being nice to me or being mean,
I was a people pleaser. I wouldn't know how to respond to it. ನನಗೆ ಆವಾಗ ಹೆಂಗೆ ರೆಸ್ಪಾಂಡ್ ಮಾಡೋದು ಅಂತ ಗೊತ್ತಿರಲಿಲ್ಲ. So what I would do is I would come back and would start thinking of a situation where I am the boss, where I am in a happier place. So that's where, I mean, I remember consciously doing, remember not consciously, I remember doing this as a child, which is sort of leaked into my adulthood as well. And if something is not going right, I start imagining situations. So that's where I... ಅದೆಲ್ಲರೂ ಮಾಡ್ತೀವಲ್ಲ, ಜಗಳ ಆದ್ಮೇಲೆ ನಾನು ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅದೆಲ್ಲರೂ ಮಾಡ್ತಾರೆ. So yeah, so if somebody says something which reminds me of something and then I get lost in that thought. I kind of like stop listening to the person. ಇವ್ರ ಜೊತೆ ಒನ್ ಪಾಡ್ಕಾಸ್ಟ್ ಮಾಡಿ ತುಂಬಾ ಮಜಾ ಇರುತ್ತೆ. ಇಲ್ಲ ಹಂಗೆ ಮಾತಾಡ್ಬೇಕಾದ್ರೆ ಹಂಗೆ ಬೇರೆ ಅಲ್ಲ, ಒಂದರಿಂದ ಸ್ಟಾರ್ಟ್ ಮಾಡ್ತಾರೆ, ಗೊತ್ತಿಲ್ಲ ನಂಗೆ ಮಂಗಳೂರು ಕಾಶ್ಮೀರ ಪ್ಲೂಟೋವರೆಗೆ ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ ಬರ್ತಾರೆ. ಈಗ ಝೋನ್ ಔಟ್ ಆಗಿಲ್ಲಲ್ಲ ಇವತ್ತು? ಇಲ್ಲ ಫುಲ್ ಅವೇರ್ನೆಸ್ ಇದಿಡ್ರಿ, ಇದು ಅದು ಕಟ್ ಮಾಡಿದಿಡ್ರಿ. ಸೊ ಎಸ್, ಆಲ್ ದ ಬೆಸ್ಟ್ ಫಾರ್ ದ ಫಿಲ್ಮ್. 9th February, if I'm not wrong, 9th February 2024 ಜೂನಿ ಬರತೈತಿ. ರಿಯಲ್ ಕ್ಯಾರೆಕ್ಟರ್ ಮೇಲೆ ಒಂದು ಕತೆ ಬಿಲ್ಡ್ ಮಾಡಿ ಬರ್ದಿದ್ದೆ. ರಿಯಲ್ ಸ್ಟೋರಿ ಅಲ್ಲ, ರಿಯಲ್ ಕ್ಯಾರೆಕ್ಟರ್ ಮೇಲೆ ಕತೆ ಬರ್ದೆ. ಆ್ಯಂಡ್ ಬೇಸ್ಡ್ ಆನ್ ಮೆಂಟಲ್ ಹೆಲ್ತ್ ನಂಗಂತೂ ಭಾಳ ಎಕ್ಸೈಟಿಂಗ್ ಅನ್ನಿಸ್ತೆ. ಅದಕ್ಕಂದ್ರೆ ಭಾಳ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಆ್ಯಂಡ್ ವೆರಿ ಬೋಲ್ಡ್ ಫಿಲ್ಮ್ ಆಲ್ಸೋ. ಯಾಕಂದ್ರೆ ನೀವು ಹೇಳ್ದಂಗೆ ದಿಸ್ ಡಿಸಾರ್ಡರ್ ಈಸ್ ಬೀನ್ ಅಡ್ರೆಸ್ಡ್ ಇನ್ ಅ ಡಿಫ್ರೆಂಟ್ ವೇ, ನಾಟ್ ಇನ್ ಅ ಹಾರರ್ ಆರ್ ಸಮಥಿಂಗ್ ಎಲ್ಸ್ ಕಾಮಿಡಿ, ಮೋಸ್ಟ್ ರಿಯಲಿಸ್ಟಿಕ್ ವೇ, ಇಫ್ ದಟ್ ಈಸ್ ದ ರೈಟ್ ವರ್ಡ್. ಸೊ ಆಲ್ ದ ಬೆಸ್ಟ್. It was very knowledgeable. I learned a lot of things. Honestly, thank you for doing this for us. And ನಿಮಗೆ ಹೆಂಗೆ ಅನಿಸ್ತು ಬಂದು? how did you like it? ನೀವು ಹೇಳ್ದಂಗೆ ನನಗೂ ಅಷ್ಟೇ ತುಂಬಾ ವಿಷಯಗಳು ತಿಳ್ಕೊಳ್ಳುವಂತ. ನಾನು ಜಾಸ್ತಿ ಐ ವಾಸ್ ಜಸ್ಟ್ ಲಿಸ್ನರ್ ಹಿಯರ್. ತುಂಬಾ ವಿಷಯಗಳನ್ನು ತಿಳ್ಕೊಳ್ಳೋದು. Actually, I did. I learned a bunch of different, like, ನನಗೆ split personality ಬಗ್ಗೆ I knew to an extent. Of course, I know because I played a character, but I was constantly listening. I'm like, oh, okay, yeah, that's a different way of... I was getting to learn a lot from her, to be honest. Actually, I want to thank you first because ಎಷ್ಟೋ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಿದ್ದೀವಿ. ಆಮೇಲೆ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಸಿನಿಮಾ ಮಾಡಿದ್ದಲ್ಲ. ಸೊ ಈ ಪಾಡ್ಕಾಸ್ಟ್ ಮೂಲಕ ಆ ಆಬ್ಜೆಕ್ಟಿವ್ ರೀಚ್ ಆಗ್ತಿದೆ. ಬಿಕಾಸ್ ಯಾರೂ ಅಫ್ಕೋರ್ಸ್ ಆ್ಯಕ್ಟರ್ಸು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಅವ್ರನ್ನೇ ಕೇಳ್ತಾರೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು, ಅಥವಾ ಟೆಕ್ನಿಷಿಯನ್ಸ್ ಆಗಲಿ. ಸೊ ಇವ್ರನ್ನ ಕರೆಸಿ ಇವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ಮಾತಾಡೋದಕ್ಕೆ ಇಟ್ ಈಸ್ ಹೆಲ್ಪಿಂಗ್ ಮೀ ಫೀಲ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ವರ್ಕ್ ಐ ಆಮ್ ಡೂಯಿಂಗ್ ರೈಟ್ ನೌ. When this came up, ನಾ ಆ್ಯಕ್ಚುಲಿ ಕೇಳಿದ್ದೆ ಇಫ್ ಯು ಕ್ಯಾನ್ ಗೆಟ್ ಅ ಸೈಕಾಲಜಿಸ್ಟ್ ಆನ್ ಬೋರ್ಡ್, ಬಿಕಾಸ್ ಈ ಟಾಪಿಕ್ ಬಗ್ಗೆ ನಾವು ಭಾಳ ಸೂಪರ್ಫಿಷಿಯಲಿ ಮಾತಾಡ್ಬೋದು. ಯು ಹ್ಯಾವ್ ಮೆಟ್ ಹರ್ ಅ ಸಿಂಗಲ್ ಪರ್ಸನ್, ನೀವು ಆ ಪಾತ್ರ ಪ್ಲೇ ಮಾಡಿರಿ. ಬಟ್ ಪ್ರೊಫೆಷನಲ್ ಕಮಿಂಗ್ ಹಿಯರ್, ನಾ ಇದು ಎದಕ್ಕೆ ಬೇಕಿತ್ತು, ವೈ ಐ ವಾಂಟೆಡ್ ಅ ಸೈಕಾಲಜಿಸ್ಟ್ ವಿತ್ ದ ಕಾಸ್ಟ್ ಇಸ್ ಬಿಕಾಸ್ ಕಾಮನ್ ಮ್ಯಾನಿಗೆ ಐ ಡೋಂಟ್ ನೋ ಹೌ ಟು ಡೀಲ್ ವಿತ್ ಅ ಪರ್ಸನ್ ಲೈಕ್ ದಿಸ್, ಆರ್ ವಾಟ್ ಇಫ್ ಐ ಆಮ್ ಫೇಸಿಂಗ್ ಸಮಥಿಂಗ್ ಲೈಕ್ ದಿಸ್, ನನಗೆ ಗೊತ್ತಿರಂಗಿಲ್ಲ. ಸೊ ಅದು ಒಂದು ಅಡ್ರೆಸ್ ಆಗಿ ಲೆಟ್ ಇಟ್ ಕಮ್ ಅಕ್ರಾಸ್ ಅಂತ ಒಂದು ಇಂಟೆನ್ಷನ್ಲೇ ಐ ಹ್ಯಾಡ್ ರಿಕ್ವೆಸ್ಟೆಡ್. ಸೊ ಎಕ್ಸಾಕ್ಟ್ಲಿ ಅದೇ ಇಂಟೆನ್ಷನಿಂದ ಸಿನಿಮಾ ಅದು ದೊಡ್ಡ ಕಂಡೀಷನ್ ಬಗ್ಗೆ ಮಾತಾಡ್ತಿದ್ರು ಎಲ್ಲರಿಗೂ ನೀವು ಇವಾಗ ಇವ್ರು ಏನೇನು ಪಾಯಿಂಟ್ಸ್ ಕವರ್ ಮಾಡಿದ್ರಲ್ಲ ಅದು ಆದಷ್ಟು ಸಿನಿಮಾನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಆ ರೀಸನ್ಗೆ ನಿಮಗೆ ಥ್ಯಾಂಕ್ ಯು. ಅಂಡ್ ಆಫ್ ಕೋರ್ಸ್ ಸುರಭಿ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಫಾರ್ ಲೈಕ್. ನಂಗೆ ತುಂಬ ಆಕ್ವರ್ಡ್ ಫೀಲ್ ಆಗ್ತಾಯಿದೆ, ನಾನು ಎಲ್ಲರೂ ಈ ಥರ ಹೇಳ್ತೀನಿ. ಬಟ್ ಪರವಾಗಿಲ್ಲ, ಆಕ್ವರ್ಡ್ ಫೀಲ್ ಮಾಡ್ಕೊಳ್ಳಿ. ಫೀಲ್ ಯುವರ್ ಎಮೋಷನ್ಸ್. ಥ್ಯಾಂಕ್ ಯು. ಅದ್ರದ್ದು ಏನು ನೀಡಿದೆ ಅಂತ ಯೋಚನೆ ಮಾಡಿ. Stop, dude. Right. I had a lot of fun talking about things. I really enjoyed that. We covered a lot of things without really revealing the plot. Yeah, I guess for you. But it was really nice. These are conversations I have a lot of fun talking about. And this is like my first time sitting in front of a camera. And I'm somebody who doesn't even take pictures of myself. So it was really interesting to see how I process all of this. So thank you. ಸೈಕಾಲಜಿಸ್ಟ್ ಇರ್ತಾರೆ, ಹೌ ಐ ಪ್ರಾಸೆಸ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ರೆ ಅನ್ಕೊಂತೇನೆ. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಎಪಿಸೋಡ್ ಫಾರ್ ಅಸ್. ಮಾಡೋದಿತ್ತು ನನಗೆ. ಆ್ಯಂಡ್ ಐ ಫೀಲ್ ಈವನ್ ಯು ಗೈಸ್ ಲರ್ನ್ ಅಂತ ಹೇಳಿದ್ರೆ ಹ್ಯಾವ್ ಅ ಗುಡ್ ಟೈಮ್ ಆಸ್ ವೆಲ್. ವೆರಿ ಡಿಫ್ರೆಂಟ್ ಪಾಡ್ಕಾಸ್ಟ್ ಫಾರ್ ಮಿ ಆಲ್ಸೋ. ನನ್ನ ಫಸ್ಟ್ ಪಾಡ್ಕಾಸ್ಟ್. ಓಹ್, ಥ್ಯಾಂಕ್ ಯು. Same. ಒಳ್ಳೇದಾಗುತ್ತೆ. ಸೇಮ್ ಇನ್ ಆಲ್ ಕೇಸಸ್. ಓ, ಎಲ್ಲರಿಗೂ ಒಳ್ಳೇದಾಗುತ್ತೆ. Southside. Hey.